Hello, students. So, welcome back to your favorite Sambhav NEET Kannada batch. So, ಇವತ್ತು ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನ ಓದ್ಲಿಕ್ಕೆ ಹೋಗ್ತಿದ್ದೀವಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ನ ಬ್ರೀಫ್ ಆಗಿ ಅರ್ಥ ಮಾಡ್ಕೊತಾ ಹೋಗೋಣ. ಅದರಲ್ಲಿ ಏನೇನಿದಾವೆ, ಯಾವ್ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಆ್ಯಂಡ್ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ನು ಕೆಲವೊಂದು PYQs ತೊಗೊಂಡು ಪ್ರಾಕ್ಟೀಸ್ ಮಾಡೋಣ. ಆ್ಯಂಡ್ ಮಿಕ್ಕಿದ್ದು ನೀವು DPP ಸೊಲ್ಯೂಷನ್ನ ಸಾಲ್ವ್ ಮಾಡಿ, DPP ಕ್ವಶನ್ನ ಸಾಲ್ವ್ ಮಾಡಿ, ನಿಮ್ಗೆ ಅವಾಗ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ಯು ಹ್ಯಾವ್ ಟು ಸಾಲ್ವ್ ಆಸ್ ಮೆನಿ ಪ್ರಾಬ್ಲಮ್ಸ್ ಆಸ್ ಯು ಕ್ಯಾನ್ ಟು ಗೆಟ್ ಯುವರ್ ಕನ್ಸೆಪ್ಟ್ ಕ್ಲಿಯರ್. ಸೊ ಏನೇನು ಓದ್ತೀವಿ ನಾವು ಈ ಒಂದು ಚಾಪ್ಟರಲ್ಲಿ, ಈ ಒಂದು ಸೆಷನಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್. ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಂದರೆ ಏನು, ಯಾವ ಟೈಪ್ಸ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ಗಳು ನೋಡ್ತೀವಿ, ಅದರಲ್ಲಿ ಒಂದು ಟೈಪ್ ಗೆಲ್ವಾನಿಕ್ ಸೆಲ್ಸ್ನ ನೋಡ್ತೀವಿ. ಆ್ಯಂಡ್ ದೆನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು, EMF ಅಂದರೆ ಏನು ಅಂತ ನೋಡ್ತೀವಿ. ನೆಕ್ಸ್ಟ್ EMF ಆ್ಯಂಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜಲ್ಲಿ ಏನು ರಿಲೇಷನ್ ಇದೆ ಅದನ್ನು ನೋಡ್ತೀವಿ. ನೆಕ್ಸ್ಟ್ ನರ್ಸ್ಟ್ ಈಕ್ವೇಷನ್ ಆ್ಯಂಡ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ನೋಡ್ತೀವಿ. ಟೈಪ್ಸ್ ಆಫ್ ಹಾಫ್ ಸೆಲ್ ಆ್ಯಂಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅವುಗಳದ್ದು ನೋಡ್ತೀವಿ. ಸೊ ಒಂದು ಗ್ಯಾಸ್ ಎಲೆಕ್ಟ್ರೋಡ್ನು ಕೂಡ ನಾವು ತೊಗೊಬೋದು, ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡ್. ಇನ್ನು ಎಷ್ಟೊಂದು ನೋಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಕೇಳಿದ್ದಾರೆ ನೀಟಲ್ಲಿ. ಸೊ ಅದನ್ನು ಒಂದು ಇಕ್ಕಿದ್ದೀನಿ. ಕಾನ್ಸಂಟ್ರೇಷನ್ ಸೆಲ್ಸ್ನ ನೋಡ್ತೀವಿ. ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಅನದರ್ ಟೈಪ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೆಲ್ನ ನೋಡ್ತೀವಿ. ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಆ್ಯಂಡ್ ಎಕ್ವಿಯಸ್ NaCl ಬಗ್ಗೆ ನೋಡ್ತೀವಿ. ಆ್ಯಂಡ್ ಆಲ್ಸೋ ವಿ ವಿಲ್ ಸಿ ಅಬೌಟ್ H2SO4 ಸಲ್ಫ್ಯೂರಿಕ್ ಆಸಿಡ್ ಬಗ್ಗೆನೂ ನೋಡ್ತಾ ಹೋಗ್ತೀವಿ. Faraday's laws of electrolysis and other related problems. ಬ್ಯಾಟ್ರೀಸ್, ಫ್ಯೂಯಲ್ ಸೆಲ್ಸ್ ಆ್ಯಂಡ್ ಕರೋಷನ್, ಇವುಗಳದ್ದು ನಾವು ಏನು ಯೂಸಸ್ಸು ಆ್ಯಂಡ್ ಅದರ ಸೆಲ್ ರಿಯಾಕ್ಷನ್ ಏನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಕಂಡಕ್ಟೆನ್ಸ್ದು ಫಾರ್ಮುಲೇಸ್ ಆ್ಯಂಡ್ ಅದರದ್ದು ರಿಲೇಟೆಡ್ ಗ್ರಾಫ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ನೋಡ್ತೀವಿ. ಕೋಲ್ರಾಶ್ ಲಾ, ಲಾನ ನೋಡ್ತೀವಿ. ಆ್ಯಂಡ್ ಅದರದ್ದು ಅಪ್ಲಿಕೇಶನ್ಸ್ನ ನೋಡ್ತೀವಿ. ಆ್ಯಂಡ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗ್ತೀವಿ. So let's start with our first topic, electrochemical cells. Electrochemical cells ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಿದೆ ನಾವು ಯಾವ ಥರ ಸ್ಪ್ಲಿಟ್ ಮಾಡ್ತೀವಿ. ಇದರಲ್ಲಿ ಎರಡು ವರ್ಡ್ಸ್ ಇದೆಯಾ, ಎಲೆಕ್ಟ್ರೋ ಆ್ಯಂಡ್ ಕೆಮಿಕಲ್. ಸೊ ಎಲೆಕ್ಟ್ರೋ ಅಂತ ಹೇಳಿದ್ರೆ ನಂದು ಏನೋ ಒಂದು ಎಲೆಕ್ಟ್ರಿಸಿಟಿ ರಿಲೇಟೆಡ್ ಆಗೇ ಇರುತ್ತೆ. ಕೆಮಿಕಲ್ ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನಲ್ ಆಗಿರುತ್ತೆ. ಸೊ ಬೇಸಿಕಲಿ ಎಲೆಕ್ಟ್ರಾನ್ಸ್ ಇಂದ ಏನು ಎನರ್ಜಿ ಜನರೇಟ್ ಆಗಿದೆ, ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ನಂದು ಕೆಮಿಕಲ್ ಇಂದ ಏನು ಜನರೇಟ್ ಆಗಿದೆ, ಕೆಮಿಕಲ್ ಎನರ್ಜಿ ಏನಾಗ್ತಿದೆ ಇರುತ್ತೆ, ಇಂಟರ್ ಕನ್ವರ್ಟಿಬಲ್ ಇರುತ್ತೆ. ಸೊ ಇಂಟರ್ ಕನ್ವರ್ಟಿಬಲ್. ಸೊ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಕೆಮಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡೋದು ಅಥವಾ ಕೆಮಿಕಲ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡೋವಂಥ ಒಂದು ಡಿವೈಸಸ್ ಏನಿದಾವೆ, ದಾಟ್ ಈಸ್ ಯೋರ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್. ಸೊ ಅದರ ಡಿಫ್ರೆನ್ಸ್ ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಲ್ಲಿ 2 ಟೈಪ್ಸ್ ನೀವು ನೋಡ್ತಾ ಹೋಗ್ತೀರಾ. ಸೊ ಫಸ್ಟ್ ಈಸ್ ನಿಮ್ದು ಗೆಲ್ವಾನಿಕ್ ಸೆಲ್ಸ್. ಸೆಕೆಂಡ್ ಒನ್ ಈಸ್ ಯೋರ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್. ಸೊ ಇದ್ರ ಮಧ್ಯದಲ್ಲಿ ಡಿಫ್ರೆನ್ಸ್ ನಾವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಫಸ್ಟ್ ವಾಟ್ ವಿ ವಿಲ್ ಸಿ ದಟ್ ರಿಯಾಕ್ಷನ್ಸ್ ಯಾವ್ಯಾವ ಟೈಪ್ಸ್ ಇದಾವೆ. ಸೊ ರಿಯಾಕ್ಷನ್ಸ್ಗಳನ್ನು ಬಂದರೆ 2 ಟೈಪ್ ರಿಯಾಕ್ಷನ್ ಇರ್ತವೆ, ಒಂದು ಸ್ಪಾಂಟೇನಿಯಸ್ ಆ್ಯಂಡ್ ಒಂದು ನಾನ್ ಸ್ಪಾಂಟೇನಿಯಸ್. ಆಯಿತಾ? ಸೊ ಸ್ಪಾಂಟೇನಿಯಸ್ ಅಂತ ಹೇಳಿದ್ರೆ ಅದೇ ರಿಯಾಕ್ಷನ್ ಆಗೋದು. ನಾನ್ ಸ್ಪಾಂಟೇನಿಯಸ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡೋ ತನಕ ಆ ರಿಯಾಕ್ಷನ್ ಪ್ರೊಸೀಡ್ ಆಗೋದಿಲ್ಲ. ಕರೆಕ್ಟ್? ಸೊ ಈಗ ಒಂದು ಸೆಲ್ ಕೊಟ್ಟಿದ್ದೀನಿ, ಅದರಲ್ಲಿ ಅದಾಗದೇ ರಿಯಾಕ್ಷನ್ ಆಗ್ತಿದೆ, ನಾನು ಏನೂ ಮಾಡಬೇಕಾಗಿಲ್ಲ. ಸೊ ನನಗೆ ಆಬ್ವಿಯಸ್ಲಿ ಏನಕ್ಕೆ ಯೂಸ್ ಮಾಡ್ತೀನಿ ಅದನ್ನು, ಕೆಮಿಕಲ್ ರಿಯಾಕ್ಷನ್ ಇಂದ, ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ. ಸೊ ದಟ್ ಈಸ್ ಯೋರ್ ಗೆಲ್ವಾನಿಕ್ ಸೆಲ್ಸ್. ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ನಿಮಗೆ ಸಿಗುತ್ತೆ. ಆಯ್ತಾ? ಬಟ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್ ಅಂದ್ರೆ ಏನು, ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್, ಅದಾಗದೇ ಆಗಲ್ಲ, ನಾನು ಎಕ್ಸ್ಟರ್ನಲ್ ಫೋರ್ಸ್, ಎಕ್ಸ್ಟರ್ನಲ್ ಎನರ್ಜಿ ಅಪ್ಲೈ ಮಾಡಬೇಕು. ಸೊ ಆಬ್ವಿಯಸ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ಲಿಕ್ಕೋಸ್ಕರ ಎಕ್ಸ್ಟರ್ನಲ್ ಎನರ್ಜಿ ಏನು ಸಪ್ಲೈ ಮಾಡ್ತೀನಿ, ದಾಟ್ ವಿಲ್ ಬಿ ಯೋರ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ನಿಮಗೆ ಕೆಮಿಕಲ್ ಎನರ್ಜಿ ಸಿಕ್ಕಿದೆ. ಸೊ ನಾವು ಏನು ಕನ್ಸೆಪ್ಟ್ ಮೇಲೆ ಬೇಸಿಸ್ ಮೇಲೆ ಇದನ್ನು ಹೇಳಿದ್ವಿ, ಎಸ್, ಸ್ಪಾಂಟೇನಿಯಸ್ ಆ್ಯಂಡ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಸೊ ಇದರಲ್ಲಿ ಏನು ಹೇಳಿದ್ವಿ, ಕೆಮಿಕಲ್ ರಿಯಾಕ್ಷನ್ ಇಂದ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಸ್ಪಾಂಟೇನಿಯಸ್ ರಿಯಾಕ್ಷನ್. ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿ ನಾವೇನು ತಗೊಂಡ್ವಿ, ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್.
ಆ್ಯಂಡ್ ಥರ್ಮೋಡೈನಮಿಕ್ ಅಕಾರ್ಡಿಂಗ್ ನಮಗೆ ಗೊತ್ತಿದೆ ಸ್ಪಾಂಟೇನಿಯಸ್ ಆ್ಯಂಡ್ ನಾನ್ ಸ್ಪಾಂಟೇನಿಯಸ್ಗೆ ದಟ್ ಫಾರ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಗಿವ್ಸ್ ಫ್ರೀ ಎನರ್ಜಿ ಚೇಂಜ್ ಏನಾಗಿರುತ್ತೆ ನಂದು will be equal to negative, and electrolytic non-spontaneous it will be positive. ಸೊ ಇಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಬಗ್ಗೆ ಮಾತಾಡಿದಾಗ. ಈಗ ಬರ್ತಾ ಹೋಗೋಣ ಫಸ್ಟ್ ದಟ್ ಈಸ್ ಆರ್ ಗ್ಯಾಲ್ವಾನಿಕ್ ಸೆಲ್ಸ್ ಬಗ್ಗೆ ಮಾತಾಡೋಣ. ಇದನ್ನ ವೋಲ್ಟಾಯಿಕ್ ಸೆಲ್ಸ್ ಅಂತಾನೂ ಕೂಡ ನೀವು ಕರಿತೀರಾ. ಇದನ್ನೇನು ಕರಿತೀರಾ ಇನ್ನೊಂದು ವೋಲ್ಟಾಯಿಕ್ ಸೆಲ್ಸ್. ಸೊ ಇದರಲ್ಲಿ ಆನೋಡ್ ಕ್ಯಾಥೋಡ್ ಎಲೆಕ್ಟ್ರಾನ್ ಫ್ಲೋ ಯಾವ ಕಡೆಯಿಂದ ಆಗುತ್ತೆ, ಕರೆಂಟ್ ಫ್ಲೋ ಯಾವ ಕಡೆಯಿಂದ ಆಗುತ್ತೆ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟ್ ನಾನು ಇದರಲ್ಲಿ ಹೇಳ್ತೀನಿ, ಒಂದು ಎಲೆಕ್ಟ್ರೋಕೆಮಿಕಲ್ ಸೆಲ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಏನೇನು ಇರ್ಬೇಕು ನಮಗೆ. ರಿಕ್ವೈರ್ಮೆಂಟ್ ನಮಗೆ ಫಸ್ಟ್ ನಮಗೆ ಏನೇನು ಬೇಕು ಅಂತ ಹೇಳ್ತಿರೋದು. ಸೊ ಫಸ್ಟ್ ಥಿಂಗ್ ವಿ ನೀಡ್ ಈಸ್ ಎಲೆಕ್ಟ್ರೋಡ್ಸ್ ಬೇಕು, ಎಲೆಕ್ಟ್ರೋಲೈಟ್ ಬೇಕು, ಸೊ ದಟ್ ನಾನು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಮಾಡ್ಬೋದು. ಸಾಲ್ಟ್ ಬ್ರಿಡ್ಜ್ ಬೇಕು, ಕಾಪರ್ ಆರ್ ಎನಿ ಕಂಡಕ್ಟಿಂಗ್ ವೈರ್ ಬೇಕು ನನಗೆ, ಸೊ ದಟ್ ನಾನು ಅದನ್ನ ಕನೆಕ್ಟ್ ಮಾಡ್ಬೋದು. ಸೊ ಇಷ್ಟು ನಿಮಗೆ ಬೇಕಾಗಿದೆ. ಸೊ ಈಗ ನೋಡೋಣ ಆನೋಡ್ ಕ್ಯಾಥೋಡ್ ಎಲೆಕ್ಟ್ರಾನ್ ಫ್ಲೋ ಯಾವ ಕಡೆಯಿಂದ ಆಗುತ್ತೆ, ಕರೆಂಟ್ ಫ್ಲೋ ಯಾವ ಕಡೆಯಿಂದ ಆಗುತ್ತೆ. ಸೊ ಸೆಲ್ನ ನಾವು ಆಮೇಲೆ ನೋಡ್ಕೊಂತ ಹೋಗೋಣ. ಇದನ್ನ ನೀವು ಹೇಗೆ ಐಡೆಂಟಿಫೈ ಮಾಡಬೇಕು. ಗೆಲ್ವಾನಿಕ್ ಸೆಲ್ಸ್ ಯಾವಾಗ ತಗೊಂತೀರಾ, ನೀವು ಒಂದು ಇಟ್ಕೊಳ್ಳಿ, ನೀವು LOAN ಯೂನಿವರ್ಸಲ್ ರೂಲ್ ಆಗಿದೆ. ನಾನು ಓದ್ಬೇಕಾದ್ರೂ ಇದೇ ರೂಲ್ ಇದ್ದಿದ್ದು, ನೀವು ಓದ್ಬೇಕಾದ್ರೂ ಇದೇ ರೂಲ್ ಇರುತ್ತೆ, ಮುಂದೆ ಓದ್ಬೇಕಾದ್ರೂ ಇದನ್ನೇ ಅವರು ಟ್ರಿಕ್ನ ನೆನ್ಪು ಮಾಡ್ಕೊಳೋದು. ಸೊ ಲೋನ್ ಅಂತ ನೀವು ನೆನ್ಪಿಟ್ಕೊಂಡ್ರೆ ನಿಮ್ಗೆಲ್ಲ ಮುಗ್ದೋಗತ್ತಿಲ್ಲ. ಸೊ ಲೋನ್ ಮೀನ್ಸ್ ಎಲ್ ಮೀನ್ಸ್ ಲೆಫ್ಟ್, O means oxidation, A means anode, N means negative. ಸೊ ಇದೇನು ಹೇಳ್ತಿದೆ, ನಿಮ್ದು ಲೆಫ್ಟ್ ಸೈಡ್ ಯಾವಾಗಲೂ ಏನಿರುತ್ತೆ ದಾಟ್ ವಿಲ್ ಬಿ ಯೋರ್ ಆನೋಡ್. ಅಂಡ್ ಆನೋಡಲ್ಲಿ ಏನಾಗ್ತಿದೆ ಅಂತ ಹೇಳ್ತಿದ್ದಾರೆ ಆಕ್ಸಿಡೇಷನ್. ಸೊ ಇಲ್ಲಿ ಬರೆದು ಬಿಡೋಣ, ಆನೋಡಲ್ಲಿ ಯಾವ ರಿಯಾಕ್ಷನ್ ಆಗತ್ತೆ ಯಾವಾಗಲೂ ಆಕ್ಸಿಡೇಷನ್ ಆಗತ್ತೆ. ಕ್ಯಾಥೋಡಲ್ಲಿ ಯಾವ ರಿಯಾಕ್ಷನ್ ಆಗತ್ತೆ ಯಾವಾಗಲೂ, ಕ್ಯಾಥೋಡಲ್ಲಿ ಯಾವಾಗಲೂ ನಿಮ್ದು ರಿಡಕ್ಷನ್ ಆಗ್ತಾ ಇರುತ್ತೆ. ರಿಡಕ್ಷನ್ ಆಪೋಸಿಟ್. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ನಿಮ್ದು ಆನೋಡ್ದು ಚಾರ್ಜ್ ಏನು ಅಂತ ಹೇಳ್ತಿದ್ದಾರೆ. ಸೊ ಆನೋಡ್ ಈಸ್ ಆಲ್ವೇಸ್ ನೆಗೆಟಿವ್ ಅಂತ ಹೇಳ್ತಿದ್ದಾರೆ. ಸೊ ವಿ ವಿಲ್ ರೈಟ್ ಹಿಯರ್ ಇಟ್ ಈಸ್ ನೆಗೆಟಿವ್. ಕ್ಯಾಥೋಡ್ ಏನ್ ಹೇಳ್ತಿದ್ದಾರೆ, ನೆಗೆಟಿವ್ ಇದ್ರೆ ಇದು ಆಬ್ವಿಯಸ್ಲಿ ಎಲೆಕ್ಟ್ರೋಡ್ ಯಾವ ಚಾರ್ಜ್ ಇರಬೇಕು, ಪಾಸಿಟಿವ್ಲಿ ಚಾರ್ಜ್ ನಂದು ಕ್ಯಾಥೋಡ್ ಆಗಿರಬೇಕು. ಕ್ಲಿಯರ್. ಅಂಡ್ ಯಾವ ಸೈಡ್ ಇರುತ್ತೆ ಅಂತ ಮಾತಾಡ್ತಿದ್ದೀವಿ ನಾವು, ನಮ್ದು ಆನೋಡ್ ಲೆಫ್ಟ್ ಸೈಡ್ ಇರುತ್ತೆ. ಸೊ ರೆಪ್ರೆಸೆಂಟೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ, ಲೆಫ್ಟ್ ಸೈಡೇ ಬರೀತೀರಾ. ಕ್ಯಾಥೋಡ್ ಆಬ್ವಿಯಸ್ಲಿ ಆಪೋಸಿಟ್ ಯಾವುದು, ರೈಟ್. ಇದು ಕ್ಲಿಯರ್ ಆಯ್ತಾ? ಓಕೆ. ಸೊ ಈಗ ಎಲೆಕ್ಟ್ರಾನ್ ಫ್ಲೋ ಯಾವ ಕಡೆಯಿಂದ ಯಾವ ಕಡೆ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನು ಆಕ್ಸಿಡೇಷನ್ ಅಂತ ಹೇಳಿದ್ರೆ ನಂದು ಯಾವುದೋ ಒಂದು ಮೆಟಲ್ ಇದೆ, ಮೆಟಲ್ ಏನ್ ಮಾಡುತ್ತೆ, ಸೊ ಐ ಹ್ಯಾವ್ ಎನಿ ಮೆಟಲ್ ಎಮ್, ಇದು ಆಕ್ಸಿಡೈಸ್ ಆಗಬೇಕು ಅಂತ ಹೇಳಿದ್ರೆ Mn ಪ್ಲಸ್ N ಎಲೆಕ್ಟ್ರಾನ್ ಕೊಡತ್ತಾ, ರೈಟ್. ನೆಕ್ಸ್ಟ್ ರಿಡಕ್ಷನ್ ಆಗಬೇಕು ಅಂತ ಹೇಳಿದ್ರೆ ನಂದು N ತಗೊಳ್ಳೋಣ, XM ಪ್ಲಸ್ ಏನು ತಗೊಳತ್ತೆ, M ಎಲೆಕ್ಟ್ರಾನ್ಸ್ನ ತಗೊಳತ್ತೆ ಆ್ಯಂಡ್ ನಿಮಗೆ ರೆಡ್ಯೂಸ್ ಆಗತ್ತೆ ಅಂತ ಬರೀತೀರಾ. ಸೊ ಈ ಈಕ್ವೇಶನ್ ನೋಡ್ತಿದ್ರೆ ನಿಮಗೆ ಅರ್ಥ ಆಗ್ತಿದೆ, ಎಲೆಕ್ಟ್ರಾನ್ ಪ್ರೊಡ್ಯೂಸ್ ಎಲ್ಲಾಗ್ತಿದೆ, ನಂದು ಆನೋಡಲ್ಲಿ ಪ್ರೊಡ್ಯೂಸ್ ಆಗ್ತಿದ್ಯಾ, ಪ್ರೊಡ್ಯೂಸ್ಡ್. ಸೊ ಎಲೆಕ್ಟ್ರಾನ್ ಎಲ್ಲಿಂದ ಎಲ್ಲಿವರೆಗೂ ಹೋಗ್ಬೇಕು, ಆನೋಡ್ ಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ ಫ್ಲೋ ಟುವರ್ಡ್ಸ್ ಕ್ಯಾಥೋಡ. ಸೊ ಏನು ಬರ್ತೀರಾ, ಫ್ರಮ್ ಆನೋಡ್, ಅದು ಬರೆಯೋದು ಬೇಡ, ನಾವು ಆನೋಡ್ ಟು ಕ್ಯಾಥೋಡ್ ಅಂತ ಸುಮ್ಮನೆ ಬರೆಯೋದು ಬಿಡೋಣ. ಆನೋಡ್ ಟು ಕ್ಯಾಥೋಡ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಅಂಡ್ ಆನೋಡ್ ಇಂದ ಕ್ಯಾಥೋಡ್ ಫ್ಲೋ ಆಗುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ನಮಗೆ ಗೊತ್ತಿದೆ ಯಾವಾಗ ಕ್ಯಾಥೋಡಲ್ಲಿ ಇದನ್ನ ಎಣ್ಣೆ ತಗೊಳೋಣ, ಸೊ ದಟ್ ಅವರು ಎಲೆಕ್ಟ್ರಾನ್ಸ್ ತಗೊಂತಿರೋದು ಸೇಮ್ ಎಲೆಕ್ಟ್ರಾನ್ ಇಟ್ಕೊಳ್ಳೋಣ. ಸೊ ಯಾವಾಗ ಈ ಎಲೆಕ್ಟ್ರಾನ್ ಇಲ್ಲಿ ಪ್ರೊಡ್ಯೂಸ್ ಆಗಿರೋದು ಇಲ್ಲೇ ಬಂದು ಕ್ಯಾಥೋಡ್ ಅಲ್ಲಿ ಅವರು ತಗೊಂತಾರೆ. ಅಂಡ್ ನಮಗೆ ಗೊತ್ತಿದೆ ಯಾವಾಗ ಎಲೆಕ್ಟ್ರಾನ್ಸ್ ನಾವು ಆಡ್ ಮಾಡ್ತೀವಿ ಅವಾಗ ಎನರ್ಜಿ ರಿಲೀಸ್ ಆಗುತ್ತೆ. ಅಂಡ್ ಈ ಎನರ್ಜಿ ರಿಲೀಸ್ ಎಲ್ಲಾಗ್ತಿರೋದು, ನಂದು ಕ್ಯಾಥೋಡ್ ಕಡೆಯಿಂದ ರಿಲೀಸ್ ಆಗ್ತಿರೋದು. ಸೊ ಕ್ಯಾಥೋಡ್ ಕಡೆಯಿಂದ ಅಡಿಷನ್ ಆಗ್ತಿರೋದ್ರಿಂದ
ಅಡಿಷನ್ ಆಫ್ ಎಲೆಕ್ಟ್ರಾನ್ ಆಗ್ತಿರೋದ್ರಿಂದ ಎನರ್ಜಿ ರಿಲೀಸ್ ಆಗ್ತಿದೆ. ಅಂಡ್ ಎನರ್ಜಿ ರಿಲೀಸ್ ಆಗ್ತಿರೋದ್ರಿಂದ ಫಾರ್ಮ್ ಆಫ್ ಕರೆಂಟ್. ಸೊ ಕರೆಂಟ್ ಎಲ್ಲಿ ಪ್ರೊಡ್ಯೂಸ್ ಆಯಿತು? ಕರೆಂಟ್ ಪ್ರೊಡ್ಯೂಸ್ಡ್ ಇನ್ ಕ್ಯಾಥೋಡ್. ಸೊ ಕರೆಂಟ್ ಯಾವ ಕಡೆಯಿಂದ ಹೋಗಬೇಕು? ಕ್ಯಾಥೋಡ್ ಟು ಆನೋಡ್. ಕ್ಲಿಯರ್? ಸೊ ಇಷ್ಟು ಗ್ಯಾಲ್ವಾನಿಕ್ ಸೆಲ್ಸ್ ಬಗ್ಗೆ ನಿಮಗೆ ನಾರ್ಮಲ್ ಆಗಿ ಅರ್ಥ ಆಯಿತು, ಎಲ್ಲೆಲ್ಲಿ ನೀವು ಏನೇನ ಬರಿತಾ ಹೋಗ್ತೀರಾ. ಕ್ಲಿಯರ್? ಸೊ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ ರೆಪ್ರೆಸೆಂಟೇಷನ್. ಸೊ ಯಾವುದೇ ಗ್ಯಾಲ್ವಾನಿಕ್ ಸೆಲ್ಸ್ ಕೊಟ್ಟಿರಲಿ, ನೀವು ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಸೆಲ್ನ ಅಂತ ಕೇಳ್ತಿರೋದು. ಸೊ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀರಾ? ನಾವು ಇವಾಗಲೇ ಓದಿದ್ವಿ. ದಟ್ ಈಸ್ ಎಗೇನ್ ಲೋನಿಗೆ ಬರೋಣ. ಸೊ LOAN ಮತ್ತೆ ಬರೋಣ. ಸೊ ಲೆಫ್ಟ್ ಸೈಡ್ ಏನಾಗ್ತಿರತ್ತೆ? ಆಕ್ಸಿಡೇಷನ್. ಯಾವ್ದ್ರದ್ದು ಆಗ್ತಿರತ್ತೆ? ಆನೋಡ್ದು. ಸೊ ಯು ವಿಲ್ ರೈಟ್ ಸೆಲ್ ರೆಪ್ರೆಸೆಂಟೇಷನ್ ಜನರಲ್ ಆಗಿ ಬರೆಯೋಣ. ಸೊ ಜನರಲ್ ಆಗಿ ಬರೆದ್ರೆ ನಾವು ಲೆಫ್ಟ್ ಸೈಡ್, ಇದು ಲೆಫ್ಟ್ ಸೈಡ್ ನಂದು ರೈಟ್. ಸೊ ಇಲ್ಲಿ ಏನು ಮಾಡ್ತೀನಿ ನಾನು? ಆಕ್ಸಿಡೇಷನ್ ಆಗ್ತಿರೋ ಸೆಲ್ದು ಅಂದರೆ ಆನೋಡ್ದು ಬರಿತೀನಿ. ಆ್ಯಂಡ್ 1-2 ಲೈನ್ ಹಾಕ್ತೀನಿ. ಸಾಲ್ಟ್ ಬ್ರಿಡ್ಜ್ ಇದ್ರೆ ಆ್ಯಂಡ್ ಸಾಲ್ಟ್ ಬ್ರಿಡ್ಜ್ ಇರಲಿಲ್ಲ ಅಂದರೆ ಐ ವಿಲ್ ಆ್ಯಡ್ ಓನ್ಲಿ 1 ಲೈನ್. ಸೊ ನೋ ಸಾಲ್ಟ್ ಬ್ರಿಡ್ಜ್ ಕೇಸಲ್ಲಿ. ಆಯ್ತಾ? ನೆಕ್ಸ್ಟ್ ಏನು ಮಾಡ್ತೀನಿ ಇದನ್ನ ಇವಾಗ? ಈ ಕಡೆ ಏನು ಬರಿತೀನಿ? ಕ್ಯಾಥೋಡ್ ಬರಿತೀನಿ. ಕ್ಯಾಥೋಡ್ದು ಏನು ರಿಯಾಕ್ಷನ್ ಇದೆ? ಈ ಥರ. ಮ್ಯಾಮ್ ಓಕೆ, ಆನೋಡ್ ಕ್ಯಾಥೋಡ್ ಆಯಿತು, ಬಟ್ ಇದರಲ್ಲೂ ಏನೋ ಡಿಫ್ರೆನ್ಸ್ ಇರತ್ತಲ್ವಾ? ಅದನ್ನು ಹೇಗೆ ಬರೆಯೋಣ? ಸೊ ಜಸ್ಟ್ ಸಿ ನಾವು ಯಾವಾಗಲೇ ಒಂದು ಆನೋಡಿಕ್ ರಿಯಾಕ್ಷನ್ ಏನಾದರೂ ಬರಿತೀವಲ್ವಾ? ಸೊ ಆನೋಡ್ದು ರಿಯಾಕ್ಷನ್ ಬರಿಬೇಕಾದ್ರೆ ಅಥವಾ ಕ್ಯಾಥೋಡ್ದು ರಿಯಾಕ್ಷನ್ ಬರಿಬೇಕಾದ್ರೆ ವಿ ವಿಲ್ ಆಲ್ವೇಸ್ ರೈಟ್ ಫಸ್ಟ್ ಈಸ್ ಯೋರ್ ರಿಯಾಕ್ಟೆಂಟ್ ಆ್ಯಂಡ್ ದೆನ್ ಏನು ಕೊಡ್ತೀವಿ ನಾವು? ಪ್ರಾಡಕ್ಟ್ನ ಬರಿತಾ ಹೋಗ್ತೀವಿ. ಸೊ ಯಾವ ಥರ ಬರಿಬೋದು ಇಲ್ಲಿ ಹೇಳಿ ನನಗೆ? ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್, ಸೊ ಒಂದಿಗೆ ಮಾತ್ರ ಬರ್ ತೋರಿಸ್ತೀನಿ ಯಾವ ಥರ ಬರಿತೀವಿ. ಆನೋಡ್ ಅಂತ ಹೇಳಿದ್ರೆ ನಂದು ಆನೋಡ್ ಅಲ್ಲಿ ರಿಯಾಕ್ಟೆಂಟ್ ಏನಿತ್ತು ಒಂದು ಸ್ಲ್ಯಾಶ್ ಅಲ್ಲೇನಿತ್ತು, ಆನೋಡ್ ಅಲ್ಲಿ ಪ್ರಾಡಕ್ಟ್ ಏನು ಬಂತು? ಸಾಲ್ಟ್ ಬ್ರಿಡ್ಜ್. ಕ್ಯಾಥೋಡ್ ಅಲ್ಲಿ ರಿಯಾಕ್ಟೆಂಟ್ ಸೈಡ್ ಏನಿತ್ತು ಅಂಡ್ ಒಂದು ಲೈನ್ ಹಾಕಿ ಕ್ಯಾಥೋಡ್ ಸೈಡಲ್ಲಿ ಪ್ರಾಡಕ್ಟ್ ಏನು ಬಂದಿದೆ. ಸೊ ದಾಟ್ ಯು ವಿಲ್ ರೈಟ್. ಓಕೆ ಮ್ಯಾಮ್, ಇಷ್ಟ ಆಯಿತು. ನನಗೆ ಎಲ್ಲಿ ನಂದು ಇದನ್ನು ಬರಿಬೇಕು, ನಾನು ಏನು ಕಾನ್ಸಂಟ್ರೇಷನ್ನ ಎಲ್ಲಿ ಬರಿಬೇಕು ಆ್ಯಂಡ್ ಸ್ಟೇಟನ್ನು ಎಲ್ಲಿ ಬರಿಬೇಕು. ಸೊ ಎಲೆಕ್ಟ್ರೋಡ್ ಆ್ಯಂಡ್ ನೀವು ನಿಮ್ಮದು ಯಾವ ಕಡೆ ಸೈಡ್ ನಿಮಗೆ ಅಯಾನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಐಡೆಂಟಿಫೈ ಮಾಡಬೇಕು. ಆ್ಯನೋಡಲ್ಲಿ ಏನಾಗ್ತಿದೆ? ಆಕ್ಸಿಡೇಷನ್ ಆಗ್ತಿದೆ. ಸೊ ಆಕ್ಸಿಡೇಷನ್ ಆಗ್ತಿದ್ರೆ ಎಮ್ ಇರೋದು ಸಾಲಿಡ್ ಸ್ಟೇಟಲ್ಲಿ ಇದ್ರೆ Mn ಪ್ಲಸ್ N ಎಲೆಕ್ಟ್ರಾನ್ ಆಗುತ್ತಾ? ಸೊ ಯಾವುದೋ ಒಂದು ಕಾನ್ಸಂಟ್ರೇಷನ್ C1 ಅಲ್ಲಿ ಇರುತ್ತಾ? ಎಸ್. ಸೊ ರಿಯಾಕ್ಟೆಂಟ್ ಏನಾಗ್ತಿದೆ? ಸಾಲಿಡ್ ಸ್ಟೇಟಲ್ಲಿ ಬರ್ತಿದೆ. ಸೊ ಫೇಸ್ ಏನಿದೆ ಅದನ್ನು ಬರೀರಿ ನೀವು. ನೆಕ್ಸ್ಟ್ ಆನೋಡ್ ಸೈಡಲ್ಲಿ ಏನಾಗ್ತಿದೆ? ನಿಮ್ಮದು ಅಯಾನ್ಸ್ ಪ್ರೊಡ್ಯೂಸ್ ಆಗ್ತಿದೆ. ಸೊ ಅಯಾನ್ ಪ್ರೊಡ್ಯೂಸ್ ಆಗ್ತಿರೋದ್ರಿಂದ ಕಾನ್ಸಂಟ್ರೇಷನ್ C1 ಬರೀರಿ. ಏನಾದರೂ ಗ್ಯಾಸ್ ಎಲೆಕ್ಟ್ರೋಡ್ ಇದ್ರೆ ನೀವೇನು ಬರೀತೀರಾ? ನೀವು ಪ್ರೆಷರ್ನು ಕೂಡ ಇಟ್ಕೊಳ್ತೀರಾ ಕನ್ಸಿಡರೇಷನಲ್ಲಿ. ಓಕೆ. ಕ್ಯಾಥೋಡಲ್ಲಿ ಇವಾಗ ಏನಾಯಿತು? ಕ್ಯಾಥೋಡಲ್ಲಿ ಉಲ್ಟಾ ರಿಯಾಕ್ಷನ್ ಆಗುತ್ತಾ? ಸೊ ಉಲ್ಟಾ ರಿಯಾಕ್ಷನ್ ಆದರೆ N ಎಲೆಕ್ಟ್ರಾನ್ ಆಕ್ಸಿಡೈಸ್ ಸ್ಟೇಟ್ N ಎಲೆಕ್ಟ್ರಾನ್ ಅದು ತಗೊಂಡು ಸಾಲಿಡ್ ಆ ಸ್ಟೇಟಲ್ಲಿ ಆಗುತ್ತಾ? ಎಲೆಕ್ಟ್ರೋಡಿಗೆ ಹೋಗುತ್ತಾ? ಸೊ ಕಾನ್ಸಂಟ್ರೇಷನ್ ಯಾವುದೋ C2 ಇಟ್ಕೊಳ್ಳೋಣ. ಸೊ ಕ್ಯಾಥೋಡಿಕ್ ರಿಯಾಕ್ಟೆಂಟ್ ಏನೋ ನಂದು ಅಯಾನು. ಸೊ ಕಾನ್ಸಂಟ್ರೇಷನಲ್ಲಿ ಬರಿತೀನಿ. ಇಲ್ಲಿ ಯಾವ ಫೇಸ್ ಇದೆ ಅದನ್ನು ಬರಿತೀನಿ. ಸೆಲ್ ರೆಪ್ರೆಸೆಂಟೇಷನ್ ಕ್ಲಿಯರಾ? ಸಾಲ್ಟ್ ಬ್ರಿಡ್ಜ್ ಇದ್ರೆ ಡಬಲ್ ಲೈನ್ ಹಾಕ್ತೀರಾ, ಸಾಲ್ಟ್ ಬ್ರಿಡ್ಜ್ ಇಲ್ಲ ಅಂದರೆ ಸಿಂಗಲ್ ಲೈನ್ ಹಾಕ್ತೀರಾ. ಓಕೆ ಮ್ಯಾಮ್, ಇದನ್ನು ಹೇಳಿದ್ರಿ. ಬಟ್ ಈ ಸಾಲ್ಟ್ ಬ್ರಿಡ್ಜ್ ಏನು ಇವಾಗ? ಸಾಲ್ಟ್ ಬ್ರಿಡ್ಜ್ ಹೇಳ್ತಿರ್ತೀರಲ್ಲ ಅದೇನು? ಸೊ ಅದು ಏನಕ್ಕೆ ಯೂಸ್ ಆಗ್ತಾರೆ, ಯಾವ ಥರ ಯೂಸ್ ಆಗುತ್ತೆ ಅದನ್ನು ಅರ್ಥ ಮಾಡಿಸ್ತೀನಿ. ಬಟ್ ಫಾರ್ ನೌ ನೀವು ಒಂದು ಥಿಂಗ್ನ ತಗೊಂಡಿರಿ. ಸೊ ಸಾಲ್ಟ್ ಬ್ರಿಡ್ಜ್ ಅನ್ನೋದು ಒಂದು ಯು ಶೇಪ್ ಟ್ಯೂಬ್ ಆಗಿರುತ್ತೆ. ಅದನ್ನು ಎರಡು ನಾವು ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಸೆಲ್ ಡಿಫ್ರೆಂಟ್ ತಗೊಂಡಾಗ ಅದರ ಮಧ್ಯದಲ್ಲಿ ಇಡ್ತೀವಿ. ಸೊ ಅದನ್ನು ಏನಕ್ಕೆ ಇಡ್ತೀವಿ? ಫಸ್ಟ್ ನಾವು ಇದಕ್ಕೆ 3 ಥಿಂಗ್ನ ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಥಿಂಗ್ ವಿ ವಿಲ್ ಸಿ ವೈ, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡ್ಕೊತಾ ಹೋಗೋಣ. ಆ್ಯಂಡ್ ವಾಟ್ ಇಟ್ ಈಸ್, ಏನಿದೆ ಅಂತ ಆಯ್ತಾ. ಆ್ಯಂಡ್ ನೆಕ್ಸ್ಟ್ ವೈ ದಾಟ್ ಓನ್ಲಿ, ವೈ
ದಾಟ್ ಓನ್ಲಿ. ಸೊ 3 ಕ್ವಶನ್ ನಾವು ಆನ್ಸರ್ ಮಾಡೋಣ ಇಲ್ಲಿ. ಸೊ ಫಸ್ಟ್ ಈಸ್ ವೈ. ಏನಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ? ಫಸ್ಟ್ ಒನ್, ನಾವು ಎಲ್ಲೇ ಹೋದ್ರೂ ಯೂನಿವರ್ಸಲ್ಲಿ ಏನೇ ರಿಯಾಕ್ಷನ್ ಆದ್ರೂ ಅಲ್ಲಿ ಎಲೆಕ್ಟ್ರೋ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ ಫಾಲೋ ಆಗಬೇಕು. ಸೊ ಎಲೆಕ್ಟ್ರೋ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ನ ನಾವು ಫಾಲೋ ಮಾಡಿಸಾಗ ಎಲೆಕ್ಟ್ರೋ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ಒಂದು. ಅಂಡ್ ಸೆಕೆಂಡ್ ಏನು, ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ಫಾರ್ಮೇಶನ್ ಆಗಬಾರ್ದು ಅದಕ್ಕೆ. ಸೊ ಟು ಅವಾಯ್ಡ್ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್. ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ಅಂದ್ರೆ ಏನು ಇದನ್ನು ಹೇಳೋಣ. ಬಟ್ ಫಾರ್ ನಾವ್ ಇದು ನಿಮಗೆ ಒಂದು ಬೇಸಿಕ್ ಆಗಿ ಫುಲ್ ಗ್ಯಾಲ್ವಾನಿಕ್ ಸೆಲ್ಸ್ ಬಗ್ಗೆ ಹೇಳ್ತೀನಿ. ಡೇನಿಯಲ್ ಸೆಲ್ಸ್ ಬಗ್ಗೆ ಇವಾಗ ನೆಕ್ಸ್ಟ್ ಮಾತಾಡ್ತೀನಿ, ಅಲ್ಲಿ ಹೇಳೋಣ. ವಾಟ್ ಇಟ್ ಕಂಟೈನ್ಸ್. ಸೊ ಅದರಲ್ಲಿ ನಮಗೆ ಏನ್ ಇರುತ್ತೆ ಒಂದು ಸಾಲ್ಟ್ ಬ್ರಿಡ್ಜ್ ಅಲ್ಲಿ ಅಂತ ಕೇಳ್ತಿರೋದು. ಸೊ ಸಾಲ್ಟ್ ಬ್ರಿಡ್ಜ್ ಅಲ್ಲಿ ಯೂಶಲಿ ನಮ್ದು KCl KNO3 ಇರುತ್ತೆ. KCl KNO3 ನಾವು ಯೂಶಲಿ ಯೂಸ್ ಮಾಡ್ತೀವಿ. ಬಟ್ ಇದಲ್ಲದೆ ನಿಮಗೆ ಇದನ್ನು ಕೂಡ ಯಾವಾಗಾದ್ರೂ ಯೂಸ್ ಮಾಡ್ಬೋದು ನೀವು. ಸೊ ಇದಿರತ್ತೆ. ಇದೇ ಏನಕ್ಕಿರುತ್ತೆ? ಸೊ ದಾಟ್ ವೈ ದಾಟ್ ಓನ್ಲಿ. ಏನಕ್ಕಂದ್ರೆ ಇದರಲ್ಲಿ ನಮ್ದು ಮೊಬಿಲಿಟಿ ಆಫ್ ಕೆಟಯಾನ್ ಇಸ್ ಈಕ್ವಲ್ ಟು ಮೊಬಿಲಿಟಿ ಆಫ್ ಅನಯಾನ್. ಸೊ ಇದರಲ್ಲಿ ಕೆಟಯಾನ್ ಏನಿದೆ ಅನಯಾನ್ ಏನಿದೆ ಎರಡು ಸ್ಪೀಡ್ ಒಂದರಲ್ಲೇ ಅದು ಮೂವ್ ಆಗತ್ತೆ ಅಂತ ಹೇಳ್ತಿರೋದು. ಸೊ ದಟ್ ಈಸ್ ಕಂಡೀಷನ್ ಫಾರ್ ಯುವರ್ ವಾಟ್ ಸಾಲ್ಟ್ ಬ್ರಿಡ್ಜ್. ಓಕೆನಾ? ಸೊ ನಾವು ಲೆಟ್ ಅಸ್ ಮೂವ್ ಟು ಡೇನಿಯಲ್ ಸೆಲ್. ಸೊ ಇದೇ ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ ನೀವು ಏನಾದ್ರೂ ಆನೋಡ್ ಕ್ಯಾಥೋಡ್ ಅಲ್ಲಿ ಸೆಲ್ಸ್ಗಳು ತಗೊಬೇಕಾದ್ರೆ ಕಾಪರ್ ಅಂಡ್ ಜಿಂಕ್ ನ ಯೂಸ್ ಮಾಡಿದ್ರಿ. ಸೊ ಫಸ್ಟ್ ಕಂಡೀಷನ್ ಏನು, ಯಾವಾಗ ನಿಮ್ದು ಕಾಪರ್ ಅಂಡ್ ಜಿಂಕ್ ನ ನೀವು ಯೂಸ್ ಮಾಡಿ ಒಂದು ಸೆಲ್ ಕ್ರಿಯೇಟ್ ಮಾಡಿದ್ರಿ, ದಾಟ್ ವಿಲ್ ಬಿ ಯೋರ್ ಡೇನಿಯಲ್ ಸೆಲ್ಸ್. ಸೊ ಡೇನಿಯಲ್ ಸೆಲ್ಸ್ ಅಂತ ಗೊತ್ತಾಯ್ತು. ಈಗ ಡೇನಿಯಲ್ ಸೆಲ್ ನಿಮ್ಗೆ ಏನೇನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಆನೋಡ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀರಾ, ಕ್ಯಾಥೋಡ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀರಾ, ಅದನ್ನ ಒಂದು ನೀವು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಕೊಟ್ಟಿಲ್ಲ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ನೆನ್ಪು ಮಾಡ್ಕೋಬೇಕು. ಸೊ ಆನೋಡ್ ಅಲ್ಲಿ ಯಾವತ್ತೇ ಆದ್ರೂ ನಮ್ದು ಜಿಂಕ್ ಇರತ್ತೆ ಅಂತ ನೆನ್ಪಿಟ್ಕೊಂಬಿಡಿ. ಕ್ಯಾಥೋಡ್ ಅಲ್ಲಿ ಯಾವತ್ತೇ ಆದ್ರೂ ನಮ್ದು ಕಾಪರ್ ಇರತ್ತೆ ಅಂತ ನೆನ್ಪಿಟ್ಕೊಂಬಿಡಿ. ಈಗ ಆನೋಡ್ ಅಲ್ಲಿ ಏನಾಗುತ್ತೆ, ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ನಾವು ಸೆಲ್ ಬರೆಯೋಣ. ಸೊ ಸೆಲ್ ಬರೆಯಕ್ಕೆ ಏನ್ ಬರ್ತೀನಿ ನಾನು? ಸೊ 2 ಕಂಟೈನರ್ನ ತಗೊಂತೀನಿ. ಸೊ ಲೆಟ್ ಮೀ ರೈಟ್ ಬರೆಯೋಣ. ಸೊ ಏನು ಮಾಡ್ತೀನಿ, ಎಲೆಕ್ಟ್ರೋಕೆಮಿಕಲ್ ಸೆಲ್ ಬರಿಬೇಕು. ಸೊ ನಾನು ಸೆಲ್ ತಗೊಂಡಿದ್ದೀನಿ, ಒಂದು ಕಂಟೈನರ್ ತಗೊಂಡಿದ್ದೀನಿ. ಸೊ ಇದೇ ಥರ ಇನ್ನೊಂದು ಕಂಟೈನರ್ನ ನಾನು ತಗೊಂಡಿದ್ದೀನಿ, ಆಯ್ತಾ? ಸೊ ಇನ್ನೊಂದು ಕಂಟೈನರ್ ನಾನು ತಗೊಂಡಿದ್ದೀನಿ. ಇದರೊಳಗಡೆ ಏನು ಹಾಕಿದ್ದೀನಿ, ಒಂದು ಎಲೆಕ್ಟ್ರೋಡ್ ಹಾಕಿದ್ದೀನಿ. ಇದರೊಳಗೆ ಏನು ಹಾಕಿದ್ದೀನಿ ನಾನು, ಒಂದು ಎಲೆಕ್ಟ್ರೋಡ್ ಹಾಕಿದ್ದೀನಿ, ಆಯ್ತಾ? ಈ 2 ಎಲೆಕ್ಟ್ರೋಡ್ನ ನಾನೇನು ಮಾಡಿದ್ದೀನಿ, ಅಟ್ಯಾಚ್ ಮಾಡಿದ್ದೀನಿ ಒಂದು ಕಂಡಕ್ಟಿಂಗ್ ವೈರಿಂದ. ಮಧ್ಯದಲ್ಲಿ ಕರೆಂಟ್ನ ನಾನು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಏನು ಹಾಕಿದ್ದೀನಿ, ಆಮ್ಮೀಟರ್ನ ಹಾಕಿದ್ದೀನಿ, ಆಯ್ತಾ? ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆ ಇಲ್ವಾ ಅಂತ ಐಡೆಂಟಿಫೈ ಮಾಡೋದಕ್ಕೋಸ್ಕರ. ಸೊ ಈಗ ನನಗೆ ಒಂದು ಕ್ಯಾಥೋಡು ಆ್ಯಂಡ್ ಒಂದು ಆ್ಯನೋಡ್ ಆಗಿರ್ಬೇಕಾ, ರೈಟ್? ಸೊ ಇದರಲ್ಲಿ ಒಂದು ಬೇರೆ ಬೇರೆ ಕಲರ್ ಮಾಡ್ಬಿಡೋಣ. ಆ್ಯಂಡ್ ನನಗೆ ಇನ್ನೊಂದು ಏನು ಬೇಕಾಗಿದೆ, ಸಾಲ್ಟ್ ಬ್ರಿಡ್ಜ್ ಬೇಕಾಗಿದೆಯಾ? ಸೊ ಸಾಲ್ಟ್ ಬ್ರಿಡ್ಜ್ನು ತೊಗೊಂಡ್ಬಿಡೋಣ. ಯು ಶೇಪ್ ಟ್ಯೂಬ್ ಆಗಿರುತ್ತಾ? ಸೊ ಯು ಶೇಪಡ್ ಟ್ಯೂಬ್ ತಗೊಂಡಿದ್ದೀನಿ ನಾನು. ಸೊ ಒಂದು ಯು ಶೇಪಡ್ ಟ್ಯೂಬ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಏನು ಹಾಕಿದ್ದೀನಿ ಅದನ್ನು ಸೆಲ್ ಒಳಗಡೆ ಹಾಕಿದ್ದೀನಿ, ಇದು ಬರ್ತಿಲ್ಲ. ಓಕೆ, ಲೆಟ್ಸ್ ರೈಟ್ ಇಟ್ ಆಲ್ಸೋ. ಸೊ ಯು ಶೇಪಡ್ ಟ್ಯೂಬ್. ಓಕೆನಾ? ಸೊ ಈಗ ಬರೋಣ ನಾವು ಯಾವ್ದು ಆ್ಯನೋಡ್ ಆ್ಯಂಡ್ ಯಾವ್ದು ಕ್ಯಾಥೋಡ್. ಸೊ ಲೆಟ್ಸ್ ಸೇ ಇದನ್ನು ನಾವೇನು ಮಾಡಿದ್ದೀವಿ, ಆ್ಯನೋಡ್ ಆಗಿ ಇಕ್ಕಿದ್ದೀವಿ. ಬರೆದು ಬಿಡೋಣ. ಲೆಟ್ಸ್ ಸೇ ಇಟ್ ಈಸ್ ಮೈ ಆ್ಯನೋಡ್, ಲೆಟ್ಸ್ ಸೇ ಇಟ್ ಈಸ್ ಮೈ ಕ್ಯಾಥೋಡ್, ಆಯ್ತಾ? ನಂದೇನಿದು ಸಾಲ್ಟ್ ಬ್ರಿಡ್ಜ್ ಇದಾಯ್ತು. ಈಗ ಏನೇನು ಎಲ್ಲೆಲ್ಲಿ ಇರುತ್ತೆ. ಸೊ ನನ್ಗೆ ಗೊತ್ತಿದೆ ಆ್ಯನೋಡಲ್ಲಿ ಏನಿತ್ತು, ನಂದು ಜಿಂಕ್ ಇತ್ತು. ಸೊ ಎಲೆಕ್ಟ್ರೋಡ್ ಏನಾಗಿರುತ್ತೆ, ಆಬ್ವಿಯಸ್ಲಿ ಸಾಲಿಡ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಜಿಂಕ್ ಮೆಟಲ್ ಇರುತ್ತೆ. ಇದರಲ್ಲಿ ಏನಾಗಿರುತ್ತೆ, ಕಾಪರ್ ತಗೊಂಡಿದೀವಿ. ಸೊ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಕಾಪರ್. ಅಂಡ್ ಲೋನ್ ಅಕಾರ್ಡಿಂಗ್ ಆ್ಯನೋಡ್ ಅಲ್ಲಿ ಏನಾಗ್ತಿರುತ್ತೆ, ಆಕ್ಸಿಡೇಷನ್ ಆಗ್ತಿರುತ್ತೆ. ಸೊ ಜಿಂಕ್ ಏನಾಗಬೇಕು, ಆಬ್ವಿಯಸ್ಲಿ ಆಕ್ಸಿಡೇಷನ್ ಆಗಬೇಕು. ಸೊ ಜಿಂಕ್ ಏನಾಯ್ತು,
ಜಿಂಕ್ ಆಕ್ಸಿಡೈಸ್ ಆಯಿತು, Zn2 ಪ್ಲಸ್ 2 ಎಲೆಕ್ಟ್ರಾನ್ಸ್ ಕೊಡ್ತು. ಆ್ಯಂಡ್ ಆಪೋಸಿಟ್ ಟು ದ್ಯಾಟ್ ಕಾಪರಲ್ಲಿ ರಿಡಕ್ಷನ್ ಆಗಬೇಕು. ಸೊ ಕಾಪರ್ 2+ ಅಯಾನ್ ಏನಿತ್ತು, 2 ಎಲೆಕ್ಟ್ರಾನ್ ಜಿಂಕಿಂದ ಏನು ಪ್ರೊಡ್ಯೂಸ್ ಆಗಿದೆ ಇದನ್ನು ತಗೊಂಡಿದೆ ಆ್ಯಂಡ್ ಕಾಪರ್ ಮಾಡಿದೆ. ಸೊ ಓವರ್ ಆಲ್ ರಿಯಾಕ್ಷನ್ ಏನಾಯಿತು, ಎಲೆಕ್ಟ್ರಾನ್ ಕ್ಯಾನ್ಸಲ್, ಜಿಂಕ್ ಪ್ಲಸ್ ಕಾಪರ್ 2+ ಗಿವ್ ರೈಸ್ ಟು Zn2 ಪ್ಲಸ್ ಕಾಪರ್. ಸೊ ಆಯ್ತಾ ಓವರ್ ಆಲ್ ರಿಯಾಕ್ಷನ್. ಓಕೆ, ಸೊ ನನಗೆ ಗೊತ್ತಿದೆ ನಾನು ಯಾವಾಗಲೇ ಆದರೂ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಏನು ತಗೊಂಡಿದ್ದೀನಿ ಅದೇನಾಗಿರುತ್ತೆ, ಸಾಲ್ಟ್ ಆಫ್ ದ ಸೇಮ್ ಮೆಟಲ್. ಸೊ ಏನು ತಗೊಂಡಿದ್ದೀನಿ, ಸಾಲ್ಟ್ ಆಫ್ ಸೇಮ್ ಮೆಟಲ್ ಅಂತ ಹೇಳಿದ್ರೆ ZnSO4 ತಗೊಬೋದಾ, ಇದನ್ನೇನು ತಗೊಬೋದು ನಾನು, ಕಾಪರ್ ಸಲ್ಫೇಟ್ ತಗೊಬೋದಾ. ಆ್ಯಂಡ್ ನನ್ನ ಸಾಲ್ಟ್ ಬ್ರಿಡ್ಜಲ್ಲಿ ಏನಾಗಿತ್ತು, KCl ತಗೊಬೋದಾ ನಾನು. ಆಯಿತು, ಈಗ ಬರೋಣ ಎಲೆಕ್ಟ್ರಾನ್ ಫ್ಲೋ ಯಾವ ಕಡೆಯಿಂದ ಆ ಕಡೆ ಆಗುತ್ತೆ, ಆ್ಯನೋಡ್ ಟು ಕ್ಯಾಥೋಡ ಎಲೆಕ್ಟ್ರಾನ್ ಫ್ಲೋ. ಕರೆಂಟ್ ಯಾವ ಕಡೆಯಿಂದ ಯಾವ ಕಡೆ ಆಗುತ್ತೆ, ಕ್ಯಾಥೋಡ್ ಟು ಆ್ಯನೋಡ ಕರೆಂಟ್ ಬರ್ತಿದೆ. ಇಷ್ಟು ನಿಮ್ಮದು ರೆಪ್ರೆಸೆಂಟೇಷನ್ ಆಯಿತು. ಈಗ ಜಸ್ಟ್ ಇಮ್ಯಾಜಿನ್ ವಿತ್ ಮೀ ಬಿಫೋರ್ ದಟ್ ಸೆಲ್ ರೆಪ್ರೆಸೆಂಟೇಷನ್ ಬರೆದು ಬಿಡೋಣ. ಸೊ ಆ್ಯನೋಡ್ ಇದು, ಆ್ಯನೋಡ್ದು ರಿಯಾಕ್ಟೆಂಟ್ ಏನು, ಜಿಂಕ್. ಸಾಲಿಡ್ ಸ್ಟೇಟಾ ಬರ್ತಿದ್ದೀನಿ, ಒಂದು ಲೈನ್ Zn2 ಪ್ಲಸ್ ಪ್ರಾಡಕ್ಟು. ಓಕೆ, ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ, ಲೆಟ್ಸ್ ರೈಟ್ ಸಿಂಪ್ಲಿ ಏನು ಕಾನ್ಸಂಟ್ರೇಷನ್ ಬರೆಯೋದು ಬೇಡ ಇವಾಗ. ಸೊ ಸಾಲ್ಟ್ ಬ್ರಿಡ್ಜ್ ಹಾಕಿದ್ದೀನಲ್ವಾ, ಅದಕ್ಕೆ ನೆಕ್ಸ್ಟ್ ಏನು ಬರೀಬೇಕು, ಆ ಕ್ಯಾಥೋಡ್ದು ರಿಯಾಕ್ಟೆಂಟ್ ಏನು, ಕಾಪರ್ 2+, ಪ್ರಾಡಕ್ಟ್ ಏನು, ಕಾಪರ್. ಸಾಲಿಡ್ ಸ್ಟೇಟಲ್ಲಿ ಇದೆಯಾ, ಸೆಲ್ ರೆಪ್ರೆಸೆಂಟೇಷನ್ ಆಯಿತು. ಈಗ ಬರೋಣ ಸಾಲ್ಟ್ ಬ್ರಿಡ್ಜ್ ಯಾವ ಥರ ವರ್ಕ್ ಆಗುತ್ತೆ ಅದರ ಬಗ್ಗೆ. ಆ್ಯಂಡ್ ನನ್ನ ಕಡೆ ಯಾವ ಕಡೆ ನಂದು ಡೆಪಾಸಿಟ್ ಆಗುತ್ತೆ, ಯಾವ ಕಡೆಯಿಂದ ನಮಗೆ ಈಚೆ ಬರುತ್ತೆ ಅಯಾನ್ಸು, ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಕನ್ಸಿಡರ್ ದಿಸ್ ಒನ್, ಆ್ಯನೋಡ್ ಕಡೆ ಏನಾಯ್ತು ನೋಡಿ, ರಿಯಾಕ್ಟೆಂಟ್ ಇದು ರಿಯಾಕ್ಟ್ ಆಗ್ತಿದೆ, ಪ್ರಾಡಕ್ಟ್ ನನ್ಗೆ ಏನು ಸಿಗ್ತಿದೆ, Zn2+. ಸೊ ಇದರಿಂದ ಈ ಒಂದು ಎಲೆಕ್ಟ್ರೋಡ್ ಇಂದ ನಂದೇನು ಬರ್ತಿದೆ, Zn2+ ಬರ್ತಿದೆ. ಸೊ ಕೆಟಯಾನ್ದು ಕಾನ್ಸಂಟ್ರೇಷನ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಈ ಕಡೆ ಏನಾಗ್ತಿದೆ, ಕೆಟಯಾನ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿದೆ, ಕರೆಕ್ಟ್. ಓಕೆ, ಕೆಟಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯಿತು, 2 ಎಲೆಕ್ಟ್ರಾನ್ ಬಂತು, ಎಲೆಕ್ಟ್ರಾನ್ ಅಂತೂ ಈ ಕಡೆ ಹೋಗ್ತಿದ್ದೀವಾ. ಇವಾಗ ಬರೋಣ ಈ ಕಡೆ ಸೈಡ್, ಕಾಪರ್ ಏನಾಯ್ತು ನೋಡಿ, ಕಾಪರ್ ಅಯಾನ್ಸ್ ಎಲ್ಲಿರ್ತವೆ, ಸೊಲ್ಯೂಷನ್ ಅಲ್ಲಿ ಇರತ್ತಾ. ಸೊ ಈ ಸೊಲ್ಯೂಷನ್ ಇರೋ ಅಯಾನ್ ಏನಾಗಿದೆ, ಕಾಪರ್ 2+, ಇದು ಎಲೆಕ್ಟ್ರೋಡ್ ಮೇಲೆ ಹೋಗಿ ಡೆಪಾಸಿಟ್ ಆಗ್ತಿದೆ. ಸೊ ಲಿಬರೇಷನ್ ಎಲ್ಲಾಯ್ತು ಮೆಟಲ್ದು, ಇನ್ ದ ಫಾರ್ಮ್ ಆಫ್ ಅಯಾನ್ ಆನೋಡ್ ಕಡೆ, ಡೆಪಾಸಿಷನ್ ಎಲ್ಲಾಯ್ತು ಕ್ಯಾಥೋಡ್ ಕಡೆ. ಸೊ ಕಾಪರ್ ಇದ್ರ ಮೇಲೆ ಡೆಪಾಸಿಟ್ ಆಯ್ತಾ ಇದರ. ಓಕೆ, ಸೊ ಇದ್ರ ಆಗಿರೋದ್ರಿಂದ ಇಲ್ಲಿ ಏನಾಗ್ತಿದೆ, ನಂದು Cu2+ ಅಯಾನ್ಸ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿದೆ, ರೈಟ್. ಎಲೆಕ್ಟ್ರಾನ್ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ ಫಾಲೋ ಆಗಬೇಕಾ. ಸೊ ಇದರಲ್ಲಿ ಮೋರ್ ಪಾಸಿಟಿವ್, ಮೋರ್ ಕೆಟಯಾನ್ಸ್, ಇದರಲ್ಲಿ ಏನಾಗ್ತಿದೆ, ಮೋರ್ ಎನಯಾನ್ಸ್ ಇದಾವ, ಮೋರ್ ಎನಯಾನ್ಸ್. ಸೊ ಈ ಮೋರ್ ಕೆಟಯಾನ್ ಅಂಡ್ ಮೋರ್ ಎನಯಾನ್ ನನ್ನ ಎಲೆಕ್ಟ್ರಾನ್ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ನ ಫಾಲೋ ಮಾಡಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಾನು ಏನು ಮಾಡಬೇಕಾಗತ್ತೆ, ಇವೆರಡೂ ಜಾಯಿನ್ ಮಾಡಿಸ್ಬೇಕಾಗತ್ತೆ. ಸೊ ಇದೇ ಕೆಲಸ ಮಾಡೋದು ಸಾಲ್ಟ್ ಬ್ರಿಡ್ಜ್. ಸೊ ಇದರಲ್ಲಿ ಏನು ಎಕ್ಸ್ಟ್ರಾ ಕೆಟಯಾನ್ ಏನಿತ್ತು ಆ್ಯಂಡ್ ಇದರಲ್ಲಿ ಎಕ್ಸ್ಟ್ರಾ ಎನಯಾನ್ ಏನಿತ್ತು, ಎರಡೂ ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಆಯ್ತಾ, ಕ್ಲಿಯರ್. ಓಕೆ, ಸೊ ದಾಟ್ ಯು ಶುಡ್ ನೋ. ನೆಕ್ಸ್ಟ್ ಹೇಳ್ತೀರಾ ಮ್ಯಾಮ್ ಇದನ್ನು ಜಾಯಿನ್ ಮಾಡ್ಬೋದಾಗಿತ್ತಲ್ವ, ಸಪ್ರೇಟ್ ಏನಕ್ಕೆ ಮಾಡೋದು. ಸೊ ಯಾವಾಗ ನೀವು ಜಾಯಿನ್ ಮಾಡ್ತಿದ್ರಿ ಅವಾಗ ಏನಾಗೋದು, ನಮಗೆ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ಆಗ್ಬಿಡೋದು. ಸೊ ಇವಾಗ ಏನಾದರೂ ಸೆಲ್ ತೊಗೊಂಡ್ರಿ, ಇದೇ ಸೆಲ್ಲಲ್ಲಿ ನೀವೇನು ಮಾಡಿಬಿಟ್ರಿ, ಜಾಯಿನ್ ಮಾಡಿಬಿಟ್ವಿ. ಇಲ್ಲಿ ಏನಾಗುತ್ತೆ, ಕೆಟಯಾನ್ 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 ಜಾಯಿನ್ ಆಗ್ತವೆ, ಇಲ್ಲಿ ಎನಯಾನ್ 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 ಜಾಯಿನ್ ಆಗ್ತವೆ. ಸೊ ಇದೇನು ಮಾಡ್ತೀವಿ ಇವಾಗ, ಕೆಟಯಾನ್ ಎನಯಾನ್ ಇದ್ದಾಗ ಇಲ್ಲಿ ಕ್ರಿಯೇಟ್ ಆಗದೆ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್, ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್. ಆ್ಯಂಡ್ ಈ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ನನಗೆ ಏನಕ್ಕೆ ಬೇಕಾಗಿಲ್ಲ, ಏನಕ್ಕಂದ್ರೆ ದಿಸ್ ಡಿಕ್ರೀಸಸ್ EMF ಆಫ್ ದ ಸೆಲ್. ಸೊ ಎಲೆಕ್ಟ್ರೋಮೋಟಿವ್ ಸೆಲ್ ಆಫ್ ದ ಸೆಲ್ದು ಕಡಿಮೆ ಮಾಡುತ್ತೆ, ದಟ್ ಈಸ್ ಕರೆಂಟ್ ಲೆಸ್ ಪ್ರೊಡ್ಯೂಸ್ ಆಗತ್ತೆ. ಅರ್ಥ ಆಯ್ತಾ. ಸೊ ಈ ಲಿಕ್ವಿಡ್ ಜಂಕ್ಷನ್ ಪೊಟೆನ್ಷಿಯಲ್ ಏನಕ್ಕೆ ಆಗ್ಬೋದು, ಏನಕ್ಕೆ ಆಯ್ತಿದ್ದು. ಸೊ ಅಲ್ಲೂ ನಾವು ಜಾಯಿನೇ ಮಾಡ್ತಿರೋದು, ಇಲ್ಲೂ ಜಾಯಿನೇ ಮಾಡ್ತಿರೋದು ಮ್ಯಾಮ್. ಬಟ್ ಏನಕ್ಕೆ ಆಯ್ತಿದ್ದೀರಾ, ಬಿಕಾಸ್ ಅಲ್ಲಿ ನಾನು ಸ್ಪೀಡ್ ಏನಿತ್ತು ಕೆಟಯಾನ್ದು ಎನಯಾನ್ದು ಅದನ್ನು ತಗೊಂಡಿದ್ದೆ KCl ಸಾಲ್ಟ್ ಬ್ರಿಡ್ಜಲ್ಲಿ. ಸೊ ಅದು ಬಂದ್ಬಿಟ್ಟು ಇವಾಗ ಕೆಟಯಾನು ಒಂದು ಎನಯಾನ್ನ ತಗೊಂಡು ಆ್ಯಂಡ್ ಸೇಮ್ ಸ್ಪೀಡಲ್ಲಿ ಆ ಸಾಲ್ಟ್ ಬ್ರಿಡ್ಜ್ ಟುವರ್ಡ್ಸ್ ಮೂವ್ ಆಯಿತು. ಆ ಕಡೆ ಕೆಟಯಾನ್ ಏನು ಮಾಡ್ತು, ಎನಯಾನ್ ತಗೊಂಡು ಆ್ಯಂಡ್ ಅದೇ ಸ್ಪೀಡಲ್ಲಿ ಮೂವ್ ಆಯಿತು, ಎರಡು ಒಂದೇ ಸ್ಪೀಡಲ್ಲಿ ಬಂದು ಮರ್ಜ್ ಆಗಿರೋದು. ಬಟ್ ಹಿಯರ್ ದ ಸ್ಪೀಡ್ ಈಸ್ ಡಿಫ್ರೆಂಟ್. ಮೊಬಿಲಿಟಿ
ಈಸ್ ಡಿಫ್ರೆಂಟ್, ಅದರಿಂದ ಇದು ಆಗಿರೋದು. ಕ್ಲಿಯರ್? ಓಕೆ. ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ಡೇನಿಯಲ್ ಸೆಲ್ಗೆ ಏನಿದೆ ಅಂತ ಹೇಳಿದ್ರೆ ಇದ್ರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗಿದೆ EMF ಏನಾಗಿದೆ 1.1 ವೋಲ್ಟ್ ಆಗಿದೆ. ಆಯ್ತಾ? ಇದರ ಕಂಡೀಷನ್ ಮೇಲೆ 3 ಕಂಡೀಷನ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ದ ಕಂಡೀಷನ್ ನಂಬರ್ ಫಸ್ಟ್ ಈಸ್, ಏನಾದ್ರೂ ನಿಮ್ದು EMF ಆಫ್ ದ ಸೆಲ್ ಏನಿದೆ ದಟ್ ಈಸ್ ಈಕ್ವಲ್ ಟು, ಸೊ ದಟ್ ಈಸ್ ಲೆಟ್ಸ್ ಸೇ ಗ್ರೇಟರ್ ದ್ಯಾನ್ ಈ ಎಕ್ಸ್ಟರ್ನಲ್ ಇಂದ ನೀವೇನಾಗ್ತೀರಾ, ಸೊ ದಟ್ ಎಕ್ಸ್ಟರ್ನಲ್ದು ಏನಿದೆ ನಮ್ದು ಪೊಟೆನ್ಷಿಯಲ್ ದಟ್ ಈಸ್ ಡಿಸ್ಚಾರ್ಜ್ ಪೊಟೆನ್ಷಿಯಲ್, ಇದನ್ನ ಡಿಸ್ಚಾರ್ಜ್ ಪೊಟೆನ್ಷಿಯಲ್ ಅಂತ ಹೇಳ್ತೀರಾ. ಸೊ ಸ್ವಲ್ಪ ಪೊಟೆನ್ಷಿಯಲ್ ನೀವು ಏನೇ ಒಂದು ರಿಯಾಕ್ಷನ್ ಮಾಡಬೇಕು ಅಂದರೆ ಆ್ಯಡ್ ಮಾಡಲೇಬೇಕು, ಡಿಸ್ಚಾರ್ಜ್ ಪೊಟೆನ್ಷಿಯಲ್. ಸೊ ಇದೇನಾದರೂ EMF ಆಫ್ ದ ಸೆಲ್ಲು ಈಕ್ವಲ್ ಟು ದಿಸ್ ಡಿಸ್ಚಾರ್ಜ್ ಪೊಟೆನ್ಷಿಯಲ್ ದಟ್ ಈಸ್ ಈ ಎಕ್ಸ್ಟರ್ನಲ್ ಆಗಿದ್ರೆ, ಅಥವಾ EMF ಆಫ್ ದ ಸೆಲ್ ಈಸ್ ಲೆಸ್ ದ್ಯಾನ್ ಡಿಸ್ಚಾರ್ಜ್ ಪೊಟೆನ್ಷಿಯಲ್ ಅಥವಾ ಈ ಎಕ್ಸ್ಟರ್ನಲ್ ಆಗಿದ್ರೆ ಏನೇನಾಗುತ್ತೆ. ಸೊ ಇದರಲ್ಲಿ ಕೊಟ್ಟಿರೋ ಕಂಡೀಷನ್ಸ್ ಏನೇನು ಅಂತ ಹೇಳಿದ್ರೆ, ಯಾವಾಗ ನಿಮ್ದು ಲೆಸ್ ಆಗತ್ತೆ ಅವಾಗವಾಗ ನಿಮ್ದು ಯಾವ ಟೈಪ್ ಆಫ್ ಸೆಲ್ ಬಿಹೇವ್ ಮಾಡುತ್ತೆ, ಎಸ್ ಇಟ್ ವಿಲ್ ಬಿಹೇವ್ ಲೈಕ್ ಗೆಲ್ವಾನಿಕ್ ಸೆಲ್ಸ್ ಥರ ಬಿಹೇವ್ ಮಾಡುತ್ತೆ, ಗೆಲ್ವಾನಿಕ್ ಸೆಲ್ ಥರ ಬಿಹೇವ್ ಮಾಡುತ್ತೆ. ಆ್ಯಂಡ್ ಈ ಸೆಲ್ ಇಸ್ ಈಕ್ವಲ್ ಟು ಈ ಎಕ್ಸ್ಟರ್ನಲ್ ಆದಾಗ ಅದು ರಿವರ್ಸಿಬಲ್ ಸೆಲ್ ಥರ ಬಿಹೇವ್ ಮಾಡುತ್ತೆ, ರಿವರ್ಸಿಬಲ್ ಸೆಲ್. ಬಟ್ ಏನೇ ನಿಮ್ಮದು EMF ಅದರಲ್ಲಿ ಏನಾಗುತ್ತೆ, ನೋ ಕರೆಂಟ್ ಜನರೇಟೆಡ್ ಆ್ಯಂಡ್ ಯಾವುದೇ ರಿಯಾಕ್ಷನು ಕೂಡ ಆಗೋದಿಲ್ಲ. ಆಯ್ತಾ? ಈ ಸೆಲ್ EMF ಆಫ್ ದ ಸೆಲ್ಲು ಕಡಿಮೆ ಇದೆ ದ್ಯಾನ್ ಯುವರ್ ಡಿಸ್ಚಾರ್ಜ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ದಾಟ್ ವಿಲ್ ಬಿಹೇವ್ ಲೈಕ್ ಯುವರ್ ಎಲೆಕ್ಟ್ರೋಲೈಟಿಕ್ ಸೆಲ್ ಥರ ಬಿಹೇವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಯ್ತಾ? ಸೊ ಇದರಲ್ಲಿ ಏನಾಗ್ತಿತ್ತು ನಿಮ್ಮದು ಗ್ಯಾಲ್ವಾನಿಕ್ ಸೆಲ್ಲಲ್ಲಿ, ಸೊ ಅವಾಗ ಜಿಂಕ್ ಪ್ಲಸ್ ಕಾಪರ್ 2 ಜಿಂಕ್ ಏನು ಕೊಡ್ತಿತ್ತು ನಿಮ್ಮದು, ಜಿಂಕ್ ಸೈಡಲ್ಲಿ ಜಿಂಕ್ ಅಯಾನ್ ಕೊಡ್ತಿತ್ತು, ಕಾಪರ್ ಸೈಡಲ್ಲಿ ಏನಾಗ್ತಿತ್ತು ರಿಡಕ್ಷನ್ ಆಗ್ತಿತ್ತು. ಇದರಲ್ಲಿ ಏನಾಗೋಗುತ್ತೆ ಎಲೆಕ್ಟ್ರೋಲೈಟಿಕ್ ಸೆಲ್ಲಲ್ಲಿ ಉಲ್ಟಾ ಆಗುತ್ತೆ. ಸೊ ಜಿಂಕ್ 2+ ರಿಡಕ್ಷನ್ ಆಗೋಗುತ್ತೆ, ದಟ್ ಈಸ್ ನಾನ್ ಸ್ಪಾಂಟೇನಿಯಸ್, ಆ್ಯಂಡ್ ಕಾಪರ್ ಏನಾಗುತ್ತೆ ಆಕ್ಸಿಡೈಸ್ ಆಗುತ್ತೆ. ಸೊ ಈ ಥರ ರಿಯಾಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಇದೊಂದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ಯೋರ್ EMF ಆಫ್ ದ ಸೆಲ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಗ್ಗೆ ಮಾತಾಡ್ತಾ ಬರೋಣ. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ತಗೊಳ್ತಾ ಹೋದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಾಟ್ ಫಸ್ಟ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನಿಲ್ಲ, ಒಂದು ಮೆಟಲ್ ಏನು ತಗೊಂಡಿದ್ರಿ ನೀವು, ಒಂದು ಎಲೆಕ್ಟ್ರೋಡ್ ಏನು ತಗೊಂಡ್ರಿ, ಆ ಎಲೆಕ್ಟ್ರೋಡ್ದು ಟೆಂಡೆನ್ಸಿ ಟು ಗೆಟ್ ಆಕ್ಸಿಡೈಸ್ಡ್ ಆರ್ ರೆಡ್ಯೂಸ್ಡ್. ಆಯ್ತಾ? ಸೊ ಎಷ್ಟು ಮಟ್ಟಕ್ಕೆ ಅದಕ್ಕೆ ಆಕ್ಸಿಡೈಸ್ ಆಗೋಕ್ಕೆ ಎಬಿಲಿಟಿ ಇದೆ, ಎಷ್ಟು ಮಟ್ಟಕ್ಕೆ ರೆಡ್ಯೂಸ್ ಆಗೋ ಎಬಿಲಿಟಿ, ಅದ್ರ ಬಗ್ಗೆ ಅದು ಮಾತಾಡುತ್ತೆ. ಆಕ್ಸಿಡೈಸ್ ಅಂತ ಹೇಳಿದ್ರೇನು, ಎಷ್ಟು ಮಟ್ಟಕ್ಕೆ ಎಲೆಕ್ಟ್ರಾನ್ನ ಲೂಸ್ ಮಾಡೋ ಎಬಿಲಿಟಿ ಇದೆ, ರಿಡಕ್ಷನ್ ಅಂದ್ರೇನು, ಎಷ್ಟು ಮಟ್ಟಕ್ಕೆ ಎಲೆಕ್ಟ್ರಾನ್ನ ಗೇನ್ ಮಾಡೋ ಎಬಿಲಿಟಿ ಇದೆ. ಇದನ್ನ ಒಂದು ಹೇಳ್ಬೋದಾ, ಬೇಸ್ಡ್ ಆನ್ ಯುವರ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಥವಾ ಎಲೆಕ್ಟ್ರಾನ್ಸ್ ಬೇಸ್ಡ್ ಮೇಲೆ. ಇನ್ನೊಂದು ಏನ್ರ ಬೇಸಿಸ್ ಮೇಲೆ ಹೇಳ್ತೀವಿ, ದಟ್ ಈಸ್ ಡಿಪೆಂಡ್ ಆನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ಹೇಳ್ತೀವಿ, ವರ್ಕ್ ಡನ್ ಮೇಲೆ ಮಾತಾಡ್ತೀವಿ. ಸೊ ಇದ್ರ ಅಕಾರ್ಡಿಂಗ್ ಏನು ಪೊಟೆನ್ಷಿಯಲ್ ಡಿಫ್ರೆನ್ಸು, ನಿಮ್ಮದು ಒಂದು ಮೆಟಲ್ ಏನಿತ್ತು ಆ್ಯಂಡ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಅದ್ರದ್ದು ಅಯಾನ್ ಏನಿತ್ತು, ಆ ಮೆಟಲ್ದು ಆ್ಯಂಡ್ ಅಯಾನ್ ಮಧ್ಯದಲ್ಲಿ ದಟ್ ಈಸ್ ಜಿಂಕ್. ಇವಾಗ ತಗೊಂಡ್ರೆ ಜಿಂಕ್ ಮೆಟಲ್ ಆ್ಯಂಡ್ ಜಿಂಕ್ ಅಯಾನ್ Zn2+ ಅಯಾನ್ ಏನಿತ್ತು ನಮ್ಮದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ, ಅವೆರಡರ ಮಧ್ಯ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ದಟ್ ಈಸ್ ಯೋರ್ electrode potential. Okay, so electrode potential obviously on basis of the first definition now ಎರಡು type divide ಮಾಡಬಹುದು. First one is reduction potential, ಇನ್ನೊಂದೇನು oxidation potential. So reduction potential ನಾವೇನು ಹೇಳ್ಬೋದು, ರೆಡ್ಯೂಸ್ ಆಗ್ತಿರೋದಾಗ, ಸೊ ಟೆಂಡೆನ್ಸಿ ಟು ಗೆಟ್ ರೆಡ್ಯೂಸ್ಡ್. ಸೊ ಆಬ್ವಿಯಸ್ಲಿ ಏನಾಗ್ತಿರತ್ತಂದು ಮೆಟಲ್ N+ ಇಂದ ಮೆಟಲ್ ಹೋಗ್ತಿರತ್ತಾ, ರೈಟ್? ಸೊ ಇದನ್ನು ಯಾವ ಥರ ಬರೀತಾರೆ ಅಂತ ಹೇಳಿದ್ರೆ, ಬರೆದ್ಬಿಟ್ಟು ಆಕ್ಸಿಡೈಸ್ಡ್ ಆ್ಯಂಡ್ ದೆನ್ ರೆಡ್ಯೂಸ್. ಸೊ ರಿಯಾಕ್ಟೆಂಟ್ ಪ್ರಾಡಕ್ಟ್ ಕೊಡ್ತಿರೋದು. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಐಡೆಂಟಿಫೈ ಯಾವ ಥರ ಮಾಡ್ತೀರಾ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇದ್ರದ್ದು ಕೊಟ್ಟಿದ್ದಾರೆ, ಯಾವ ಥರ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿರ್ತಾರೆ. ಸೊ ಯಾವ ಥರ ಡಿನೋಟ್ ಮಾಡಿರ್ತಾರೆ, ಯೂಶಲಿ ಈ ಥರ ಡಿನೋಟ್ ಮಾಡಿರ್ತಾರೆ, ಮೆಟಲ್ ಟು ಅದ್ರದ್ದು ಮೆಟಲ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಇರೋದು. ಸೊ ಈ ಥರ ಡಿನೋಟ್ ಮಾಡ್ತಾರೆ. ಆ್ಯಂಡ್ ಯಾವಾಗಲೂ ನೋಡಿ, ಏನಾದರೂ ನಿಮ್ಮದು ರಿಡಕ್ಷನ್ ಪೊಟೆನ್ಷಿಯಲು +X ಕೊಟ್ಟಿದ್ರೆ, ಆಕ್ಸಿಡೇಷನ್ ಪೊಟೆನ್ಷಿಯಲ್ಸ್ ಅದರದೇ ಸೇಮ್ ಮೆಟಲ್ ನೀವು ಯಾವ ಥರ ಬರೀತೀರಾ,
ಮೈನಸ್ ಎಕ್ಸ್ ಅಂತ ಬರೀತೀರಾ. ಸೊ ಸೈನ್ ಚೇಂಜ್ ಮಾಡ್ತೀರಾ. ಏನಾದರೂ ಇದು ಇಫ್ ರಿಡಕ್ಷನ್ ಪೊಟೆನ್ಷಿಯಲ್ ಇದಾದ್ರೆ ದೆನ್ ಈ ತರ ಆಗುತ್ತೆ. ಇಫ್ ರಿಡಕ್ಷನ್ ಪೊಟೆನ್ಷಿಯಲ್ ನೆಗೆಟಿವ್ ಆದ್ರೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಾಗುತ್ತೆ, ದೆನ್ ಇಟ್ ವಿಲ್ ಬಿ ಪಾಸಿಟಿವ್. ಕ್ಲಿಯರ್? ಇಷ್ಟು ಗೊತ್ತಾಯ್ತು. ಈಗ ಬರೋಣ ಇ ಎಮ್ ಎಫ್ ಆಫ್ ದ ಸೆಲ್. ಇದು ಒಂದು ಸಿಂಗಲ್ ಆಯ್ತು, ಸಿಂಗಲ್ ರಿಡಕ್ಷನ್ ಸೆಲ್ಲು ಅಥವಾ ಆಕ್ಸಿಡೇಷನ್ ಸೆಲ್ದು. ಎರಡೂ ಇದ್ದಾಗ ಇ ಎಮ್ ಎಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಬಗ್ಗೆ ಮಾತಾಡೋಣ. ಸೊ ಎಲೆಕ್ಟ್ರೋಮೋಟಿವ್ ಫೋರ್ಸ್ಗಿಂತ ಮೊದಲು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ದು ಕಂಡೀಷನ್ ನೋಡ್ಕೊಂಡ್ಬಿಡೋಣ, ಯಾಕಂದ್ರೆ ಕಂಡೀಷನ್ ಮೇಲೆ ಕ್ವಶನ್ ಇರುತ್ತೆ. ಸೊ ಯಾವುದೇ ಒಂದು ನಿಮಗೆ ಸೆಲ್ ರೆಪ್ರೆಸೆಂಟೇಷನ್ ಅಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಜನರೇಟ್ ಮಾಡೋಕ್ಕೆ ಯಾವ ಸೆಲ್ನ ಯೂಸ್ ಮಾಡ್ತೀರಾ ಅಂತ ಕೊಟ್ಬಿಟ್ಟು ಡಿಫ್ರೆಂಟ್ ಸೆಲ್ಸ್ನ ಕೊಟ್ಟರೆ ನೀವೇನು ಮಾಡ್ತೀರಾ, ಸ್ಟ್ಯಾಂಡರ್ಡ್ ಕಂಡೀಷನ್ ಇದೆಯಲ್ಲ ಇಲ್ಲ ಅಂತ ನೋಡ್ತೀರಾ. ಇನ್ನೊಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡೋಕ್ಕೆ ಸ್ಟ್ಯಾಂಡರ್ಡ್ ಸೆಲ್ ಇದೆಯೋ ಇಲ್ವೋ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಸೆಲ್ ಇದೆಯೋ ಇಲ್ವೋ ಅದನ್ನು ನೋಡ್ತಾ ಹೋಗ್ತೀರಾ. ಅದು ಬಂದ್ಬಿಟ್ಟು ಹೈಡ್ರೋಜನ್ ಆಗಿರುತ್ತೆ, ಕ್ಯಾಲಮಲ್ ಆಗಿರುತ್ತೆ, ಎಷ್ಟೊಂದಿದೆ. ಸೊ ಲೆಟ್ ಅಸ್ ಡಿಸ್ಕಸ್ ಇಟ್ ಲೇಟರ್ ಇನ್ ರಿಡಕ್ಷನ್ ಪೊಟೆನ್ಷಿಯಲ್. ಆಯ್ತಾ? ಏನು ಬರೀತೀರಾ ಕಂಡೀಷನ್? ಫಸ್ಟ್ ಕಂಡೀಷನ್ ನಿಮ್ಮದು 1 ಮೋಲಾರ್ ಕಾನ್ಸಂಟ್ರೇಷನ್ ಇರಬೇಕು ಅದಕ್ಕೆ. ಆಯ್ತಾ? ಸೆಕೆಂಡ್ ಕಂಡೀಷನ್ ಪ್ರೆಷರ್ ಇದ್ರೆ 1 ಬಾರ್ ಪ್ರೆಷರ್ ಇರಬೇಕು ಹೈಡ್ರೋಜನ್ ಗ್ಯಾಸ್ಗೆ. ಥರ್ಡ್ ಕಂಡೀಷನ್ ಯಾವ ಟೆಂಪರೇಚರ್ ಅಲ್ಲಿ ಮಾಡಿರ್ಬೇಕು ನೀವು? 298 ಕೆಲ್ವಿನ್ ಅಲ್ಲಿ ಮಾಡಿರ್ಬೇಕು. 298 ಕೆಲ್ವಿನ್ ಅಲ್ಲಿ ಮಾಡಿರ್ಬೇಕು. ಅವಾಗ ನಿಮ್ದು ಏನಾಗುತ್ತೆ, ದಾಟ್ ವಿಲ್ ಬಿ ಯೋರ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಆಯ್ತಾ? ಈಗ ಬರೋಣ ರಿಡಕ್ಷನ್ ಇ ಎಮ್ ಎಫ್ ಆಫ್ ದ ಸೆಲ್ ಯಾವ ತರ ಬರೆಯೋದು. ಸೊ ಇ ಎಮ್ ಎಫ್ ಆಫ್ ದ ಸೆಲ್ಗೆ 2 ಕಂಡೀಷನು. ನಾನೇನು ಹೇಳಿದೆ, ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ರೆ ದಾಟ್ ಈಸ್ ಯಾವ ಥರ ಕೊಟ್ಟಿರ್ತಾರೆ, ರಿಯಾಕ್ಷನ್ ಕೊಟ್ಬಿಟ್ಟು ನಿಮ್ಗೆ ಅದರದ್ದು ಕೊಟ್ಟಿರ್ತಾರೆ. ಈ ರಿಡಕ್ಷನ್ ಅಂದರೆ ಆಕ್ಸೈಡ್ ಸ್ಟೇಟಲ್ಲಿ ಇರೋದು, ಆಕ್ಸಿಡೇಷನ್ ಸ್ಟೇಟಲ್ಲಿ ಇರೋದು, ರೆಡ್ಯೂಸ್ ಆಗ್ತಿರೋದು ಎಲೆಕ್ಟ್ರಾನ್ನ ತಗೊಂಡು ಇದೇನು ಕೊಟ್ಟಿರ್ತಾರೆ, ಮೆಟಲು ಆಕ್ಸಿಡೇಷನ್ ಆಗ್ತಿರೋದು. ಆಯಿತಾ? ರಿಯಾಕ್ಷನಲ್ಲಿ ಕೊಟ್ಟಿದ್ರೆ ಯಾವ ಥರ ಕೊಟ್ಟಿರ್ತಾರೆ, ಪ್ಲಸ್ಸು ಎಮ್ ಆಗ್ತಿರೋದು ಮೆಟಲ್ ಪ್ಲಸ್ ಏನು ಎಲೆಕ್ಟ್ರಾನ್ನ ತಗೊಳ್ತಿರೋದು. ಇದನ್ನು ಕೊಟ್ಟಿದ್ರೆ ರಿಯಾಕ್ಷನ್ ಟುವರ್ಡ್ಸ್ ಮೆಟಲಿಂದ ಎಲೆಕ್ಟ್ರಾನ್ ಬರ್ತಿರೋದು. ಈ ಥರ ರಿಯಾಕ್ಷನ್ ಕೊಟ್ಬಿಟ್ಟು ಏನಾದರೂ ಪೊಟೆನ್ಷಿಯಲ್ ಕೊಟ್ಟಿದ್ರೆ ಈ ಥರ ಮಾಡ್ತೀರಾ. ಸೊ ಎರಡಕ್ಕೂ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ರೆ ಏನ್ ಫಾರ್ಮುಲಾ ಬರೀತೀರಾ? ದ ಫಾರ್ಮುಲಾ ವಿಲ್ ಬಿ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಇ ಆಫ್ ರೈಟ್ ಮೈನಸ್ ಲೆಫ್ಟ್ ಅಂತ ಬರೀತೀರಾ. ಆಯ್ತಾ? ಇದ್ರದ್ದು ಕೊಟ್ಟಿದ್ರೆ ಉಲ್ಟಾ ಬರೀರಿ, ಇ ಆಫ್ ಲೆಫ್ಟ್ ಮೈನಸ್ ರೈಟ್. ಆಯ್ತಾ? ಸೊ ಏನ್ ನೆನ್ಪಿಟ್ಕೊಂತೀರಾ ಅದನ್ನ ನೋಡ್ಕೊಂತ ಹೋಗಿ. ಸೊ ಯೂಶಲಿ ನಾನು ನೆನ್ಪಿಟ್ಕೊಳೋದು ಆಕ್ಸಿಡೇಷನ್ ಪೊಟೆನ್ಷಿಯಲ್ದು. ಏನಕ್ಕಂದ್ರೆ ನಾವು ಹಿಂಗ್ ನಿಂತ್ಕೊಂಡ್ರೆ ಲೆಫ್ಟ್ ಸೈಡ್ ಆಬ್ವಿಯಸ್ಲಿ ಲೆಫ್ಟ್ ಇರಬೇಕು, ರೈಟ್ ಸೈಡ್ ಆಬ್ವಿಯಸ್ಲಿ ರೈಟ್ ಇರಬೇಕು. ಸೊ ಲೆಫ್ಟ್ ಮೈನಸ್ ರೈಟ್. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇದ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ಇ ಎಮ್ ಎಫ್ ಮತ್ತೆ ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಥವಾ ಕ್ಯಾಥೋಡ್ ಆನೋಡ್ ಯಾವ ತರ ಬರೀತೀರಾ? ಲೆಫ್ಟ್ ಈಸ್ ಆನೋಡ್. ಸೊ ಏನಾಗಿರ್ಬೇಕು, ರೈಟ್ ಸೈಡ್ ಕ್ಯಾಥೋಡ್ ಆಗಿರ್ಬೇಕು. ಏನಾಗಿರ್ಬೇಕು, ರಿಡಕ್ಷನ್ ಆಗ್ತಿರ್ಬೇಕು. ಮೈನಸ್ ಇ ಆನೋಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಆನೋಡ್ ಏನಾಗ್ತಿರುತ್ತೆ, ಆಕ್ಸಿಡೇಷನ್ ಆಗ್ತಿರತ್ತಲ್ಲಿ. ಸೊ ಇದರಲ್ಲಿ ಏನಾಗ್ತಿರುತ್ತೆ, ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಆನೋಡ್ ಆಕ್ಸಿಡೇಷನ್ ಮೈನಸ್ ಕ್ಯಾಥೋಡ್ ರಿಡಕ್ಷನ್. ಆಯ್ತಾ? ಕ್ಲಿಯರ್? ಇ ಎಮ್ ಎಫ್ ಕ್ಲಿಯರ್ ಆಯ್ತಾ? Now let us move on to the problems related to these topics. So first problem ಏನು ಕೊಟ್ಟಿದ್ದಾರೆ ನೋಡಿ, ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಯಾವ್ಯಾವ್ದ್ರದ್ದು ನೋಡಿ, ಯಾವ ತರ ಕೊಟ್ಟಿದ್ದಾರೆ ಅದನ್ನ ಐಡೆಂಟಿಫೈ ಮಾಡಿ. ಫಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಅಲ್ಯೂಮಿನಿಯಂ 3+2 ಅಲ್ಯೂಮಿನಿಯಂ +2 Ag. ಫಸ್ಟ್ ಪ್ರಾಬ್ಲಮ್ ನಾವು ನೀಟಾಗಿ ಡಿಸ್ಕಸ್ ಮಾಡೋಣ, ಫಾಸ್ಟ್ ಆಗಿ ಮಾಡೋದ್ ಬದಲು, ಸೊ ದಟ್ ನಿಮಗೆ ಕ್ಲಾರಿಟಿ ಸಿಗತ್ತೆ. ಕ್ರೋಮಿಯಂ. ಆಯ್ತಾ? ಸೊ ಇದನ್ನು ಯಾವ ತರ ಬರಿಬೋದು ನೋಡಿ, ಅಲ್ಯೂಮಿನಿಯಂ 3+ ಇಂದ ಅಲ್ಯೂಮಿನಿಯಂ ಕೊಡ್ತಿದೆ, ಕರೆಕ್ಟ್, ಪ್ಲಸ್ ಇಂದ Ag ಕೊಡ್ತಿದೆ. ಈ ತರ ರೀಡ್ ಮಾಡ್ಬೇಕು. ಈ ತರ ಕೊಟ್ಟಿದಾಗ ಕೆ ಕೊಡ್ತಿದೆ, ಇದಾಗ ಕ್ರೋಮಿಯಂ ಕೊಡ್ತಿದೆ. ಸೊ ಏನ್ ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ಆಕ್ಸಿಡೈಸ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ನಿಮ್ದು ಅಲ್ಯೂಮಿನಿಯಂ ನಾರ್ಮಲ್ ಸ್ಟೇಟ್ ಕೊಟ್ಟಿದ್ದಾರೆ, ರೆಡ್ಯೂಸ್ ಸ್ಟೇಟು. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರಾ? ಎಸ್. ಸೊ ಕೊಟ್ಟಿರೋದೇನು, ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿರೋದು. ಏನೇನು ಕೊಟ್ಟಿದ್ದಾರೆ ರಿಡಕ್ಷನ್ ಪೊಟೆನ್ಷಿಯಲ್? -1.66
0 point plus 0.80 minus 2.93 ಮೈನಸ್ 0.74. ನೋಡಿ, ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟು ಪಾಸಿಟಿವ್ ಇರುತ್ತೆ ಅಷ್ಟು ಅದ್ರದ್ದು ರೆಡ್ಯೂಸಿಂಗ್ ಎಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಈಗ ರೆಡ್ಯೂಸಿಂಗ್ ಪವರ್ ಡಿಕ್ರೀಸ್, ರೆಡ್ಯೂಸಿಂಗ್ ಪವರ್ ಬಗ್ಗೆ ಕೇಳಿದ್ದಾರೆ. ಸೊ ಅದನ್ನು ಬರೆದು ಬಿಡೋಣ. ರೆಡ್ಯೂಸಿಂಗ್ ಪವರ್ ಅಂತ ಹೇಳಿದ್ರೆ ಬೇರೆಯವ್ರನ್ನ ರೆಡ್ಯೂಸ್ ಮಾಡೋದು. ಸೊ ತಾನೇನ್ ಮಾಡಬೇಕು? ಆಕ್ಸಿಡೈಸ್ ಇಟ್ ಸೆಲ್ಫ್. ಸೊ ಏನ್ ನೋಡ್ಬೇಕು? ಯಾವ ನಮ್ದು ಮೆಟಲು ತನ್ನನ್ನ ಈಸಿಲಿ ಆಕ್ಸಿಡೈಸ್ ಮಾಡ್ತಾರೆ ಅಂತ. ಸೊ ಇದೇ ಸೆಲ್ದು ನೀವು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಇವಾಗ ಯಾವ ತರ ಬರೀತೀರಾ? ಆಕ್ಸಿಡೇಷನ್ ಪೊಟೆನ್ಷಿಯಲ್ ಯಾವ ತರ ಬರೀತೀರಾ? ಸೊ ಎಸ್, ಯು ವಿಲ್ ರೈಟ್ ಪ್ಲಸ್ 1.66 minus 0.80 plus 2.93 and plus 0.74. So oxidation potential ಆಯ್ತಾ? So more positive, more easily oxidized. So ಯಾರು ಎಲ್ಲರಿಗಿಂತ easily oxidized? Potassium. Then first place, second place aluminium, third place chromium, fourth place silver. So ಎಲ್ಲಿದೆ ಇದು? Potassium, aluminum, chromium, silver. Option number B will be a correct option. Next one, a button cell used in watches functions as. So ಒಂದು ಸೆಲ್ ಕೊಟ್ಟಿದ್ದಾರೆ, ವಾಚ್ ಅಲ್ಲಿ ವರ್ಕ್ ಆಗೋದು ಈ ತರ ವರ್ಕ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಇಫ್ ಹಾಫ್ ಸೆಲ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ ಎರಡು ರಿಯಾಕ್ಷನ್ದು ಅಂಡ್ ನನಗೆ ಸೆಲ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಿ, ಯೂಶುವಲಿ EMF ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೆಲ್ ಪೊಟೆನ್ಷಿಯಲ್ ಅಂದ್ರೆ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ? EMF ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಈಗ ಫಸ್ಟ್ ಐಡೆಂಟಿಫೈ ನಾವೇನ್ ಮಾಡಬೇಕು? ಈ ಒಂದು ರಿಯಾಕ್ಷನ್ ಇಂದ ಯಾವ್ದು ಆಕ್ಸಿಡೈಸ್ ಆಗ್ತಿದೆ, ಯಾವ್ದು ರಿಡ್ಯೂಸ್ ಆಗ್ತಿದೆ. ಕರೆಕ್ಟ್. ಸೊ ಇವಾಗ ಬರೋಣ, ಇದೇನಾಗ್ತಿದೆ? ಜಿಂಕ್ ಆಕ್ಸಿಡೈಸ್ ಆಗ್ತಿದೆ. ಸೊ ಇಲ್ಲಿ ಬರೆದು ಬಿಡೋಣ. ಜಿಂಕ್ ಏನಾಗ್ತಿದೆ? ಜಿಂಕ್ ರಿಯಾಕ್ಷನ್ ಅಲ್ಲಿ Zn2+ ಅಲ್ಲಿ ಕನ್ವರ್ಟ್ ಆಗ್ತಿದೆ. ನೆಕ್ಸ್ಟ್ ಏನಾಗ್ತಿದೆ? ನಂದು 2O is converted into ನಂದು 2Ag ಕನ್ವರ್ಟ್ ಆಗ್ತಿದೆ. ಇದು ಗೊತ್ತಿರ್ಬೇಕಾ? ಅಂಡ್ 2OH ಮೈನಸ್. ಆಯ್ತಾ? ಈ ತರ ಆಗ್ತಿದೆ ನಂದು. ಈಗ ಬರೋಣ ಯಾವ ತರ ರಿಯಾಕ್ಷನ್ ನಾವು ಎಲೆಕ್ಟ್ರೋಡ್ ಸೆಲ್ ನ ಬರಿತೀವಿ. ಸೊ EMF ಆಫ್ ದ ಸೆಲ್ ಯಾವ ತರ ಬರಿತೀವಿ ನಾವು? EMF ಆಫ್ ದ ಸೆಲ್ ಎಲೆಕ್ಟ್ರೋಡ್ ಸೆಲ್ ಪೊಟೆನ್ಷಿಯಲ್ ನ ಇನ್ ಟರ್ಮ್ಸ್ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್ ತಗೊಂಡ್ರೆ ನಾವೇನ್ ಬರಿತೀವಿ? ರೈಟ್ ಬದಲು ನಾವೇನ್ ಬರೋಣ? ಕ್ಯಾಥೋಡ್ ಮೈನಸ್ ಆನೋಡ್ ಬರಿತೀವಿ ರಿಡಕ್ಷನ್ ಪೊಟೆನ್ಷಿಯಲ್ ತಗೊಂಡ್ರೆ. ಇಲ್ಲಿ ಕೊಟ್ಟಿರೋ ಯಾವ ಪೊಟೆನ್ಷಿಯಲ್ ನೋಡೋಣ? ಎಸ್, ಜಿಂಕ್ 2+ ಏನಾಗ್ತಿದೆ? ರಿಡ್ಯೂಸ್ ಆಗ್ತಿದೆ, ರಿಡಕ್ಷನ್ ಪೊಟೆನ್ಷಿಯಲ್ ಕೊಡ್ತಿರೋದು. ಕರೆಕ್ಟ್. ಇದು ಏನಾಗ್ತಿದೆ? ಎಲೆಕ್ಟ್ರಾನ್ಸ್ ಯಾವಾಗ ನಿಮ್ದು ರಿಯಾಕ್ಟೆಂಟ್ ಸೈಡ್ ಇರುತ್ತೆ ಅದು ರಿಡಕ್ಷನ್ ಅಂತ ತಿಳ್ಕೊಂಬಿಡಿ ನೀವು. ಆಯ್ತಾ? ಎರಡರದು ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿರೋದು. ಸೊ ಈಗ ಇದ್ರ ಅಕಾರ್ಡಿಂಗ್ ನಂದು ಏನಾಗ್ತಿದೆ? ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿರೋದ್ರಿಂದ ಈ ಕ್ಯಾಥೋಡ್ ಏನಾಯ್ತು ನಂದು? ದಿಸ್ ಇಸ್ ಆಕ್ಸಿಡೈಸ್, ದಿಸ್ ಇಸ್ ಯೋರ್ ಆನೋಡ್, ದಿಸ್ ಇಸ್ ಯೋರ್ ಕ್ಯಾಥೋಡ್. ಸೊ ಇದ್ರದ್ದು ಏನ್ ಕೊಟ್ಟಿದ್ದಾರೆ ನನಗೆ ವ್ಯಾಲ್ಯೂ? 0.34 ಮೈನಸ್ ಇಂಟು ಮೈನಸ್ 0.76 ಎಷ್ಟಾಯ್ತು? ಇದು 1.1 ವೋಲ್ಟಿಗೆ ಈಕ್ವಲ್ ಆಯ್ತು. ಸೊ ವಿಚ್ ಇಸ್ ಕರೆಕ್ಟ್? ಆಪ್ಷನ್ ನಂಬರ್ ಸಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ಆಯ್ತಾ? ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ಸೊ ಒಂದು ಸೊಲ್ಯೂಷನ್ ಇದೆ, ಈ ಸೊಲ್ಯೂಷನ್ ಅಲ್ಲಿ ಈ 3 ಅಯಾನ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಅಯಾನ್ಸ್ ಇರೋದು? ಈ ಅಯಾನ್ಸ್ಗಳು ಇದೆ ಈ ಸೊಲ್ಯೂಷನ್ ಅಲ್ಲಿ. ಆಯ್ತಾ? ದ ಸೊಲ್ಯೂಷನ್ ವಾಸ್ ಟ್ರೀಟೆಡ್ ವಿತ್ ಅಯೋಡಿನ್. ಸೊ ಈ ಸೊಲ್ಯೂಷನ್ ನಾವೇನ್ ಮಾಡಿದೀನಿ? ಟ್ರೀಟ್ ಮಾಡಿದೀನಿ ಅಯೋಡಿನ್ ಜೊತೆ ಟ್ರೀಟ್ ಮಾಡಿದೀನಿ. ಏನ್ ಹಾಕಿದೀನಿ ಇದರಲ್ಲಿ? ಅಯೋಡಿನ್ ಹಾಕಿದೀನಿ. ದ ಇನಾಟ್ ಆಫ್ ದ ಸೆಲ್ ಕೊಟ್ಟಿದ್ದಾರೆ. ಎಷ್ಟುದು? ಯಾವ್ದ್ರದ್ದು ಕೊಟ್ಟಿರೋದು ಇವರು? Fe3+ ಇಂದ Fe2+ ಆಗಕ್ಕೆ ಎಷ್ಟು ಕೊಟ್ಟಿದ್ದಾರೆ? ಅಂಡ್ I2 ಇಂದ 2I- ಆಗಕ್ಕೆ ಎಷ್ಟು ಕೊಟ್ಟಿದ್ದಾರೆ ನೋಡನ್ವಾ? ಸೊ ದೇ ಹ್ಯಾವ್ ಗಿವನ್ 0.77, ಇದರದು 0.536. ಸೊ ಆಬ್ವಿಯಸ್ಲಿ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇಂದ ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಯಾವ್ದ್ರದ್ದು ಹೈ ಇರೋದು? ಇದ್ರದ್ದು ಹೈ ಇರೋದು. ಸೊ ಇದೇನಾಗತ್ತೆ ಇವಾಗ? ರೆಡ್ಯೂಸ್ ಆಗತ್ತೆ ಈ ಕಡೆ ಸೈಡ್. ಆಕ್ಸಿಡೈಸ್ ಯಾವ್ದಾಗತ್ತೆ? ಇದು ನಂದು ಆಕ್ಸಿಡೈಸ್ ಆಗತ್ತೆ ಇವಾಗ. ಆಯ್ತಾ? ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಇಂದ ರೆಡ್ಯೂಸ್ ಯಾವ್ದಾಗತ್ತೆ? ಯಾವಾಗಲೂ ರಿಯಾಕ್ಟೆಂಟ್ ಇಂದ ತಗೊಳ್ಳಿ. ಅಂಡ್ ಆಕ್ಸಿಡೈಸ್ ಯಾವತ್ತಾಗುತ್ತೆ ಅದನ್ನ ನೀವು ಪ್ರಾಡಕ್ಟ್ ಸೈಡ್ ಏನು ಬಂದಿದೆ ಅದನ್ನ ತಗೊಳ್ಳಿ. ಯಾಕಂದ್ರೆ ಆ ರಿಯಾಕ್ಷನ್ ಪೂರಾ ಉಲ್ಟಾ ಆಗೋಗುತ್ತೆ. ಆಯ್ತಾ? ಓಕೆ, ಆಕ್ಸಿಡೈಸ್ ಆಗ್ತಿರತ್ತಲ್ವಾ ಅದಕ್ಕೆ. ಸೊ ಈಗ ಆಗ್ತಿರಬೇಕಾದ್ರೆ ನನಗೇನು ಗೊತ್ತಾಯ್ತು? ನಂದು Fe3+ ಏನಾಗೋಯ್ತು? ಕನ್ವರ್ಟೆಡ್ ಇಂಟು Fe2+ ಕನ್ವರ್ಟ್ ಆಯ್ತು. ಇದು ಹಂಗೆ ಇದೆ. ಕರೆಕ್ಟ್. ಅಂಡ್ ಇದ್ರಲ್ಲಿ ಏನಾಗ್ತಿದೆ? 2I- I2ಗೆ
ಕನ್ವರ್ಟ್ ಆಗ್ತಿದೆ. ಇದನ್ ಗೊತ್ತಾಯ್ತಾ? ಸೊ ಕೇಳಿರೋದೇನು, ದ ಫೇವರೇಬಲ್ ರೆಡಾಕ್ಸ್ ರಿಯಾಕ್ಷನ್ ಈಸ್, ರೆಡಾಕ್ಸ್ ರಿಯಾಕ್ಷನ್ ಏನಾಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಾನೇನು ಹೇಳಿದೆ, Fe3 plus will get reduced, so Fe2 plus will oxidize ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಇಂದ ಹೋಗೋಣ. I2 will be reduced. ಅಯೋಡಿನ್ ರೆಡ್ಯೂಸ್ ಆಗತ್ತಾ? ಇಲ್ಲ. ಸೊ ಅಯೋಡಿನ್ ರೆಡ್ಯೂಸ್ ಆಗಲ್ಲ ಅಲ್ಲಿ. ರೆಡ್ಯೂಸ್ ನೀವೇನು ಹೇಳ್ಕೊಂತೀರಾ ಮ್ಯಾಮ್, ಉಲ್ಟಾ ಆಗ್ತಿದೆ, ಇದು ಆಕ್ಸಿಡೈಸ್ ಆಗಬೇಕು ಅಂದ್ರೆ ಇದು ರೆಡ್ಯೂಸ್ ಆಗ್ತಿದೆ ಅಂತ ಹೇಳ್ಬಿಡ್ತೀರಾ. ಬಟ್ ರಿಯಾಕ್ಷನ್ ಅಲ್ಲಿ ನಿಮ್ಗೆ ಯಾವಾಗಲೇ ಆದರೂ ನಿಮ್ಮ ಸೆಲ್ ರಿಯಾಕ್ಷನ್ ಯಾವ ಥರ ಆಗ್ಬಿಡುತ್ತೆ ನೋಡಿ ನೀವು. ಸೊ ಇದನ್ನು ಸೆಲ್ ರಿಯಾಕ್ಷನ್ ಮಾಡ್ತಾ ಹೋದ್ರೆ Fe3 ಪ್ಲಸ್ 2I ಮೈನಸ್ ಏನು ಕೊಡುತ್ತೆ, 2I2. ಸೊ ನಮ್ದು ಅಯೋಡಿನ್ ಏನೇ ಆದ್ರೂ ನಮ್ದು ಅಯೋಡಿನ್ ಪ್ರಾಡಕ್ಟ್ ಸೈಡ್ ಇರೋದು. ಸೊ ಅದ್ರದ್ದು ಯಾವುದೇ ಈ ಕಡೆ ಸೈಡ್ ರಿಯಾಕ್ಷನ್ ನೀವು ಬರೆಯಕ್ಕೆ ಹೋಗಬೇಡಿ. ಸೊ ಇಟ್ ವಿಲ್ ಬಿ ರಾಂಗ್ ಆಪ್ಷನ್. ನೆಕ್ಸ್ಟ್, ದೇರ್ ವಿಲ್ ಬಿ ನೋ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಅಂತೂ ಆಗ್ತಿದೆ, ರಾಂಗ್ ಆಪ್ಷನ್. I ಮೈನಸ್ ಅಯೋಡೈಡ್ ವಿಲ್ ಆಕ್ಸಿಡೈಸ್ ಟು I2. ಎಸ್, ಆಕ್ಸಿಡೈಸ್ ಆಗ್ತಿದೆ, ಕರೆಕ್ಟ್ ಆಪ್ಷನ್. Fe2 ಪ್ಲಸ್ ಏನಾಗ್ತಿದೆ ಹೇಳ್ತೀರಾ, ಆಕ್ಸಿಡೈಸ್ ಆಗ್ತಿದೆ. ನೀವು ಮತ್ತೆ ಉಲ್ಟಾ ತಗೊಳಂಗಿಲ್ಲ, ಯಾವತ್ತು ಸೀದಾ ತಗೊಳ್ಬೇಕು. ಇಟ್ ಈಸ್ ಆಲ್ಸೋ ರಾಂಗ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಬರೋಣ, ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆರ್. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ನ ಕೊಟ್ಟಿದ್ದಾರೆ. ಯಾವ್ಯಾವ್ದ್ರದ್ದು? Fe2 ಪ್ಲಸ್ ಇಂದ ಐರನ್ ಆಗ್ತಿರೋದು. ನೆಕ್ಸ್ಟ್ 3 ಪ್ಲಸ್ ಇಂದ Fe2 ಪ್ಲಸ್ ಆಗ್ತಿರೋದು. ಸೊ ಎಷ್ಟು ಕೊಟ್ಟಿದ್ದಾರೆ? 0.77 ಕೊಟ್ಟಿದ್ದಾರೆ. ಸಾರಿ, ಮೈನಸ್ 0.44 ಆ್ಯಂಡ್ ಇಲ್ಲಿ 0.77 ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋದು ಏನರ ಬಗ್ಗೆ ನಿಮ್ಮದು, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಟು ಲೋಯರ್ ಆಕ್ಸಿಡೇಷನ್ ಸ್ಟೇಟ್. ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರಾ? ರಿಡಕ್ಷನ್ ಪೊಟೆನ್ಷಿಯಲ್ ಯಾವ್ದ್ರದ್ದು ಹೈ, ಇದ್ರದ್ದು ಹೈ ಇದೆ. ಸೊ ಯಾವ್ದು ರೆಡ್ಯೂಸ್ ಆಗುತ್ತೆ? ದಿಸ್ ವಿಲ್ ಗೆಟ್ ರೆಡ್ಯೂಸ್ಡ್. ಈ ಕಡೆ ಯಾವ್ದು ಆಕ್ಸಿಡೈಸ್ ಆಗುತ್ತೆ? ಉಲ್ಟಾ ಬರೀರಿ ಯಾವ್ದಾದ್ರು, ಇದು ಆಕ್ಸಿಡೈಸ್ ಆಗುತ್ತೆ. ಆಯ್ತಾ? ಸೊ ಏನು ಹೇಳಿದ್ದಾರೆ, ಒಂದು ಇದರಲ್ಲಿ ಕಂಟೈನರ್ ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅವರು, ಮೂರನ್ನು ಇಕ್ಬಿಟ್ಟಿದ್ದಾರೆ. ಸೊ 2 ಪ್ಲಸ್ Fe3 ಪ್ಲಸ್ ಆ್ಯಂಡ್ ಐರನ್. ಸೊ ಇದ್ರ ಅಕಾರ್ಡಿಂಗ್ ಇವಾಗ ರಿಯಾಕ್ಷನ್ ಏನಾಗ್ತಿರ್ಬೇಕು, ಇದಂತೂ ಹಂಗೆ ಇದೆ. Fe3 ಪ್ಲಸ್ ಆಬ್ವಿಯಸ್ಲಿ ಕನ್ವರ್ಟ್ ಆಗ್ತಿದೆ. ಇದು ಯಾವುದೇ ಕನ್ವರ್ಟ್ ಆಗ್ತಿದೆ? 2 ಪ್ಲಸ್. ಸೊ ಸೆಲ್ಲಲ್ಲಿ ಯಾವ್ದ್ರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿದೆ? ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿದೆ. ಆ್ಯಂಡ್ Fe3 ಪ್ಲಸ್ ಡಿಕ್ರೀಸ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಐರನ್ದು ಏನಾಗ್ತಿದೆ? ಡಿಕ್ರೀಸ್ ಆಗ್ತಿದೆ. ಸೊ ಯಾವ ಕರೆಕ್ಟ್ ಆಪ್ಷನ್ ಇದೆ ನೋಡಿ? ಇನ್ಕ್ರೀಸಸ್, ನೋ ಡಿಕ್ರೀಸ್ ಆಗ್ತಿರೋದು. ಡಿಕ್ರೀಸಸ್, ಎಸ್ ಡಿಕ್ರೀಸ್ ಆಗ್ತಿದೆ, ಕರೆಕ್ಟ್. ಏನಾದರೂ ರೇಷಿಯೋ ಚೇಂಜ್ ಆಗುತ್ತಾ? ಚೇಂಜ್ ಆಗುತ್ತೆ, ಆಬ್ವಿಯಸ್ಲಿ ರಿಯಾಕ್ಷನ್ ಆಗ್ತಿದೆ. ಏನಕ್ಕಂದ್ರೆ ಇಲ್ಲಿ ಇದಂತೂ ಅನ್ರಿಯಾಕ್ಟೆಡ್, ಇದರಲ್ಲಿ ಏನಾಗ್ತಿದೆ? ರಿಯಾಕ್ಷನ್ ನಡೀತಿದೆ. ಸೊ ರೇಷಿಯೋ ಸೇಮ್ ಇರೋದಿಲ್ಲ. ಡಿಕ್ರೀಸಸ್, ನೋ ಇನ್ಕ್ರೀಸಸ್. So it is also wrong. So correct option will be option number B. Next topic ಗೆ ಬರೋಣ, EMF and Gibbs free energy change. So EMF and Gibbs free energy change ಗೆ ಬಂದ್ರೆ, I'm sorry, Gibbs free energy change ಗೆ ಬಂದ್ರೆ ನಾವು EMF ನೋಡಿದ್ವಿ. Gibbs free energy change ನಮಗೆ ಗೊತ್ತಾಗಿದೆ ಥರ್ಮೋಡೈನಮಿಕ್ಸ್ ಇಂದ. ಇದ್ರ ಮಧ್ಯದಲ್ಲಿ ರಿಲೇಷನ್ ಏನಿದೆ? ಸೊ ಫಸ್ಟ್ ನಮಗೆ ಇದರಲ್ಲಿ ನಾವು ಟೋಟಲಿ 3 ರಿಲೇಷನ್ನ ಅರ್ಥ ಮಾಡ್ಕೊತೀವಿ. 3 ರಿಲೇಷನಲ್ಲೂ ಯಾವ ಥರಲ್ಲಾದರೂ ಕ್ವಶನ್ ಯಾವ ಥರ ಆದರೂ ಬರ್ಬೋದು, ಅದಕ್ಕೋಸ್ಕರ. ಸೊ ಫಸ್ಟ್ ಈಕ್ವೇಷನ್ ನಿಮಗೆ ಗೊತ್ತೇ ಇದೆ. ಸೊ ಡೀಪಾಗಿ ಹೋಗೋದು ಬೇಡ. ಡೆಲ್ಟಾ G ನಾಟ್, ಸೊ 0 ಥರ ಬರೆದ್ರೆ ಮೇಲ್ಗಡೆ ನಾಟ್ ಅಂತ ಬರುತ್ತೆ. ದಟ್ ಈಸ್ ಯೋರ್ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಇದ್ದಾಗ, ಆಯಿತಾ? ಸೊ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಇದ್ದಾಗ ಎಷ್ಟಿರುತ್ತೆ ನಮ್ಮದು? NF ಫ್ಯಾರಡೇಸ್ E ನಾಟ್ ಆಫ್ ದ ಸೆಲ್ಲಿಗಿರುತ್ತೆ, ಆಯ್ತಾ? ನೆಕ್ಸ್ಟ್ ನಮ್ಗೆ ಯಾವಾಗ ಒಂದು ಸೆಲ್ ಕಾನ್ಸ್ಟೆಂಟ್ ಮಧ್ಯದಲ್ಲಿ ಏನಾದರೂ ರಿಲೇಷನ್ ಕೇಳಿದ್ರೆ ಇನ್ನೊಂದು ರಿಲೇಷನ್ ಬರುತ್ತೆ. ದಾಟ್ ಈಸ್ ನಂದು ಡೆಲ್ಟಾ G ನಾಟ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ವಿಲ್ ಬಿ ಈಕ್ವಲ್ ಟು ಮೈನಸ್ 2.303 RT ಮತ್ತೆ ನಿಮ್ಮದು ಲಾಗ್ KC. ಸೊ ಏನಿದೆ ಅದು ನಮ್ಮದು ಸೆಲ್ ಕಾನ್ಸ್ಟೆಂಟ್ ಇದೆ, ಆಯ್ತಾ? ಸೊ ಇದು ಈಕ್ವೇಷನ್ ನಮ್ಗೆ ಗೊತ್ತಿರಬೇಕು. ಆ್ಯಂಡ್ ನಂದು ಯಾವಾಗಲೇ ಆದರೂ ಡೆಲ್ಟಾ G ನಾಟ್ ಏನಿದೆಯಲ್ವಾ, ಸೊ ಡೆಲ್ಟಾ G ನಾಟ್ ಮೈನಸ್ ಸುಮ್ಮನೆ ಇದ್ದಾಗ ತೊಗೊಂಬಿಡೋಣ, ಇಸ್ ಈಕ್ವಲ್ ಟು ಮೈನಸ್ ವರ್ಕ್ ಆಫ್ ಮ್ಯಾಕ್ಸಿಮಮ್. ಸೊ ಆ ಸೆಲ್ಲು ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವರ್ಕ್ ಮಾಡ್ತಿದೆ ಅದೇನಾಗಿರುತ್ತೆ ನಂದು ಡೆಲ್ಟಾ G ನಾಟ್, ದಟ್ ಈಸ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ಗೆ ಇಕ್ವಿವೆಲೆಂಟ್ ಆಗಿರುತ್ತೆ. ಸೊ ಈ 3 ಕಂಡೀಷನ್ನ ಗೊತ್ತಿರಬೇಕು. ಆ್ಯಂಡ್ ಯಾವಾಗ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಕೊಟ್ಟಿರ್ತಾರೆ, ನಿಮಗೆ ಸಿಗೋ EMF ಆಫ್ ದ ಸೆಲ್ಲು ಕೂಡ ಸ್ಟ್ಯಾಂಡರ್ಡ್ EMF ಆಫ್ ದ ಸೆಲ್ ಸಿಗುತ್ತೆ. ಆ್ಯಂಡ್ ಈ ಇಕ್ವೇಷನ್ ಬರಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಯಾವಾಗಲೂ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ದು ಸ್ಟ್ಯಾಂಡರ್ಡ್ ಕಂಡೀಷನ್ ನೀವೇನು ಮಾಡ್ತೀರಾ ತಗೊತಾ ಹೋಗ್ತೀರಾ, ಆಯ್ತಾ? ಕ್ಲಿಯರ್? ಓಕೆ. ನಾವು ಇವಾಗ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಸೆಲ್ಲಲ್ಲಿ
ಮೂರು ರಿಯಾಕ್ಷನ್ ಟೈಪ್ ಕೊಟ್ಟಿದ್ದಾರೇನೋ, ಆಯ್ತಾ. ಸೊ 3 ರಿಯಾಕ್ಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಲ್ಟಾ G0 3 ಇದೆ ಒಂದಕ್ಕೆ, ಇನ್ನೊಂದಕ್ಕೆ 2 ಇದೆ, ಇನ್ನೊಂದಕ್ಕೆ ನಾಟ್ 1 ಇದೆ. ಈ ಥರ ಕೊಟ್ಟುಬಿಟ್ಟು ನಿಮಗೇನು ಕೇಳಿದ್ದಾರೆ, ಇದ್ರದ್ದು EMF ಕಂಡಿಡಿರಿ ಅಂತ ಕೇಳಿದ್ದಾರೆ. ಸೊ ಅವಾಗ ಯಾವ ಥರ ಮಾಡ್ತೀರಾ ನೋಡಿ, ಯಾವ ಥರ ಮಾಡ್ತೀರಾ ಅಂತ ಹೇಳಿದ್ರೆ ಇದ್ರದ್ದು ಏನಾಗಿದೆ ನಿಮ್ಮದು N3 ಫ್ಯಾರಡೇಸ್ ಎಲ್ಲರಿಗೂ ಕಾನ್ಸ್ಟೆಂಟೇ, E0 3 ಬಂತ, ಇದಕ್ಕೇನಾಯಿತು N2 ಟು N1 ಆಫ್ ದಿಸ್ ಸೆಲ್. ಸೊ ನಾನೇನು ಮಾಡ್ತೀನಿ, ಇಕ್ವಿವೆಲೆಂಟ್ ಮಾಡ್ತೀನಿ. ಸೊ ಯಾವಾಗಲೇ ಆದರೂ ಈ ಥರ ಇದ್ರೆ ನಿಮ್ಮದು ಫೈನಲ್ ರಿಯಾಕ್ಷನ್ ಏನು ಅಡಿಷನ್ ಆಗಿರುತ್ತೆ, ದಾಟ್ ವಿಲ್ ಬಿ ಅಡಿಷನ್ ಆಫ್ ದೀಸ್ 2 ರಿಯಾಕ್ಷನ್, ಆಯ್ತಾ. ಸೊ ಯಾವ ಥರ ಆಗಿರುತ್ತೆ, ಸೊ ಈ ಥರ ಇದು ಒಂದು ಪ್ರಾಡಕ್ಟ್ ಕೊಡಬೇಕು ಅಂತ ಹೇಳಿದ್ರೆ ಇವೆರಡು ನಿಮ್ಮದು ಇಕ್ವೇಷನ್ ಆ್ಯಡ್ ಆಗ್ತಿದ್ರೆ ಫೈನಲ್ ಇಕ್ವೇಷನ್ದು ನಿಮಗೆ E0 ಕೇಳ್ತಿದ್ರೆ ಅವಾಗ ಈ ಥರ ಬರೀತೀರಾ, ಆಯ್ತಾ. ಸೊ ದಿಸ್ ಇಸ್ ಫಸ್ಟ್ ಇಕ್ವೇಷನ್ ಯಾವುದೋ ಒಂದ್ರದ್ದು, ಇದು ಸೆಕೆಂಡ್ ಇಕ್ವೇಷನ್ದು, ಎರಡನ್ನೂ ಆ್ಯಡ್ ಮಾಡಿದಾಗ ಓವರ್ ಆಲ್ ಇಕ್ವೇಷನ್ ಬಂದರೆ ಈ ಥರ ಮಾಡಬೇಕು, ಆಯ್ತಾ. ಸೊ ಇದನ್ನೇನು ಮಾಡ್ತೀರಾ ಇವಾಗ, ಎಫ್ E0 ಆಫ್ 3 ಇಸ್ ಈಕ್ವಲ್ ಟು ಆಫ್ 2 ಮೈನಸ್ 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 ಇರುತ್ತಲ್ವಾ N1 ಆಫ್ 1. ಸೊ ಮೈನಸ್ ಮೈನಸ್ ಕಾಮನ್ ತೆಗೆದು ಈ ಕಡೆಯಿಂದ ಮೈನಸ್ ಕ್ಯಾನ್ಸಲ್ ಆಗೋಗುತ್ತಾ, ಕ್ಯಾನ್ಸಲ್ ಆಗೋಯ್ತು. ಸೊ ನೆಕ್ಸ್ಟ್ ಫ್ಯಾರಡೇಸ್ ಎಲ್ಲ ಕ್ಯಾನ್ಸಲ್ ಆಗೋಯ್ತಾ, ಎಸ್ ಕ್ಯಾನ್ಸಲ್ ಆಗೋಯ್ತು. ಇದರದ್ದು EMF ಎಷ್ಟು ಬಂತು ಇವಾಗ, ಇಟ್ ವಿಲ್ ಬಿ N2 E0 ಆಫ್ ದ 2 ಸೆಲ್ ಪ್ಲಸ್ N1 E0 ಆಫ್ ದ ಸೆಲ್ 1 ಡಿವೈಡೆಡ್ ಬೈ N3. ಸೊ ದಿಸ್ ಈಸ್ ಯೋರ್ ರಿಕ್ವೈರ್ಡ್ ಇಕ್ವೇಷನ್. ಯಾವಾಗ ನಿಮಗೆ ಸೈಮಲ್ಟೇನಿಯಸ್ ಟೈಪ್ ಇಕ್ವೇಷನ್ ಕೊಟ್ಬಿಟ್ಟು ಫೈನಲ್ ಇಕ್ವೇಷನ್ಗೆ ಏನು ಕೇಳಿರ್ತಾರೆ, EMF ಕಂಡುಹಿಡಿರಿ, ಆವಾಗ ಇದನ್ನು ಮಾಡಬೇಕು. ಕ್ಲಿಯರ್, ಓಕೆ. ನೆಕ್ಸ್ಟ್ ಬಂದಿಗೆ ಬರೋಣ ನರ್ಸ್ ಇಕ್ವೇಷನ್ ಅಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬಗ್ಗೆ ಇವಾಗ ನೋಡ್ಕೊಂತ ಹೋಗೋಣ. ನರ್ಸ್ ಇಕ್ವೇಷನ್ ಬೇಸಿಕಲಿ ನಿಮ್ಮದು EMF ಆಫ್ ದ ಸೆಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಇಕ್ವೇಷನ್ ಕೊಡ್ತಾರೆ, ದಟ್ ಈಸ್ ನಾಟ್ ಫಾರ್ ಸ್ಟ್ಯಾಂಡರ್ಡ್ EMF ಸೆಲ್, ಬಟ್ ನಿಮ್ಗೆ ಏನು ಕೊಟ್ಟಿರ್ತಾರೆ ಥ್ರೂ ಸ್ಟ್ಯಾಂಡರ್ಡ್ EMF ಆಫ್ ಸೆಲ್ ಆ್ಯಂಡ್ ಕಾನ್ಸಂಟ್ರೇಷನ್ ಕೊಟ್ಟಿದ್ರೆ ನೀವು ನಾರ್ಮಲ್ EMF ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅದಕ್ಕೆ. ಸೊ ಏನಿರುತ್ತೆ ನರ್ಸ್ ಇಕ್ವೇಷನ್ ಬೇಸಿಕಲಿ ನಿಮ್ಮದು ಈ ಥರ ಒಂದು ಟೈಪ್ ಆಫ್ ಯಾವುದೋ ರಿಯಾಕ್ಷನ್ ಇದೆ ಅಂದ್ಕೊಳ್ಳಿ. ಸೊ ಎ ಪ್ರಾಡಕ್ಟ್ಸ್, ಎ ರಿಯಾಕ್ಟೆಂಟ್ಸ್, ಬಿ. ಸೊ ನಾರ್ಮಲ್ ರಿಯಾಕ್ಷನ್ ತಗೊಳ್ಳೋಣ ಆ್ಯಂಡ್ ದೆನ್ ನಾವು ಒಂದು ಅಯೋನಿಕ್ ಇಕ್ವೇಷನ್ ತಗೊತಾ ಹೋಗೋಣ, ಆಯ್ತಾ. ಸೊ ಈ ಥರ ಒಂದು ಇಕ್ವೇಷನ್ ಇದೆ, ಯೂರ್ ಅಕಾರ್ಡಿಂಗ್ ಇದ್ರದ್ದು ನೀವೇನಾದರೂ EMF ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ಸ್ಟ್ಯಾಂಡರ್ಡ್ EMF ಆಫ್ ದ ಸೆಲ್ ಮೈನಸ್ 2.303 RT ಡಿವೈಡೆಡ್ ಬೈ ಎಷ್ಟು ನಮ್ದು ಮೋಲ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದೆ ಇಂಟು ಫ್ಯಾರೆಡ್ ಆ್ಯಂಡ್ ಲಾಗ್ ಆಫ್ ಯಾವ ಥರ ಇರುತ್ತೆ ನಮ್ಗೆ ಗೊತ್ತಿದೆ, ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸ್, ಕರೆಕ್ಟ್. ಸೊ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ಸ್ ಇರತ್ತಾ. ಸೊ ಇದ್ರದ್ದು ಯಾವ ಥರ ಬರಿಬೋದು ನೀವು, E0 ಆಫ್ ದ ಸೆಲ್ ಮೈನಸ್ 3RT ಡಿವೈಡೆಡ್ ಬೈ NF. ಇದು ನಡೀತಿಲ್ಲ, ಅದಕ್ಕೋಸ್ಕರ ಐ ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್. NF log of concentration of C to the power of C, D to the power of D, A to the power of A, B to the power of B. And ನಿಮ್ದು ಯಾವಾಗ ಸ್ಟ್ಯಾಂಡರ್ಡ್ ಕಂಡೀಷನ್ ನೀವು ತಗೊಂಡ್ಬಿಡ್ತೀರಾ and therefore it will become your cell constant. ಸೊ ಇದೇನಾಯ್ತು ನಿಮ್ಮದು. ಸೊ ದಿಸ್ ಈಸ್ ಯೋರ್ ಸೆಲ್ ಕಾನ್ಸ್ಟೆಂಟ್ ಆಗೋಗುತ್ತೆ. ಕ್ಲಿಯರ್, ಓಕೆನಾ. ಓಕೆ, ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ನಾವು ಎರಡೆರಡು ಈಕ್ವೇಷನ್ ಕೊಟ್ಟಿದ್ರೆ ಏನೇನಾಗತ್ತೆ ಅಂತ ನೋಡ್ಕೊತಾ ಹೋಗೋಣ, ಓಕೆನಾ. ಎರಡೆರಡು ಇಕ್ವೇಷನ್ ಕೊಟ್ಟಿದ್ದ, ಎರಡೆರಡು ಇಕ್ವೇಷನ್ ಬೇಡ, ಇದ್ರ ಬದಲು ಅಯಾನ್ ಟೈಪಲ್ಲಿ ಕೊಟ್ಟಿದ್ದಾಗ ಏನಾಗುತ್ತೆ. ಸೊ ಒಂದು ಡೇನಿಯಲ್ ಸೆಲ್ ತಗೊಳ್ಳೋಣ. ಓಕೆ, ಡೇನಿಯಲ್ ಸೆಲ್ ತಗೊಳ್ಳೋಣ. ಅದೇನಾಯಿತು, ಜಿಂಕ್ ಇದಿದ್ದು, ಕಾಪರ್ 2+ ಅಯಾನ್ ಇತ್ತು ಕಾನ್ಸಂಟ್ರೇಷನಲ್ಲಿ, ಇದು ಸಾಲಿಡ್ ಸ್ಟೇಟಲ್ಲಿ ಇತ್ತು. ಏನು ಕೊಡ್ತು, ಜಿಂಕ್ 2+ ಅಯಾನ್ ಕೊಡ್ತು, ಕಾನ್ಸಂಟ್ರೇಷನ್ C2 ಬರ್ಕೊಳ್ಳೋಣ. ಏನಾಗಿದೆ ನಂದು ಪ್ಲಸ್, ನನಗೇನು ಸಿಕ್ಕಿದೆ, ಕಾಪರ್ ಸಿಕ್ಕಿದೆ ಸಾಲಿಡ್ ಸ್ಟೇಟಲ್ಲಿದೆ, ಆಯ್ತಾ. ಸೊ ಈ ಥರ ಒಂದು ರಿಯಾಕ್ಷನ್ ಇದೆ, C1 ಆ್ಯಂಡ್ C2 ಇದರಲ್ಲಿ ತಗೊಳ್ಳೋಣ. C2 C1 ಈ ಥರ ಒಂದು ರಿಯಾಕ್ಷನ್ ಇದೆ ಡೇನಿಯಲ್ ಸೆಲ್ದು, ಆಯ್ತಾ. ಸೊ ಇದರ ರಿಯಾಕ್ಷನ್ ಅಕಾರ್ಡಿಂಗ್ ನಾನು ಏನಾದರೂ ನರ್ಸ್ಟ್ ಇಕ್ವೇಷನ್ ಬರೆದ್ರೆ ಯಾವ ಥರ ಆಗುತ್ತೆ, E ಆಫ್ ದ ಸೆಲ್
E naught of the cell minus 2.303 RT. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು? ಇದರಲ್ಲೂ 2 ಎಲೆಕ್ಟ್ರಾನ್ಸ್, ಇದರಲ್ಲೂ 2 ಎಲೆಕ್ಟ್ರಾನ್ಸ್, 2 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಯಿತು. 2 ಲಾಗ್ ಏನಾಯಿತು? ಪ್ರಾಡಕ್ಟ್ಸಾ? ಸೊ ಪ್ರಾಡಕ್ಟ್ಸ್ ಯಾವ್ದಿರೋದು? ಸೊ ಇದಿರೋದಾ? ಎಷ್ಟಿದೆ? ಒಂದೊಂದೇ ಅಲ್ವಾ? ಜಿಂಕ್ 2 ಪ್ಲಸ್ ಕಾನ್ಸಂಟ್ರೇಷನ್, ಕಾಪರ್ ಕಾನ್ಸಂಟ್ರೇಷನ್ ಇನ್ನ ಇದೆ ನೋಡಿ, ಇಲ್ಲೇ ಬರ್ಕೊಂಬೇಡಿ, ಎಂಡ್ ಕಾನ್ಸಂಟ್ರೇಷನ್ ಜಿಂಕ್ ಅದು. ಸೊ ಸಾಲಿಡ್ ಸ್ಟೇಟ್ ಅಲ್ಲಿ ಇರೋದು ಯಾವಾಗಲೂ ನಮಗೆ ಗೊತ್ತಿದೆ, ದಟ್ ಈಸ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು 1 ತಗೊಂತೀವಿ ನಾವು. ಸೊ ಇದ್ರದ್ದು ಏನಾಗೋಗುತ್ತೆ? ದ ಸೆಲ್ ಮೈನಸ್ 3RT ಡಿವೈಡೆಡ್ ಬೈ NF ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಜಿಂಕ್ 2 ಪ್ಲಸ್ ಏನು? C1, ಅದ್ರದ್ದೇನು? 1, C2 1. ಕರೆಕ್ಟ್ ಆಯ್ತಾ? ಈ ತರ ಬರಿತಾ ಹೋಗ್ಬೇಕು. ಸೊ ದಟ್ ಈಸ್ ಯೋರ್ EMF of the cell ಆಯಿತು according to your Nernst equation. Clear? Okay. Now let us move on to your problems related to this part. So first problem number 1 in ಕೊಟ್ಟಿದ್ದಾರೆ. For a cell involving 1 electron. So 1 electron cell ಅಲ್ಲಿ ಇದ್ದಾಗ ಆಯ್ತಾ? ಸೊ ಆ ಸೆಲ್ ಅಲ್ಲಿ ಟೋಟಲ್ 1 ಎಲೆಕ್ಟ್ರಾನ್ ಅಲ್ಲಿ ಇನ್ವಾಲ್ವ್ ಆಗ್ತಿದೆ ಅಂತ ಹೇಳಿದ್ರೆ n is equal to 1 ಅಂತ ಕೊಟ್ಟಿದ್ದಾರೆ. ಆಯ್ತಾ? E ನಾಟ್ ಆಫ್ ದ ಸೆಲ್ ಕೊಟ್ಟಿದ್ದಾರಾ? ಟೆಂಪರೇಚರ್ ಕೊಟ್ಟಿದ್ದಾರೆ 298 ಕೆಲ್ವಿನ್ ಅಲ್ಲಿ. ಸೊ ಇಲ್ಲಿ ಇನ್ನೊಂದು ಹೇಳೋದು ಮರ್ತೋದೆ, ಯಾವಾಗ ನಿಮ್ದು ಟೆಂಪರೇಚರ್ ಅಟ್ ಟೆಂಪರೇಚರ್ 298 ಕೆಲ್ವಿನ್ ಕೊಟ್ಟಿರ್ತಾರೆ, 298 ಕೆಲ್ವಿನ್ ಕೊಟ್ಟಿರ್ತಾರೆ, ಅವಾಗ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಕಂಡೀಷನ್ ಕೊಟ್ಟಿದ್ರೆ E ಆಫ್ ದ ಸೆಲ್ ವಿಲ್ ಬಿ ಈಕ್ವಲ್ ಟು E ನಾಟ್ ಆಫ್ ದ ಸೆಲ್ ಮೈನಸ್ 0.0591 ಡಿವೈಡೆಡ್ ಬೈ n ಇಂಟು ಲಾಗ್ ಆಫ್ ನಿಮ್ದೇನು ಪ್ರಾಡಕ್ಟ್ಸ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಆಯ್ತಾ? ಅಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ನೊಂದು ನೋಡಿ, ನೀವು ಇದಕ್ಕೆ ನೀವು ಡೈರೆಕ್ಟ್ ಆಗಿ ಬರೆಯಕ್ಕೆ ಹೋಗ್ಬೇಡಿ ಯಾವತ್ತಾದ್ರೂ. ಅಟ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲಿ ಮಾತ್ರ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬರೋದು. ಅಟ್ ಇಕ್ವಿಲಿಬ್ರಿಯಂ ನಿಮ್ದು ಇ ಆಫ್ ಸೆಲ್ ಏನಾಗೋಗುತ್ತೆ? 0 ಆಗೋಗುತ್ತೆ. ಅಂಡ್ ಈ ಕಂಡೀಷನ್ ಅಲ್ಲಿ ನಿಮ್ದು E ನಾಟ್ ಆಫ್ ದ ಸೆಲ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ 0.0591 divided by n log of product divided by reactant. And ಈಗ ಇದೇನು ಬರುತ್ತೋ that will be your cell constant. Clear? Okay na? Okay. So now we can move on further. So ಬರೋಣ ನೆಕ್ಸ್ಟ್ ಒಂದಿಗೆ. that first question in ಕೊಟ್ಟಿದ್ದಾರೆ, E ನಾಟ್ ಆಫ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಕೊಟ್ಟಿದ್ದಾರೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದ ಸೆಲ್ ಈಸ್ ಗಿವನ್. ನೋಡಿ, ಸೊ ನನಗೆ ಗೊತ್ತಿದೆ, ಫಸ್ಟ್ ನಾನು ಬರ್ಕೊಂಡ್ಬಿಡ್ತೀನಿ. ಸೆಲ್ ಈಸ್ ಈಕ್ವಲ್ ಟು E ನಾಟ್ ಆಫ್ ದ ಸೆಲ್ ಮೈನಸ್ 2.303 RT ಡಿವೈಡೆಡ್ ಬೈ NF ಲಾಗ್ ಆಫ್ ಏನು ಬರಿಬೇಕು ನಾನು? ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್. ಕರೆಕ್ಟ್? ಓಕೆ. ಸೊ ಕೊಟ್ಟಿರೋದು ಏನೇನು ಕಂಡೀಷನು? ನನಗೆ E ಆಫ್ ದ ಸೆಲ್ ಕಂಡುಹಿಡಿಬೇಕಾ? E of the cell in ಕಂಡುಹಿಡಿಯೋದು ಬೇಡ. The cell involved 1 electron E naught of the cell at 298 Kelvin. The equilibrium constant for the cell reaction is okay. Equilibrium constant. So equilibrium constant ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಇದ್ರದ್ದು ಕೇಳ್ತಿದ್ದಾರೆ ನಿಮಗೆ ವ್ಯಾಲ್ಯೂ. ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೇಳಿರೋದ್ರಿಂದ ನಮಗೆ ಗೊತ್ತಿದೆ ಅಟ್ ಇಕ್ವಿಲಿಬ್ರಿಯಂ ನಿಮ್ದೇನಾಗೋಗುತ್ತೆ? E of the cell 0 ಆಯಿತು. ಆ್ಯಂಡ್ ನಾನೇನು ಬರಿತೀನಿ? E ನಾಟ್ ಆಫ್ ದ ಸೆಲ್ ವಿಲ್ ಬಿ ಈಕ್ವಲ್ ಟು ವಾಟ್ ಐ ವಿಲ್ ರೈಟ್? 2.303 RT. n ಏನು ಕೊಟ್ಟಿದ್ದಾರೆ ನನಗೆ? 1 ಕೊಟ್ಟಿದ್ದಾರೆ, F ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟ್ಯಾಂಡರ್ಡ್ ಕಂಡೀಷನ್ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ 0.0591 ಡಿವೈಡೆಡ್ ಬೈ n ಇಸ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಓಕೆ. ಸೊ ಇದ್ರದ್ದು ವ್ಯಾಲ್ಯೂ 0.059 ಅಂತ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇಷ್ಟರದ್ದು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರು? 0.059 ಕೊಟ್ಟಿದ್ದಾರೆ. ಸೊ ಅದನ್ನೇ ಬರ್ಕೊಂಡಿರೋದಾ? ಆ್ಯಂಡ್ ನಂದೇನಾಗುತ್ತೆ ಇವಾಗ? ಲಾಗ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು? Kc ಬರಿಬೋದಾ? ಕರೆಕ್ಟ್. ಆ್ಯಂಡ್ E ನಾಟ್ ಆಫ್ ದ ಸೆಲ್ ಎಷ್ಟು ಕೊಟ್ಟಿದ್ದಾರೆ? 0.59 ಇಸ್ ಈಕ್ವಲ್ ಟು 0.059 ಇಂಟು ಲಾಗ್ Kc. ಇವಾಗ ಲಾಗ್ Kc ಏನಾಗೋಯ್ತು? 0.59. ಇಲ್ಲೊಂದು ಬರೆಯೋದೇ ಇಲ್ಲ, ಇದು ಈ ಕಡೆ ಬರೀಲ್ಲ. ಓಕೆ. ಲಾಗ್ Kc 0.59 0.059. ಸೊ ಇದೇನಾಗೋಗುತ್ತೆ ಇವಾಗ? ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಲಾಗ್ Kc
0.59 10 ಕರೆಕ್ಟ್ 10 ಈಕ್ವಲ್ ಆಗತ್ತಾ ಎಸ್ ಅಂಡ್ ನನಗೆ ಗೊತ್ತಿದೆ KC ನ ತಗೊಂಡ್ರೆ ಈ ತರ ಲಾಗ್ ಕಡೆ ಇದ್ದಾಗ ಇದೇನಾಗತ್ತೆ ಇದು ಪವರಿಗೆ ಹೋಗುತ್ತೆ ಲಾಗ್ ವಿಲ್ ಬಿ ಈಕ್ವಿಲೆಂಟ್ ಟು 10 ಇದನ್ನ ಈ ತರ ಬದ್ಬಿಡಿ ನೋಡಿ ಆಂಟಿ ಲಾಗ್ ಆಫ್ 10 ಬರುತ್ತಲ್ವಾ ಸೊ ಆಂಟಿ ಲಾಗ್ ಆಫ್ 10 ನ ಯಾವಾಗಲೂ ಹೆಂಗ್ ಬರೀತೀರಾ ಆಂಟಿ ಲಾಗ್ ನ 10 ಟೈಪ್ ಬರೀರಿ ಇದ್ರ ಪಕ್ಕದಲ್ಲಿ ಇರೋದನ್ನ ಪವರ್ ಬರೀರಿ 10 ರೈಸ್ ಟು 10 ಆಗೋಯ್ತು ಸೊ ಕರೆಕ್ಟ್ ಆಪ್ಷನ್ ಏನು 1 ಇಂಟು 10 ರೈಸ್ ಟು 10 ಆಗತ್ತೆ ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ನಂಬರ್ ಡಿ ನೆಕ್ಸ್ಟ್ ಒಂದಿಗೆ ಹೋಗೋಣ ಸೊ ಇನ್ನ ಎಲೆಕ್ಟ್ರೋಕೆಮಿಕಲ್ ಸೆಲ್ ಸೊ ಒಂದು ಎಲೆಕ್ಟ್ರೋಕೆಮಿಕಲ್ ಸೆಲ್ ಇದೆ ಸೆಲ್ ರಿಯಾಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ 0.01 ಮೋಲಾರ್ ಅಂಡ್ ನಂದು ಸಾಲ್ಟ್ ಬ್ರಿಡ್ಜ್ ಹಾಕಿದ್ದಾರೆ 1.0 ಮೋಲಾರ್ ಕಾಪರ್ ಕೊಟ್ಟಿದ್ದಾರೆ ದ EMF ಆಫ್ ದ ಡೇನಿಯಲ್ ಸೆಲ್ ಇಸ್ E1 ಸೊ ಡೇನಿಯಲ್ ಸೆಲ್ದು EMF ಏನಾಗಿದೆ ಅಂತ ಹೇಳಿದ್ದಾರೆ ಅವರು E1 ಆಗಿದೆ ಸೊ ಈ ಕಂಡೀಷನ್ ಅಲ್ಲಿ ಏನಾಗಿದೆ ನಂದು E1 ಆಗಿದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಇವ್ರೇನ್ ಮಾಡಿದ್ದಾರೆ ZnSO4 ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ತಾ ಹೋಗಿದೆ ನೋಡಿ ಜಿಂಕ್ ಇದನ್ನೇ ರಿಯಾಕ್ಷನ್ ಇದೆ ಬಟ್ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದ್ದಾರೆ ಸೊ ಏನ್ ಕಾನ್ಸಂಟ್ರೇಷನ್ ನೋಡೋಣವಾ ಸೊ ಕಾನ್ಸಂಟ್ರೇಷನ್ ಏನ್ ಚೇಂಜ್ ಮಾಡಿದ್ದಾರೆ ನೋಡಿ ಜಿಂಕ್ ಇಸ್ ಚೇಂಜ್ ಟು 1 ಮೋಲಾರ್ 1 ಮೋಲಾರಿಗೆ ಚೇಂಜ್ ಮಾಡಿದಾರಾ ಅಂಡ್ ಕಾಪರ್ ಏನಕ್ಕೆ ಚೇಂಜ್ ಮಾಡಿದ್ದಾರೆ 0.01 ಮೋಲಾರ್ ತಗೊಂಡಿದ್ದಾರೆ ಸೊ ದ EMF ಚೇಂಜಸ್ ಟು E2 ಅಂಡ್ ಇದ್ರದ್ದು EMF ಏನಾಗಿದೆ ಅಂತ ಹೇಳ್ತಿದ್ದಾರೆ E2 ಆಗಿದೆ ಅಂಡ್ E1 ಮೈನಸ್ E2 ದಲ್ಲಿ ಯಾವ್ದು ದೊಡ್ಡದು ಅಂತ ಕೇಳ್ತಿರೋದು ಕ್ಲಿಯರ್ ಸೊ ಇದಕ್ಕೆ ಒಂದು ನಾವು ಯಾವ ಥರ ಮಾಡ್ಬೋದು ನೋಡಿ ಇಲ್ಲಿ ಸೊ E ಆಫ್ ದ ಸೆಲ್ ನನಗೆ ಗೊತ್ತಿದೆ E ಆಫ್ ದ ಸೆಲ್ ಏನದಕ್ಕೆ E1 ಕರೆಕ್ಟ್ E1 is equal to E1 not ಫಸ್ಟ್ ಒಂದಿಗೆ ಸೊ ಇಟ್ ವಿಲ್ ಬಿ E2 ಕೊಟ್ಟಿದ್ದಾರಾ ಅಥವಾ E1 ಕೊಟ್ಟಿದ್ದಾರಾ ಎಸ್ E1 ಕೊಟ್ಟಿದ್ದಾರೆ ಮೈನಸ್ ಇದಕ್ಕೆ ಏನು ಕೊಟ್ಟಿದ್ದಾರೆ ನಿಮಗೆ ಸ್ಟ್ಯಾಂಡರ್ಡ್ ಕಂಡೀಷನ್ ಏನಾದರೂ ಕೊಟ್ಟಿದ್ದಾರಾ RT ಡಿವೈಡ್ ಬೈ ಎಫ್ ಏನು 0.0591 ಓಕೆ ಹಾಂ 2.303 RT ಡಿವೈಡ್ ಬೈ NF ಓಕೆ ಏನು ಕೊಟ್ಟಿದ್ದಾರೆ 0.059 ಡಿವೈಡೆಡ್ ಬೈ 2 ಇಲ್ಲೇನು ಬರುತ್ತೆ ನಿಮ್ಮದು ಲಾಗ್ ಆಫ್ reactant divided by concentration so concentration of product divided by reactant ಇದರಲ್ಲಿ ಪ್ರಾಡಕ್ಟ್ ಯಾವುದು obviously this one will be product ion formation ಆಗಿರೋದು 0.01 0.1 ಆಗಿದೆ ಸೊ ಇದನ್ನ ನಾನು ನೆಕ್ಸ್ಟ್ ಇಕ್ವೇಶನ್ ಏನಾಗಿದೆ E2 ನಾಟ್ ಮೈನಸ್ 0.059 ಡಿವೈಡೆಡ್ ಬೈ 2 ಲಾಗ್ ಆಫ್ ಏನು ಕೊಟ್ಟಿದ್ದಾರೆ ಇದರದೇ ಉಲ್ಟಾ ಮಾಡಿದರೆ ಇದು 1 ಇದು 0.01 ದಿಸ್ ಇಸ್ 1 ನೆಕ್ಸ್ಟ್ 0.01 ಈಗ ನೋಡ್ತಾ ಹೋಗಿ ಇವೆರಡು ಕಾನ್ಸ್ಟೆಂಟ್ ಇದನ್ನ ತೆಗೆದು ಬಿಡೋಣ ಸೊ ಇದನ್ನ ತೆಗೆದ್ರೆ ಏನಾಯ್ತು ಇದು ಕಾನ್ಸ್ಟೆಂಟಾ ಓಕೆ ಸೊ ಟೋಟಲಿ ಯಾವ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಈ ಒಂದು ಲಾಗ್ ವ್ಯಾಲ್ಯೂ ಮೇಲೆ ನೋಡಿ ಲಾಗ್ ಇದು ಒಂದು ಹೋಲ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಇದರಿಂದ ನೆಗೆಟಿವ್ ಸೈನಿಗೆ ಬರುತ್ತಾ ಸೊ ವಾಟ್ ಐ ಕ್ಯಾನ್ ಸೇ ನಂದು ಲಾಗ್ ಅದು ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಏನಿತ್ತು ಇದು ಲೆಸ್ ಇರಬೇಕು ಯಾವ್ದ್ರಲ್ಲಿ ಲೆಸ್ ಬರುತ್ತೆ ಅದೇ ನಂದು ಕರೆಕ್ಟ್ ವ್ಯಾಲ್ಯೂ ಆಗುತ್ತೆ ಸೊ ಇಟ್ ವಿಲ್ ಬಿ ಲೆಸ್ ಅಂಡ್ ಇದೇನಾದ್ರೂ ಪಾಸಿಟಿವ್ ಆದ್ರೆ ಇನ್ನೂ ಒಳ್ಳೇದು ಸೊ ಫಸ್ಟ್ ಒಂದು ಥಿಂಗ್ ನೋಡೋಣವಾ ಸೊ ಈ ಕೇಸಲ್ಲಿ ಏನಾಗ್ತಿದೆ ನೋಡಿ ಈ ಕೇಸಲ್ಲಿ ಸೊ ಇಟ್ ವಿಲ್ ಬಿ ಲಾಗ್ 10 ರೈಸ್ ಟು ಮೈನಸ್ 2 ಬರುತ್ತಾ ಕರೆಕ್ಟ್ 10 ರೈಸ್ ಟು ಮೈನಸ್ 2 ಆಯ್ತು ಅಂತ ಹೇಳಿದ್ರೆ ಇದು ಅಡಿಷನ್ ಆಗೋಗುತ್ತಾ ಸೊ ಏನಾಯ್ತು ಲಾಗ್ 10 ರೈಸ್ ಟು ಮೈನಸ್ 2 ಮೈನಸ್ 2 ಇಂಟು ಲಾಗ್ 10 ಏನಾಯ್ತು ಇದು ಮೈನಸ್ 2 ಇಂಟು 1 ಆಯ್ತಾ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತಾ ಏನು ಕೊಡ್ತಿದೆ ಇದು E1 ನಾಟ್ ಪ್ಲಸ್ 2 ಕೊಡ್ತಿದೆ ಇದ್ರಲ್ಲಿ ನೋಡಿ ಇವಾಗ ಇದೇನಾಗ್ತದೆ ಲಾಗ್ 10 ರೈಸ್ ಟು 1 ಡಿವೈಡೆಡ್ ಬೈ 10 ರೈಸ್ ಟು ಮೈನಸ್ 2 ಆಗ್ತಿದ್ಯಾ ಇದೇನಾಯ್ತು ಇವಾಗ ಲಾಗ್ 10 ರೈಸ್ ಟು 2 ಆಯ್ತಾ ಇದೇನಾಯ್ತು 2 ಇಂಟು ಲಾಗ್ 10 ಆಯ್ತಾ 2 ಇಂಟು ಲಾಗ್ 10 ಏನು 2 ಇಂಟು 1 ಸೊ ಇದರಲ್ಲಿ ಏನಾಯ್ತು ಇವಾಗ E02 ಮೈನಸ್ ಇದಾಯ್ತಾ 2 ಸೊ ಇದೆರಡು ಕಾನ್ಸ್ಟೆಂಟ್ ಆಗಿತ್ತು ಇದರಲ್ಲಿ ಪ್ಲಸ್ ಆಗ್ತಿದೆ ಸೇಮ್ ಆಗಿರೋದ್ರಿಂದ ಸೆಲ್ ಸೇಮ್ ಆಗಿರೋದ್ರಿಂದ ಇದೊಂದು ಬರೀ E1 ನಾಟ್ ಸೆಲ್ ಈಸ್ ಈಕ್ವಲ್ ಟು E0 ಆಫ್ 2 ಅಡಿಷನ್ ಆಗಿರೋದು ಸೊ ದೇರ್ ಫೋರ್ ದಿಸ್ ವಿಲ್ ಬಿ ಮೋರ್ ಅಂಡ್ ದಿಸ್ ವಿಲ್ ಬಿ ಲೆಸ್ ಸೊ ಯಾವ್ದು ಜಾಸ್ತಿ ಇರೋದು E1 ಮೋರ್ E2 ಲೆಸ್ ಆಪ್ಷನ್ ನಂಬರ್ ಬಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್
ನೆಕ್ಸ್ಟ್ ಒಂದಿಗೆ ಹೋಗೋಣ. ಇಫ್ ಇ ನಾಟ್ ಆಫ್ ದ ಸೆಲ್ ಫಾರ್ ಅ ಗಿವನ್ ರಿಯಾಕ್ಷನ್ ಆಸ್ ನೆಗೆಟಿವ್ ವ್ಯಾಲ್ಯೂ. ಸೊ ಏನು ಕೊಟ್ಟಿದ್ದಾರೆ, ಇ ನಾಟ್ ಏನಿದೆ ದಟ್ ಈಸ್ ನೆಗೆಟಿವ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಕರೆಕ್ಟ್ ರಿಲೇಷನ್ ಫಾರ್ ದ ವ್ಯಾಲ್ಯೂಸ್ ಆಫ್ ಡೆಲ್ಟಾ ಜಿ ಆ್ಯಂಡ್ ಕೆ ಸಿ. ಸೊ ಸೆಲ್ ಕಾನ್ಸ್ಟೆಂಟು ಗಿಬ್ಸ್ ಫ್ರೀ ಎನರ್ಜಿ ಚೇಂಜಲ್ಲಿ ಏನು ಇದಿದೆ ಅಂತ ಹೇಳ್ತಾರೆ. ಸೊ ನನಗೆ ಗೊತ್ತಿದೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಏನಾಗಿರುತ್ತೆ, ಮೈನಸ್ ಎನ್ ಎಫ್ ಇ ನಾಟ್ ಆಫ್ ದ ಸೆಲ್ಲ. ನೆಕ್ಸ್ಟ್ ಇದೇನಾಗಿರುತ್ತೆ, ಇ ನಾಟ್ ಆಫ್ ದ ಸೆಲ್ ಈಸ್ ಈಕ್ವಲ್ ಟು 3RT log of KC na, log of KC na, ಕರೆಕ್ಟ್. ಸೊ ಈಗ ನೋಡ್ತಾ ಹೋಗಿ ಏನೇನು ಚೇಂಜಸ್ ಇವಾಗ ನೀವು ಮಾಡಬೇಕಾಗಿದೆ. ಸೊ ಇಷ್ಟು ಅರ್ಥ ಆಯಿತು. ನಂದು ಇ ನಾಟ್ ಆಫ್ ದ ಸೆಲ್ ನೆಗೆಟಿವ್ ಆಯಿತು, ಇದು ನೆಗೆಟಿವ್ ಆಯಿತು ಅಂತ ಹೇಳಿ ಇದೆರಡು ಏನಾಗುತ್ತೆ, ಪಾಸಿಟಿವ್ ಆಗೋಗುತ್ತಾ, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಸೊ ಡೆಲ್ಟಾ ಜಿ ನಾಟ್ ಏನಾಗುತ್ತೆ, ಪಾಸಿಟಿವ್ ಇರುತ್ತೆ. ಸೊ ಡೆಲ್ಟಾ ಜಿ ನಾಟ್ ಏನು ಬರಿಬೋದು, ಗ್ರೇಟರ್ ದ್ಯಾನ್ 0. ಇದ್ರಲ್ಲಿ ನೋಡಿ ಇದೇ ನೆಗೆಟಿವ್ ಆಗಿದ್ರೆ ನನ್ನ ಲಾಗ್ ಸಿ ಇದ್ರ ಸೆಲ್ ಕಾನ್ಸ್ಟೆಂಟು ಏನಾಗಿರಬೇಕು, ನೆಗೆಟಿವ್ ಆಗಿರಬೇಕು, ಸಚ್ ದಟ್ ನೆಗೆಟಿವ್ ವ್ಯಾಲ್ಯೂ ನನಗಲ್ಲಿ ಸಿಗಲಿ. ಸೊ ನನಗೇನಾಗಿರಬೇಕು, ಕೆ ಸಿ ಶುಡ್ ಬಿ ಲೆಸ್ ದ್ಯಾನ್ 0. ಸೊ ಯಾರು ಆಪ್ಷನ್ ಇದೆ, ಕೆ ಇಕ್ವಿಲಿಬ್ರಿಯಮ್ ಇಸ್ ಲೆಸ್ ದ್ಯಾನ್ ಲೆಸ್ ದ್ಯಾನ್ 0 ಬರ್ತಿದ್ದೀನಿ, ಪಾಸಿಟಿವ್ ಇದು 0, ಕಾನ್ಸಂಟ್ರೇಷನ್ ಶುಡ್ ಬಿ ಲೆಸ್ ದ್ಯಾನ್ 1. ಸೊ ಲೆಸ್ ದ್ಯಾನ್ 1 ಯಾವ ಕಡೆ ಇದೆ ನೋಡಿ, ಹಾಂ 0 ಆಗಂಗಿಲ್ಲ, ಕೆ ಸಿ ಲೆಸ್ ದ್ಯಾನ್ 0 ಅಂತ ಬರೆಯಂಗಿಲ್ಲ ನೀವು, ಆಯ್ತಾ. ಲೆಸ್ ದ್ಯಾನ್ 1 ಇರಬೇಕು, 1ಗಿಂತ ಲೆಸ್ ಆಗಿದ ತಕ್ಷಣ ಅದು ನೆಗೆಟಿವ್ ಆಗೋಗುತ್ತೆ. ಸೊ ಇಟ್ ವಿಲ್ ಬಿ ಎಸ್ ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಟೈಪ್ಸ್ ಆಫ್ ಹಾಫ್ ಸೆಲ್ ಅಂಡ್ ರಿಡಕ್ಷನ್ ಪೊಟೆನ್ಷಿಯಲ್ ನೋಡ್ತಾ ಹೋಗೋಣ. ಸೊ ಟೈಪ್ ಆಫ್ ಹಾಫ್ ಸೆಲ್ ಅಂಡ್ ರಿಡಕ್ಷನ್ ಪೊಟೆನ್ಷಿಯಲ್ ನಾನು ಹೇಳಿದ್ನಲ್ವಾ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ಅಂಡ್ ಕ್ಲೋರಿನ್ ಎಲೆಕ್ಟ್ರೋಡ್ದು ಇದ್ರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹಾಫ್ ಸೆಲ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ಅಥವಾ ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿಲ್ಲ, ಅದರ ಲಿಮಿಟೇಷನ್ಸ್ ನಿಮಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ಯಾವ ಥರ ನೀವು ಆಬ್ವಿಯಸ್ಲಿ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ 1 ಬಾರ್ ಪ್ರೆಷರ್ನ ಇಟ್ಕೊತೀರಾ ಆ್ಯಂಡ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ನೀವು 1 ಮೋಲಾರ್ ಕಾನ್ಸಂಟ್ರೇಷನ್ನ ಇಟ್ಕೊಂಡಿರ್ತೀರ, ಸ್ಟ್ಯಾಂಡರ್ಡ್ ಕಂಡೀಷನ್ ಮೇಂಟೈನ್ ಮಾಡಿರ್ತೀರ ಅಷ್ಟೇ. ಲಿಮಿಟೇಷನಲ್ಲಿ ಬಂದರೆ ಏನು ಮಾಡ್ತೀರಾ ನೀವು, ಲಿಮಿಟೇಷನಲ್ಲಿ ಹೈಡ್ರೋಜನ್ ಗ್ಯಾಸ ನೀವು ಹಿಂಗೆ ಇಟ್ಕೊಳಕ್ಕಾಗಲ್ಲ, ಅದು ಬೇಗ ಸಿಗಲ್ಲ, ಬೇಗ 1 ಬಾರ್ ಪ್ರೆಷರ್ ಮೇಂಟೈನ್ ಮಾಡೋದು ತುಂಬ ಕಷ್ಟ, ಅದೇನಾಗೋಗುತ್ತೆ ಈಸಿಲಿ ಪಾಯ್ಸನ್ ಆಗೋಗುತ್ತೆ, ಅವನ್ನೆಲ್ಲ ನೀವು ಬರಿತಾ ಹೋಗ್ಬೋದು. ಈಗ ಬರೋಣ ನಮ್ಮದು ಏನು ಮೇನ್ ಪಾಯಿಂಟ್ ಇದೆ ಅದಕ್ಕೆ ಬರೋಣ. ಸೊ ಇದ್ರದ್ದು ಹಾಫ್ ಸೆಲ್ ರಿಡಕ್ಷನ್ ಪೊಟೆನ್ಷಿಯಲ್ ನೀವು ಐಡೆಂಟಿಫೈ ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ರಿಯಾಕ್ಷನ್ ಈ ಥರ ಆಗಿರುತ್ತೆ. ಸೊ ಏನು ರಿಯಾಕ್ಷನ್ ಕೊಟ್ಟಿದ್ದೀನಿ ನಾನು, ರಿಡಕ್ಷನ್ ರಿಯಾಕ್ಷನ್ ಕೊಟ್ಟಿದ್ದೀನಿ. ಸೊ ಈ ರಿಡಕ್ಷನ್ ರಿಯಾಕ್ಷನ್ ಇಂದ ಏನು ತೆಗಿತಿದ್ದೀನಿ, ಆಬ್ವಿಯಸ್ಲಿ ದಿಸ್ ಮಸ್ಟ್ ಬಿ ಮೈ ರಿಡಕ್ಷನ್ ಪೊಟೆನ್ಷಿಯಲ್. ನೋಡಿ H+ ಇಂದ H2 ಹೋಗ್ತಿರೋದು, ಆಬ್ವಿಯಸ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ಬಗ್ಗೆ ನಾನು ಮಾತಾಡ್ತಿರೋದಿಲ್ಲಿ. ಸೊ ಇಲ್ಲಿ ನೀಟಾಗಿ ಬರೆದುಬಿಟ್ಟಿರ್ತೀನಿ ರಿಡಕ್ಷನ್ ಪೊಟೆನ್ಷಿಯಲ್ದು ಈ ಈಕ್ವೇಷನ್. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಾಗುತ್ತೆ, ಆಪೋಸಿಟ್ ಬರ್ತಾ ಹೋಗುತ್ತೆ ಅಷ್ಟೇ. ಇದರಲ್ಲಿ ಏನು ವ್ಯಾಲ್ಯೂ ಸಿಗುತ್ತೆ ಅದನ್ನ ಏನು ಮಾಡಿ, ಸೈನ್ ಚೇಂಜ್ ಮಾಡಿ. ಸೊ 2.303 RT ನಾರ್ಮಲ್ ಎವ್ರಿಥಿಂಗ್, 2F ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಆ್ಯಡ್ ಆಗಿರೋದನ್ನ 2 ತಗೊಂಡಿದ್ದೀನಿ, ಫ್ಯಾರಡೇಸ್ ಲಾಗ್ ಆಫ್ ಏನು ತಗೊಂತೀರಾ, ಪ್ರಾಡಕ್ಟ್ ಅಲ್ಲಿ ಏನಿದೆ, ಹೈಡ್ರೋಜನ್ ಗ್ಯಾಸ್ ಇದೆ, ಪ್ರೆಷರ್ ಏನಿದೆ, ಪ್ರೆಷರ್ ತಗೊಂತೀರಾ ಆಯ್ತಾ. ಪ್ರೆಷರ್ ಆಫ್ ಹೈಡ್ರೋಜನ್ ಗ್ಯಾಸ್, ಅದ್ರ ಪಕ್ಕ ಏನಾದರೂ ನಂಬರ್ ಇದೆಯಾ, ಇಲ್ಲಿ ಏನು ನಂಬರ್ ಇಲ್ಲ, pH ತಗೊಂಡು. ಕೆಲವೊಂದ್ರಲ್ಲಿ ಏನು ಮಾಡ್ತಾರೆ ಅವರು, ಸೊ ಇಲ್ಲಿಂದ 2 ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಇಲ್ಲಿ 1/2 ಬರ್ಕೊಂತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ 1/2 ಆಗುತ್ತೆ, ಎಲೆಕ್ಟ್ರಾನ್ಸ್ ಒಂದೇ ಉಳಿಯುತ್ತೆ. ಸೊ ಆಲ್ ಆರ್ ಸೇಮ್. ನೆಕ್ಸ್ಟ್ ಏನಾಗುತ್ತೆ, ಕಾನ್ಸಂಟ್ರೇಷನ್ H+, ಇದು ಕಾನ್ಸಂಟ್ರೇಷನ್, ಸ್ಟಾಕ್ಯೋಮೆಟ್ರಿ ಏನಿದೆ 2 ಇದೆ, ಸೊ ನಾನು ಪವರ್ 2 ಮಾಡಿದ್ದೀನಿ. ಈಗ ಬರೋಣ ಇನ್ನೊಂದು. ಸೊ ನನಗೆ ಏನಾದರೂ ಸ್ಟ್ಯಾಂಡರ್ಡ್ ಕಂಡೀಷನ್ ಕೊಟ್ಟಿದ್ರೆ 298 ಕೆಲ್ವಿನು ಆ್ಯಂಡ್ 1 ಬಾರ್ ಪ್ರೆಷರ್ ಕೊಟ್ಟಿದ್ರೆ ಇದ್ರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಾಗೋಗುತ್ತೆ, 0 ಆಗೋಗುತ್ತೆ. 0 ಆದರೆ ಮಿಕ್ಕಿದ್ರಲ್ಲಿ pH ಕಂಡುಹಿಡಿಬೋದಾ ನೋಡಿ. ಸೊ ಇದನ್ನ ಏನಾಯಿತು, ಸ್ಟ್ಯಾಂಡರ್ಡ್ ಕಂಡೀಷನಿಂದ ಇದು ಪೂರಾ 0.0591 ಆಯ್ತಾ. ಓಕೆ, ನೆಕ್ಸ್ಟ್ ಏನಾಗೋಯ್ತು, ಇಲ್ಲಿ ಇದು pH ಆಗೋಯ್ತಾ, ಏನಕ್ಕೆ ಅಂದ್ರೆ ನೋಡಿ ಇದು 2 ಇತ್ತು, ಮಾಡ್ಬಿಡನ್ವಾ ಇದು ಲಾಗ್ ಆಫ್ minus 0.0591 divided by 2 log of pH2 concentration of H+2 ಇತ್ತಾ, ಕರೆಕ್ಟ್. ಇದು 0 ಆಗೋಗಿತ್ತು ಇ ಆಫ್ ಸೆಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಯ್ತಾ. H+2 H2 ಕೊಡ್ತಿರೋದು. ಇವಾಗ ಏನಾಗ್ತಿತ್ತು ನೋಡಿ, ಇದನ್ನ ಮಾಡ್ಕೊಳ್ಳೋಣ. ಸೊ ಇದೇನಾಗುತ್ತೆ, ಲಾಗ್ ಆಫ್ ಪ್ರೆಷರ್ ಆಫ್ pH2 1 ಬಾರ್ ಪ್ರೆಷರ್ ಇತ್ತು, ಕಾನ್ಸಂಟ್ರೇಷನ್ ಏನಿತ್ತು H+ ಇದಾಯಿತು, ಕರೆಕ್ಟ್. ಸೊ ನೆಕ್ಸ್ಟ್ ಏನಾಗೋಯ್ತಿದ್ದು, ಮತ್ತೆ ಇಲ್ಲೇ ಬರಿತೀನಿ, ಕೆಳಗಡೆ ಬರೆಯೋಕ್ಕಾಗಲ್ಲ ಅದಕ್ಕೆ. ಸೊ ಲಾಗ್ ಆಫ್ H+ -2 ಆಯ್ತಾ. ಸೊ ಇದನ್ನ ಏನು ಬರಿಬೋದು ನಾನು,
0.0591 divided by 2 into minus 2 log h plus ಬರೀಲಾ. ಸೊ ಇದು 2 ಕ್ಯಾನ್ಸಲ್ ಆಗೋಯ್ತಾ. ಸೊ ಮೈನಸ್ 0.0591 ಇಂಟು ಮೈನಸ್ ಲಾಗ್ ಆಫ್ ಹೆಚ್ ಪ್ಲಸ್ ಆಯ್ತಾ. ಅಂಡ್ ಮೈನಸ್ ಲಾಗ್ ಆಫ್ ಹೆಚ್ ಪ್ಲಸ್ ಏನು ಪಿ ಎಚ್. ಸೊ 0.0591 ಪಿ ಎಚ್ ಬರಿಬೋದಾ. ಸೊ ಪಿ ಎಚ್ ಕೊಟ್ಟಿದ್ರೆ ಈ ತರ ಮಾಡ್ತೀರಾ ಕ್ಯಾಲ್ಕುಲೇಷನ್. ಸೊ ಅದರಿಂದ ನಾನು ಬರ್ದಿದ್ದೀನಿ ಪಿ ಎಚ್. ಇದ್ಯಾವ್ದು ರಿಡಕ್ಷನ್ ಪೊಟೆನ್ಷಿಯಲ್ದು. ಇದೇ ತರ ಕ್ಲೋರಿನ್ ಏನಾಗ್ತಿರುತ್ತೆ, ಇದು ರೆಡ್ಯೂಸ್ ಆಗ್ತಿರುತ್ತೆ. ಬಟ್ ಕ್ಲೋರಿನ್ ಗ್ಯಾಸ್ ಈ ಕಡೆ ನಿಮ್ದು ಏನು ಬರುತ್ತೆ, ರಿಯಾಕ್ಟೆಂಟ್ ಸೈಡ್ ಬರುತ್ತೆ ಅಂಡ್ ಪ್ರಾಡಕ್ಟ್ ಸೈಡ್ ಅಲ್ಲಿ ನಿಮ್ದು ಕಾನ್ಸಂಟ್ರೇಷನ್ ಬರುತ್ತೆ. ಸೊ ಉಲ್ಟಾ ಆಗತ್ತಾ. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಆಬ್ವಿಯಸ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ಇರೋದಿದು 2 ಎಲೆಕ್ಟ್ರಾನ್ ಇನ್ವಾಲ್ವ್ ಆಗಿರೋದ್ರಿಂದ 2f ಬರ್ದಿದ್ದೀನಿ. ಆರ್ ಟಿ ಲಾಗ್ ಏನು ಪ್ರಾಡಕ್ಟ್ ಸೈಡು ಅಯಾನ್, ಅದ್ರ ಮೇಲೆ ಇರೋ ಸ್ಟಾಕಿಯೋಮೆಟ್ರಿ 2 ಪ್ರೆಷರ್ ಆಫ್ ಕ್ಲೋರಿನ್ ಸಿಂಪ್ಲಿ ಬರ್ದಿದ್ದೀನ. ಈ ತರ ಮಾಡ್ತಾ ಹೋಗ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ದು ಹಾಫ್ ಸೆಲ್ ಕೇಳಿದ್ರೆ ಈ ಟೈಪ್ಸ್ ಇದಾವೆ, 4 ಟೈಪ್ ಯೂಶಲಿ. ದಟ್ ಈಸ್ ಮೆಟಲ್ ಅಯಾನ್. ಸೊ ಮೆಟಲ್ ಅಯಾನ್ ನೇಮ್ ಅಲ್ಲಿ ಇದೆ. ಒಂದು ಮೆಟಲ್ ಇರುತ್ತೆ, ಸೊಲ್ಯೂಷನ್ ಆಬ್ವಿಯಸ್ಲಿ ಮೆಟಲ್ ಅಯಾನ್ ಇರುತ್ತೆ. ಸೊ ಎಲೆಕ್ಟ್ರೋಡ್ ಏನಾಗಿರುತ್ತೆ, ಮೆಟಲ್ ಇರುತ್ತೆ. ಸೊಲ್ಯೂಷನ್ ಒಳಗಡೆ ಏನಿರುತ್ತೆ, ಮೆಟಲ್ ಅಯಾನ್ ಪ್ರೆಸೆಂಟ್ ಆಗಿರುತ್ತೆ. ಮೆಟಲ್ ಇನ್ಸಾಲ್ಯುಬಲ್ ಮೆಟಲ್ ಎಲೆಕ್ಟ್ರೋ, ಇದರಲ್ಲಿ ಏನಾಗಿರುತ್ತೆ ನಿಮ್ದು ಹಾಫ್ ಸೆಲ್ ಅಲ್ಲಿ ಒಂದು ಎಲೆಕ್ಟ್ರೋಡ್ ಇರುತ್ತೆ. ಈ ಎಲೆಕ್ಟ್ರೋಡ್ ಕೆಲವು ಮೇಲೆ ನಾನು ಏನು ಮಾಡ್ತೀನಿ, ಕೋಟಿಂಗ್ ಮಾಡ್ತೀನಿ. ಯಾವ್ದ್ರದ್ದು ಕೋಟಿಂಗ್ ಮಾಡ್ತೀನಿ, ಇನ್ಸಾಲ್ಯುಬಲ್ ಸಾಲ್ಟ್ ಆಫ್ ಮೆಟಲ್. ಇದು ಮೆಟಲ್ ಏನು ಯೂಸ್ ಮಾಡಿದ್ದೀನಿ, ಇದ್ರದ್ದು ಇನ್ಸಾಲ್ಯುಬಲ್ ಸಾಲ್ಟ್ ತಗೊಂತೀನಿ ಆಯ್ತಾ. ಸೊ AgCl ತಗೊಂಡಿದ್ದೀನಿ, ಇನ್ಸಾಲ್ಯುಬಲ್ ಸಾಲ್ಟ್ ಸಿಲ್ವರ್ದು. ಈಗ ಸೊಲ್ಯೂಷನ್ ಯಾವ್ದ್ರೊಳಗೆ ಡಿಪ್ ಮಾಡ್ತೀನಿ, ಸೊ ಸಾಲ್ಯುಬಲ್ ಸಾಲ್ಟ್ ತಗೊಂತೀನಿ. ಬಟ್ ಈ ಸಾಲ್ಯುಬಲ್ ಸಾಲ್ಟ್ದು ಪ್ರಾಪರ್ಟಿ ಏನು, ಸೊ ಇದರಲ್ಲಿ ಸೇಮ್ ಆನಯೋನ್ ಇರಬೇಕು. ಇನ್ಸಾಲ್ಯುಬಲ್ ಸಾಲ್ಟ್ ಅಲ್ಲಿ ಏನು ಆನಯೋನ್ ಇತ್ತು, ಸೇಮ್ ಆನಯೋನ್ ಏನಿರ್ಬೇಕು ನಂದು ಸಾಲ್ಯುಬಲ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಇರಬೇಕು. ಸೊ ದಿಸ್ ಇಸ್ ಮೆಟಲ್ ಇನ್ಸಾಲ್ಯುಬಲ್ ಮೆಟಲ್ ಎಲೆಕ್ಟ್ರೋಡ್. ಗ್ಯಾಸ್ ಎಲೆಕ್ಟ್ರೋಡು ಶಿ ಗ್ಯಾಪ್ನಾಗ ಇಟ್ಕೊಳ್ಳಿ. ಸೊ ಏನು ಮಾಡ್ತೀರಾ, ಹೈಡ್ರೋಜನ್ ಗ್ಯಾಸ್ ಅಥವಾ ಯಾವುದೇ ಒಂದು ಗ್ಯಾಸ್ನ ರಿಲೀಸ್ ಮಾಡ್ತೀರಾ. ಎಲೆಕ್ಟ್ರೋಡ್ ಏನಾಗಿರುತ್ತೆ, ಪ್ಲಾಟಿನಮ್ ಎಲೆಕ್ಟ್ರೋಡ್ ತಗೊಂತೀರಾ. ಸೊಲ್ಯೂಷನ್ ಏನಾಗಿರುತ್ತೆ, ಈ ಗ್ಯಾಸ್ದು ಅಯಾನ್ ಇರುತ್ತೆ ಆಯ್ತಾ. ದಟ್ ಈಸ್ ಆಕ್ಸಿಡೇಷನ್ ರಿಡಕ್ಷನ್ ಅಲ್ಲಿ ಏನು ಮಾಡ್ತೀರಾ, ಎಲೆಕ್ಟ್ರೋಡ್ನ ಪ್ಲಾಟಿನಮ್ ಎಲೆಕ್ಟ್ರೋಡೇ ತಗೊಂತೀರಾ. ಅಂಡ್ ಈ ಸೊಲ್ಯೂಷನ್ ಏನಿರುತ್ತೆ, ಈ ಸೊಲ್ಯೂಷನ್ ಅಲ್ಲಿ ಎಲ್ಲದರಲ್ಲೂ ಏನಾಗಿತ್ತು, ಇದ್ರಲ್ಲಿ K ಪ್ಲಸ್ ಅಂಡ್ Cl ಮೈನಸ್. ಸೊ ಪೊಟ್ಯಾಷಿಯಮ್ದು +1 ಆಕ್ಸಿಡೇಷನ್ ಸ್ಟೇಟೇ ಇತ್ತು, ಕ್ಲೋರಿನ್ -1 ಆಕ್ಸಿಡೇಷನ್ ಸ್ಟೇಟೇ ಇತ್ತು. ಇದರಲ್ಲೂ H ಪ್ಲಸ್ ಆಕ್ಸಿಡೇಷನ್ ಸ್ಟೇಟಲ್ಲೇ ಇತ್ತು. ಬಟ್ ಇದ್ರಲ್ಲಿ ಮಾತ್ರ ಏನು ಮೆಟಲ್ ಇರುತ್ತೆ, ಮೆಟಲ್ 2 to 3 ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಬಿಟ್ ಮಾಡುತ್ತೆ. ಆ್ಯಂಡ್ ಯೂಶಲಿ ನಿಮ್ಮದು ಐರನ್ಗೋಸ್ಕರ ನೀವು ಈ ಥರ ಟೈಪ್ ಆಫ್ನ ತಗೊಂತೀರಾ ನೋಡಿ. 2 ಸ್ಟೇಟಲ್ಲಿ ಯಾವ್ಯಾವುದು ಮೆಟಲ್ ನಿಮ್ಮದು ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತೆ, ಅದಕ್ಕೆಲ್ಲ ಆಕ್ಸಿಡೇಷನ್ ರಿಡಕ್ಷನ್ ಹಾಫ್ ಸೆಲ್ನ ಯೂಸ್ ಮಾಡೋದು. ಕ್ಲಿಯರ್. ಓಕೆ, ಲಾಸ್ಟ್ ಇದರಲ್ಲಿ ಇವಾಗ ಪ್ರಾಬ್ಲಮ್ಸಿಗೆ ಬಂದ್ಬಿಡೋಣ. ಸೊ ದ ಪ್ರೆಷರ್ ಆಫ್ H2 ರಿಕ್ವೈರ್ಡ್. ಸೊ ಪ್ರೆಷರ್ ಕೊಟ್ಟಿದ್ದಾರೆ ಟು ಮೇಕ್ ಪೊಟೆನ್ಷಿಯಲ್ ಆಫ್ H2 ಎಲೆಕ್ಟ್ರೋಡ್ 0 ಇನ್ ಅ ಪ್ಯೂರ್ ವಾಟರ್ 298 ಕೆಲ್ವಿನ್ ಈಸ್. ಸೊ ಪ್ರೆಷರ್ ಎಷ್ಟು ಬೇಕು, ಸಚ್ ದಟ್ ನಂದು E0 ಆಫ್ ದ ಸೆಲ್ ಏನಾಗಿರ್ಬೇಕು, 0 ಆಗಿರ್ಬೇಕು ಆಯ್ತಾ. ಸೊ ಈ ತರ ಕಂಡೀಷನ್ ಕೊಟ್ಟಿದ್ದಾರೆ. ನಾನೇನ್ ಮಾಡ್ತೀನಿ, ಫಸ್ಟ್ ಪೊಟೆನ್ಷಿಯಲ್ ಏನು ಕೊಟ್ಟಿದ್ದಾರೆ, E0 0 ಕೊಟ್ಟಿದ್ದಾರೆ ಆಯ್ತಾ. ಟೆಂಪರೇಚರ್ ಏನು ಕೊಟ್ಟಿದ್ದಾರೆ, 298 ಕೆಲ್ವಿನ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಬೇಕಾ. ಸೊ ನನಗೆ ಎಲೆಕ್ಟ್ರೋಡ್ ಏನು ಪೊಟೆನ್ಷಿಯಲ್, ಇದ್ರದ್ದು 0, ಸ್ಟ್ಯಾಂಡರ್ಡ್ ಕಂಡೀಷನ್ ಅಲ್ಲಿ E0 ಆಫ್ ದ ಸೆಲ್ ಕೂಡ 0 ಆಗಿರುತ್ತೆ. ಸೊ E ಇಸ್ ಈಕ್ವಲ್ ಟು ಆಲ್ಸೋ 0 ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೊ ನನ್ನ ಹತ್ರ ಈಕ್ವೇಶನ್ ಇತ್ತು, E0 ಮೈನಸ್ 2.303 RT ಡಿವೈಡೆಡ್ ಬೈ NF ಏನಿತ್ತು 2F ಇತ್ತಾ. ಸೊ ಇದರಲ್ಲಿ ಏನಿತ್ತು, ಲಾಗ್ ಆಫ್ ಪ್ರೆಷರ್ ಆಫ್ H2 H ಪ್ಲಸ್ ಹೋಲ್ ಸ್ಕ್ವೇರ್ ಇತ್ತು. ಕರೆಕ್ಟ್. ಸೊ ಇದನ್ನು ನಾವು ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಇವೆರಡು 0 0 ಆದರೆ ಮೈನಸ್ 2.303 RT ಇರೋದೇನಾಯಿತು 0.0591 ಡಿವೈಡೆಡ್ ಬೈ 2. ಇದೇನಾಗೋಯ್ತು ನಿಮ್ಮದು ಲಾಗ್ ಆಫ್ ಪ್ರೆಷರ್ ಆಫ್ H2 ಇಂಟು H ಪ್ಲಸ್ದು -2 ಸ್ಕ್ವೇರ್ ಮಾಡ್ಕೊಬೋದ್ವಾ. ಕರೆಕ್ಟ್. ಸೊ ಪ್ರೆಷರ್ ಕೇಳಿರೋದ್ರಿಂದ ಇದು ಹೋಲ್ ವ್ಯಾಲ್ಯೂ 0 ಆಯ್ತಾ. ಸೊ ಏನಾಯ್ತು, ಲಾಗ್ ಆಫ್ PH2 ಇಂಟು ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ -2 ಏನಾಗೋಗುತ್ತೆ, ಅಥವಾ ಇದನ್ನು ಹಿಂಗೆ ಬರ್ಕೊಂಬಿಡಿ ನೀವು, ಕನ್ಫ್ಯೂಷನ್ ಬೇಡ. ಸೊ 2 ಏನಿದೆ, ಲಾಗ್ ಆಫ್ ಪ್ರೆಷರ್ ಆ್ಯಂಡ್ ಕಾನ್ಸಂಟ್ರೇಷನ್ H ಪ್ಲಸ್ ಹೋಲ್ ಸ್ಕ್ವೇರ್. ಸೊ ಇದು ವ್ಯಾಲ್ಯೂ 0 ಆಗುತ್ತಾ, ಇದು ವ್ಯಾಲ್ಯೂ 0 ಆಗುತ್ತಾ, ಇಲ್ಲ. ಸೊ ಏನು ಬರೀತೀರಾ, log of pressure of H2 concentration of square is equal to ಏನಾಯ್ತು ನಿಮ್ದು
0 ಆಯಿತು. ಆಂಟಿ ಲಾಗ್ ತಗೊಂತೀರಾ? ಸೊ ನಮ್ಮದು ಪ್ರೆಷರ್ ಆಫ್ H2 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಏನು? ಆಂಟಿ ಲಾಗ್ ಆಫ್ 0ನಾ? ಸೊ ಆಂಟಿ ಲಾಗ್ ಆಫ್ 0 ಏನು? 10 ಸಾರಿ, ಆಂಟಿ ಲಾಗ್ ಆಫ್ 0 ಎಸ್ 10 ಹೋಲ್ ಸ್ಕ್ವೇರ್. ಇವಾಗ ಏನಾಗೋಗುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು ಆಂಟಿ ಲಾಗ್ ಆಫ್ 0 ಏನಾಗೋಗುತ್ತೆ? 1 ಆಯ್ತಾ? ಸೊ ಈಗೇನಾಯ್ತು? ನಂದು ಪ್ರೆಷರ್ ಆಫ್ H2 ಏನಾಗುತ್ತೆ? ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಹೋಲ್ ಸ್ಕ್ವೇರ್ ಆಯಿತು. ಈಗ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಕಂಡುಹಿಡಿಬೇಕಾ? ನನಗೇನು ಕೊಟ್ಟಿದ್ದಾರೆ? ಪ್ಯೂರ್ ವಾಟರ್ ಕೊಟ್ಟಿದ್ದಾರೆ. ಪ್ಯೂರ್ ವಾಟರ್ದು ಪಿ ಎಚ್ ಏನಾಗಿರುತ್ತೆ? ಪ್ಯೂರ್ ವಾಟರ್ದು ಪಿ ಎಚ್ ಏನಾಗಿರುತ್ತೆ? 10⁻⁻7 ಆಗಿರತ್ತಾ? ಕರೆಕ್ಟ್. ಸೊ ಏನಾಯಿತು? ಕಾನ್ಸಂಟ್ರೇಷನ್ ಪಿ ಎಚ್ ಏನಾಗಿತ್ತು? ಮೈನಸ್ ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಏನಾಗೋಗುತ್ತೆ? 10⁻⁻7 ಆಯಿತು. ಸಾರಿ 10⁻⁻7 ಆಯಿತು. ಕರೆಕ್ಟ್. ಸೊ ಈಗ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಏನಾಗೋಗುತ್ತೆ? 10⁻⁻7 ಆಗೋಗುತ್ತಾ? ಆಂಟಿ ಲಾಗ್ ತಗೊಂಡ್ರೆ ಇದನ್ನ? ಎಸ್. ಸೊ 10⁻⁻7 ಕಾನ್ಸಂಟ್ರೇಷನ್ ಆಯಿತು. ಆ್ಯಂಡ್ ನನಗೆ ಅಲ್ಲಿ ಇಕ್ವೇಶನ್ ಸಿಕ್ಕಿದ್ದು ಪ್ರೆಷರ್ ಆಫ್ H2 ವಿಲ್ ಬಿ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ ಪ್ರೆಷರು? 10⁻⁻7 ಹೋಲ್ ಸ್ಕ್ವೇರ್. ಪ್ರೆಷರ್ ಆಫ್ H2 10⁻⁻14. ಸೊ ಕರೆಕ್ಟ್ ಆಪ್ಷನ್ ಯಾವುದು? 10⁻⁻14, ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ಅ ಹೈಡ್ರೋಜನ್ ಗ್ಯಾಸ್ ಎಲೆಕ್ಟ್ರೋಡ್ ಈಸ್ ಮೇಡ್ ಬೈ ಡಿಪ್ಪಿಂಗ್ ಪ್ಲಾಟಿನಮ್ ವೈರ್ ಇನ್ ಅ ಸೊಲ್ಯೂಷನ್ ಆಫ್ HCl. ಅದು ಪಿ ಎಚ್ ಕೊಟ್ಟಿದ್ದಾರೆ 10. And by passing hydrogen gas around the platinum wire at 1 atmosphere. So hydrogen gas to pressure 1 atmosphere ಕೊಟ್ಟಿದ್ದಾರೆ. The oxidation potential of electrode would be. So oxidation potential ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. So oxidation potential ಏನಾಗಿರುತ್ತೆ? So obviously E naught of the cell. So E of the cell will be equal to E naught of the cell minus ಸ್ಟ್ಯಾಂಡರ್ಡ್ ಕಂಡೀಷನ್ ತಗೊಂತಿದ್ರೆ 0.0591 ಡಿವೈಡೆಡ್ ಬೈ n ಲಾಗ್ ಆಫ್ ಏನಿತ್ತು? ಪ್ರೆಷರ್ ಆಫ್ H2 ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಹೋಲ್ ಸ್ಕ್ವೇರ್ ಇತ್ತು. ಕರೆಕ್ಟ್. ಸೊ ಈಗ ಏನು ರಿಡಕ್ಷನ್ ಪೊಟೆನ್ಷಿಯಲ್ ಸಿಕ್ಕಿರುತ್ತೆ ಅದರದ್ದು ಆಪೋಸಿಟ್ ಸೈನ್ ತಗೊಳ್ಳಿ. ದಟ್ ವಿಲ್ ಬಿ ಅವರ್ ಆಕ್ಸಿಡೇಷನ್ ಪೊಟೆನ್ಷಿಯಲ್. ಸೊ ಫಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಸೊ ರಿಡಕ್ಷನ್ ಪೊಟೆನ್ಷಿಯಲ್ಗೆ ಅವ್ರೇನು ಕೊಟ್ಟಿದ್ದಾರೆ? ಪಿ ಎಚ್ ಮತ್ತೆ ನೋಡಿ ಲಾಸ್ಟ್ ಫ್ರಾಮ್ ತರ 10 ಕೊಟ್ಟಿದ್ದಾರೆ. ಸೊ ಪಿ ಹೆಚ್ 10 ಆದರೆ ಮೈನಸ್ ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ 10 ಆಯ್ತಾ? ಸೊ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಏನಾಯ್ತು? 10⁻⁻10 ಆಯಿತು. ಕರೆಕ್ಟ್. ಪ್ರೆಷರ್ 1 ಕೊಟ್ಟಿದ್ದಾರಾ? ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? E naught of the cell is 0 minus ಇದಕ್ಕೆಷ್ಟು? 0.0591 divided by 2 log of pressure of H2 ಏನಾಯಿತು ನಿಮ್ಮದು? 1 divided by 10⁻⁻10 ಹೋಲ್ ಸ್ಕ್ವೇರ. ಸೊ ಇದನ್ನ ಮೇಲ್ ತಗೊಂಡ್ಬಿಡಿ, -2 ಕ್ಯಾನ್ಸಲ್ ಆಗೋಯ್ತು. ಸೊ E of the cell ಏನಾಗೋಯ್ತು? minus 0.059 into log of 10⁻⁻10 into log of 10 ಆಯ್ತಾ? ಸೊ 2 ಅಂತ ಇಲ್ಲಿಂದ ಕ್ಯಾನ್ಸಲ್ ಆಗೋಯ್ತು. ಅದನ್ನು ಬರ್ದುಬಿಡೋಣ. 2 ಡಿವೈಡೆಡ್ ಬೈ 2 ಇತ್ತು. 2 ಕ್ಯಾನ್ಸಲ್ ಆಗೋಯ್ತು. ಸೊ ಮೈನಸ್ ಇಂಟು ಮೈನಸ್ ಇವಾಗ ಪ್ಲಸ್ ಆಯ್ತಾ? ಎಸ್. ಸೊ ಇದು 10 ಆಯಿತು, ಇದು ಪ್ಲಸ್ ಬರುತ್ತೆ ಇವಾಗ. ಸೊ ಪ್ಲಸ್ 0.59 ಬರುತ್ತೆ. ಮೈನಸ್ 0.59 ಇದು ಯಾವುದು? ರಿಡಕ್ಷನ್ ಪೊಟೆನ್ಷಿಯಲ್ದ. ಸೊ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಏನಾಗೋಗುತ್ತೆ? ಇದಕ್ಕೆ ಆಪೋಸಿಟ್ ಸೈನ 0.59 ಪ್ಲಸ್ ಆಗೋಯ್ತು. ಸೊ ಆ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ನಂಬರ್ ಡಿ. ಅರ್ಥ ಆಗ್ತಿದೆ ಯಾವ ಥರ ಮಾಡಿದ್ದು? ಈ ಸ್ಟೆಪ್ಪಲ್ಲಿ ಏನಿತ್ತು ನೋಡಿ, ಲಾಗ್ ಆಫ್ 1 ಡಿವೈಡೆಡ್ ಬೈ 10⁻⁻10 2 ಇತ್ತಾ? ಈ ಕಡೆ ಏನಿತ್ತು? ಮೈನಸ್ 0.0591 ಡಿವೈಡೆಡ್ ಬೈ 2 ಇತ್ತಾ? ಸೊ ಏನು ಮಾಡ್ತಿದ್ದೆ? ಸಿಂಪ್ಲಿ 0.0591 ಹಿಂಗೆ ಇಟ್ಕೊಳ್ಳಿ, 2 ಹಿಂಗೆ ಇಟ್ಕೊಳ್ಳಿ. ಲಾಗ್ ಇದನ್ನ ಮೇಲ್ ತಗೊಂಡು ಹೋಗಿ ಎಷ್ಟಾಗೋಗೈತೆ ಇವಾಗ? 10⁻
ಪ್ಲಸ್ 10 ಹೋಲ್ ಟು ದ ಪವರ್ ಆಫ್ 2 ಆಯ್ತಾ, ಕರೆಕ್ಟ್. ಸೊ ಇದನ್ನ ಮತ್ತೆ ನೀವು ತಗೊಳ್ಳಿ ಅಷ್ಟೇ. 2 ಇದೇನಾಯ್ತು 10 ಇಂಟು 2 ಇಂಟು ಲಾಗ್ ಆಫ್ 10. ಯಾಕೆ ಲಾಗ್ ಆಫ್ m ಟು ದ ಪವರ್ ಆಫ್ n ಏನು n ಇಂಟು ಲಾಗ್ m, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಬರೋಣ ಕಾನ್ಸಂಟ್ರೇಷನ್ ಸೆಲ್. ಇದೇನು ಇಷ್ಟೊಂದು ಕೇಳಲ್ಲ, ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ಅದನ್ನ ತಿಳ್ಕೊಂತ ಹೋಗೋಣ. ಕಾನ್ಸಂಟ್ರೇಷನ್ ಸೆಲ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಸೇಮ್ ಟೈಪ್ ಆಫ್ ಎಲೆಕ್ಟ್ರೋಡ್ ತಗೊಂತೀವಿ. ಒಂದರಲ್ಲಿ ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೆಲ್ ಅಂದ್ರೆ ಎಲೆಕ್ಟ್ರೋಡ್ದು ನಾವೇನ್ ಮಾಡ್ತೀವಿ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ತೀವಿ, ಬಟ್ ಸೊಲ್ಯೂಷನ್ ಏನ್ ಎಲೆಕ್ಟ್ರೋಲೈಟ್ ಇತ್ತು ಅದ್ರದ್ದು ಕಾನ್ಸಂಟ್ರೇಷನ್ ಸೇಮ್ ಇಟ್ಕೊಂತೀವಿ. ಸೊ ನೋಡಿ, ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೇಮು, ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಸೆಲ್ ಅಲ್ಲಿ ಏನ್ ಮಾಡ್ತೀವಿ, ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ತೀವಿ, ಎಲೆಕ್ಟ್ರೋಡ್ ಕಾನ್ಸಂಟ್ರೇಷನ್ ಸೇಮ್ ಇಟ್ಕೊಂತೀವಿ. ಈಗ ನಮ್ದು ನರ್ಸ್ಟ್ ಇಕ್ವೇಶನ್ ಯಾವ ತರ ಬರೀತೀರಾ, ಫಸ್ಟ್ ಪಾರ್ಟ್ ಸಿಂಪಲ್. ಇದಕ್ಕೆ ಬರೋಣ, ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟಾ. ಇದೇನು ಈ ಕಡೆ ನಾನು ಹೇಳಿದೆ ಯಾವತ್ತಾದರೂ, ರಿಯಾಕ್ಟೆಂಟ್ ಪ್ರಾಡಕ್ಟ್ ಈ ತರ ಬರ್ಕೊಂಬಿಡಿ, ರಿಯಾಕ್ಟೆಂಟ್ ಪ್ರಾಡಕ್ಟ್. ಸೊ ರಿಯಾಕ್ಟೆಂಟ್ ಏನಾಗಿದೆ, ಆಬ್ವಿಯಸ್ಲಿ ಈ ಕಡೆದು ಆನೋಡ್, ಈ ಕಡೆದು ಕ್ಯಾಥೋಡ್, ಈ ಕಡೆದೇನು ಆನೋಡ್, ಈ ಕಡೆದೇನು ಕ್ಯಾಥೋಡ್, ಕರೆಕ್ಟ್. ಸೊ ಈಗ ಇದ್ರದ್ದು ಏನಾಗಿರುತ್ತೆ, ಇವಾಗ ಪ್ರಾಡಕ್ಟ್ ತಗೊಂಡ್ರೆ ಕ್ಯಾಥೋಡ್ದು ಪ್ರಾಡಕ್ಟ್ ತಗೊಂಡಿರಾ P2 ಪ್ರಾಡಕ್ಟ್ ಸೈಡ್ ಅಲ್ಲಿ ಬರೋದು, ಅಂಡ್ ಈ ಕಡೆ ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಏನ್ ಬಂದಿದೆ, ಇದು ಬಂದಿದೆ. ಸೊ P1 ಇದನ್ನ ತಗೋತೀರಾ. ನೆಕ್ಸ್ಟ್ ಈ ಕಡೆ ಪ್ರಾಡಕ್ಟ್ ಸೈಡ್ ಏನಿದೆ ನಮ್ದು, ಇದಿದೆ ನೋಡಿ ಪ್ರಾಡಕ್ಟ್ ಸೈಡ್ C1, ಈ ಕಡೆ ಪ್ರಾಡಕ್ಟ್ ಸೈಡ್ ಏನಿದೆ C2 ಇದೆ. ಸೊ C1 ಡಿವೈಡ್ ಬೈ C2 ಬರೀತಾ ಹೋಗ್ತೀರಾ ಅಷ್ಟೇ, ಕರೆಕ್ಟ್. ಅರ್ಥ ಆಯ್ತಾ ಏನಕ್ಕೆ ಈ ತರ ಆಯ್ತು ಅಂತ ಇದು? ಓಕೆ, ಸೊ yes, done. So now let us start with electrolytic cell. Electrolytic cell ಅಂದ್ರೆ ಏನಿಲ್ಲ, ಸೊ ಇಟ್ ಮೀನ್ಸ್ ನಿಮ್ದು ಎಲೆಕ್ಟ್ರಿಕಲ್ ಎನರ್ಜಿನ ಸಪ್ಲೈ ಮಾಡಿ ನಿಮಗೆ ಕೆಮಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಈಸ್ ಫಾರ್ ನಾವು ಓದಿದ್ವಿ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್ನ ನಾವು ಇದನ್ನ ಮಾಡೋದ್ರಿಂದ. ನಾನ್ ಸ್ಪಾಂಟೇನಿಯಸ್ ಅಂದ್ರೆ ಡೆಲ್ಟಾ ಜಿ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು, ಆಯ್ತಾ. ಸೊ ಬೇಸಿಕಲಿ ನೋಡಿ, ನಿಮ್ದು ಡೇನಿಯಲ್ ಸೆಲ್ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಡೇನಿಯಲ್ ಸೆಲ್ ಅಲ್ಲಿ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಲ್ಲಿ ಆನೋಡ್ ಕ್ಯಾಥೋಡ್ ಏನಿತ್ತು, ಆನೋಡ್ ಸೈಡ್ ಏನಾಯ್ತು ನಿಮ್ದು ಜಿಂಕ್, ಇದು Zn2+ ಕನ್ವರ್ಟ್ ಆಯ್ತಾ, ಕ್ಯಾಥೋಡ್ ಅಲ್ಲಿ ಏನಿತ್ತು ಕಾಪರಿಗೆ ಕನ್ವರ್ಟ್ ಆಯ್ತಾ. ಸೊ ಯಾವಾಗ ಇದನ್ನ ಎಲೆಕ್ಟ್ರೋಲೈಟಿಕ್ ಸೆಲ್ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಎಲೆಕ್ಟ್ರೋಲೈಟಿಕ್ ಸೆಲ್ ಅಲ್ಲಿ ನಿಮ್ದು ಉಲ್ಟಾ ಆಗತ್ತಷ್ಟೇ. ಸೊ ಇವಾಗ ಆನೋಡ್ ಇದ್ದಿದ್ದೇನಾಗೋಗುತ್ತೆ, ಕ್ಯಾಥೋಡ್ ಆಗತ್ತೆ, ಕ್ಯಾಥೋಡ್ ಇದ್ದಿದ್ದೇನಾಗೋಗುತ್ತೆ ನಿಮ್ದು ಆನೋಡ್ ಆಗೋಗುತ್ತೆ. ಇದೊಂದು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಇದೇನು ಮಾಡ್ಬೇಕು, ಇವಾಗ ಉಲ್ಟಾ ಮಾಡಬೇಕು. ಅರ್ಥ ಆಯ್ತಾ, ಕ್ಲಿಯರ್? ಇದರಲ್ಲಿ ಆನೋಡ್ ಅಲ್ಲಿ ಜಿಂಕ್ ಇತ್ತು, ಇದ್ರೊಳಗ ಕ್ಯಾಥೋಡ್ ಅಲ್ಲಿ ಜಿಂಕ್ ಇದೆ, ಕ್ಲಿಯರ್? ಅಂಡ್ ರಿಯಾಕ್ಷನ್ ರಿವರ್ಸ್ ಆಗಿದೆ. ಇಷ್ಟು ಗೊತ್ತಾದ್ರೆ ಸಾಕು. ನಾವು ವಿ ಕ್ಯಾನ್ ಫರ್ದರ್ ಮೂವ್ ಆನ್ ಟು ಸೊ ಎಲೆಕ್ಟ್ರಾಲಿಸಿಸ್ ಆಫ್ NaCl ಗೆ ಬಂದ್ರೆ, NaCl ನ 2 ways ಅಲ್ಲಿ ಎಲೆಕ್ಟ್ರಾಲಿಸಿಸ್ ಮಾಡ್ಬೋದು, ದಟ್ ಈಸ್ ಮೋಲ್ಟನ್ ಅಂಡ್ ಇಕ್ವಿಯಸ್, ಆಯ್ತಾ. ಸೊ ಮೋಲ್ಟನ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ವಾಟರ್ ಇರೋದಿಲ್ಲ, ಬಟ್ ಇಕ್ವಿಯಸ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ನಿಮ್ದು ವಾಟರು ಕೂಡ ಕಂಪೀಟ್ ಮಾಡುತ್ತೆ ಕ್ಯಾಥೋಡಿಕ್ ಅಂಡ್ ಆನೋಡಿಕ್ ರಿಯಾಕ್ಷನ್ ಅಲ್ಲಿ, ಕ್ಲಿಯರ್? ಸೊ ಫಸ್ಟ್ ಥಿಂಗ್ ಬರೋಣ ಇವಾಗ ಮೋಲ್ಟನ್ ಅಲ್ಲಿ. ಸೊ ಮೋಲ್ಟನ್ ಅಲ್ಲಿ ವಾಟರ್ ಇರಲ್ಲ, ಆಬ್ವಿಯಸ್ಲಿ ಸ್ಪಾಂಟೇನಿಯಸ್ ಏನಾಗಿರುತ್ತೆ, ಸೋಡಿಯಂ ಯಾವಾಗಲೂ ಎಲೆಕ್ಟ್ರೋ ಪಾಸಿಟಿವ್ ಆಗಿರೋದ್ರಿಂದ ಆಕ್ಸಿಡೈಸ್ ಆಗಕ್ಕೆ ನೋಡ್ತಿರುತ್ತೆ, ದಟ್ ಈಸ್ ಸ್ಪಾಂಟೇನಿಯಸ್. ಆಪೋಸಿಟ್ ಏನಾಗಿರ್ಬೇಕು, ನಾನ್ ಸ್ಪಾಂಟೇನಿಯಸ್. ಸೊ ರಿಡಕ್ಷನ್ ಮಾಡ್ರಿ ಅಷ್ಟೇ ಅದರದ್ದು. ನೆಕ್ಸ್ಟ್ ಆಕ್ಸಿಡೇಷನ್ ಯಾವ ಥರದ್ದು ಮಾಡ್ತೀರಾ, ಕ್ಲೋರಿನ್ದು ಮಾಡ್ತೀರಾ, ಕ್ಲಿಯರ್? ಓಕೆ. ನೆಕ್ಸ್ಟ್ ಎಕ್ವೇಸ್ ಅಲ್ಲಿ ಏನಾಗುತ್ತೆ ನೋಡಿ, ಸೊ ಕ್ಯಾಥೋಡ್ ಅಂಡ್ ಆನೋಡ್ ಎರಡು ಕಡೆ ಏನ್ ಮಾಡುತ್ತೆ, ವಾಟರ್ ಕಂಪೀಟ್ ಮಾಡ್ತಾ ಹೋಗುತ್ತೆ. ಸೊ ಫಸ್ಟ್ ನೀವೇನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ರೀಪ್ಲೇಸ್ ಮಾಡ್ಬಿಡಿ. ಸೊ ಕ್ಯಾಥೋಡ್ ಕಡೆ ಯಾರ್ಯಾರು ಕಾಂಪಿಟೇಷನ್ ಮಾಡ್ತಿರೋದು, ಸೊ ಯಾರ್ಯಾರ ಮಧ್ಯೆ ಫೈಟ್ ನಡೀತಿರೋದು ಕ್ಯಾಥೋಡ್ ಬಗ್ಗೆ, ಸೋಡಿಯಂ ವರ್ಸಸ್ ನಿಮ್ದು ವಾಟರ್ದು ಫೈಟ್ ನಡೀತಿರೋದು, ಆಯ್ತಾ. ನೆಕ್ಸ್ಟ್ ಆನೋಡ್ ಕಡೆ ಯಾರ್ಯಾರು ಫೈಟ್ ಮಾಡ್ತಿರೋದು, ಕ್ಲೋರಿನ್ ವರ್ಸಸ್ ವಾಟರ್ ಫೈಟ್ ಮಾಡ್ತಿರೋದು. ಇದ್ರಲ್ಲಿ ಕ್ಲಿಯರ್ ಆಯ್ತು. ಈಗ ನೀವೇನ್ ಇವೆರಡರಲ್ಲಿ ಚೂಸ್ ಮಾಡ್ತೀರಾ, ಡೋಂಟ್ ಚೂಸ್ ಬೇಸ್ಡ್ ಅಪಾನ್ ನಾನ್ ಸ್ಪಾಂಟೇನಿಯಸ್. ಇವಾಗ ನೋಡಿ, ಇವೆರಡರಲ್ಲಿ ಬೇಗ ಸ್ಪಾಂಟೇನಿಯಸ್ ಯಾರಾಗ್ತಾರೆ, ಕಾಂಪಿಟೇಷನ್ ಅಲ್ವಾ. ಸೊ ಕ್ಯಾಥೋಡ್ ಇರೋದ್ರಿಂದ
ಸೊ ಕ್ಯಾಥೋಡಲ್ಲಿ ಬರೋಣ. ಸೊ ಕ್ಯಾಥೋಡ್ದು ರಿಡಕ್ಷನ್ ಪೊಟೆನ್ಷಿಯಲ್ ಎರಡರದ್ದು ಬರ್ದಿದ್ದೀನಿ. ಸೊ -2.71 ಇದೆ ಸೋಡಿಯಂದು, ವಾಟರ್ದು -0.83 ಇದೆ. ಸೊ -0.83 ಕಡಿಮೆ ಅಲ್ವಾ? ಸೊ ದಟ್ ಈಸ್ ಲೆಸ್ ನೆಗೆಟಿವಾ, ಅಂಡ್ ಲೆಸ್ ನೆಗೆಟಿವ್ ಆಗಿರೋದ್ರಿಂದ ಇದೇ ಆಬ್ವಿಯಸ್ಲಿ ಮಾಡೋದು, ಕರೆಕ್ಟ್. ಸೊ ಆಬ್ವಿಯಸ್ಲಿ ವಾಟರ್ ಈ ಕಾಂಪಿಟೇಷನ್ ನ ವಿನ್ ಆಗುತ್ತೆ ಅಂಡ್ ಕ್ಯಾಥೋಡ್ ಕಡೆ ವಾಟರ್ದು ರಿಡಕ್ಷನ್ ಆಗುತ್ತೆ ಎಕ್ವಿಯಸ್ ಮೀಡಿಯಂ ಅಲ್ಲಿ. ನೆಕ್ಸ್ಟ್ ಅದೇ ತರ ಆನೋಡ್ ಅಲ್ಲಿ ನೋಡ್ತಾ ಹೋದ್ರೆ ಕ್ಲೋರಿನ್ ಏನಾಗುತ್ತೆ ಇದರಲ್ಲಿ ವಿನ್ ಆಗೋಗುತ್ತೆ, ಆಯ್ತಾ. ಸೊ ಆಕ್ಸಿಡೇಷನ್ ಅಲ್ಲಿ ಯಾರು ವಿನ್ ಆಗ್ತಾರೆ? ಕ್ಲೋರಿನ್ ವಿನ್ ಆಗ್ತಾರೆ. ದೇರ್ಫೋರ್ ಕ್ಲೋರಿನ್ ಏನಾಗುತ್ತೆ? ಆಕ್ಸಿಡೈಸ್ ಆಗುತ್ತೆ. ಸಿಂಪಲ್ ಇಷ್ಟೇ, ಆಯ್ತಾ. ನೆಕ್ಸ್ಟ್ ಒಂದಿಗೆ ಬರೋಣ, ದಟ್ ಈಸ್ H2SO4 ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಇವಾಗ ನಾವು ಮೋಲ್ಟನ್ ಅಂಡ್ ಇಕ್ವಿಯಸ್ ತಗೊಳಲ್ಲ, ವಿ ವಿಲ್ ಟೇಕ್ ಡೈಲ್ಯೂಟ್ ಅಂಡ್ ಕಾನ್ಸಂಟ್ರೇಟೆಡ್. ಡೈಲ್ಯೂಟ್ ಕಾನ್ಸಂಟ್ರೇಟೆಡ್ ಎಷ್ಟೊಂದು ಬೇರೆದ ಏನಾದರೂ ಕೊಟ್ಟಿದ್ರು ಇದೇ ಟೈಪ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಕಂಡೀಷನ್ ನಿಮ್ಗೆ ಏನು ನೆನ್ಪಿಟ್ಕೊಬೇಕು, ಡೈಲ್ಯೂಟ್ ಕಾನ್ಸಂಟ್ರೇಷನ್ ಕೊಟ್ಟಿದಾಗ ಯಾವ್ದ್ರದ್ದು ಕ್ವಾಂಟಿಟಿ ಮೋರ್ ಇದೆ ಸೊಲ್ಯೂಷನ್ ಅಲ್ಲಿ, ಸೊ ದಾಟ್ ಶುಡ್ ಬಿ ಯೋರ್ ಪ್ರಯಾರಿಟಿ. ಅಂಡ್ ಇದಕ್ಕೆ ಬರೋಣ, ನಾರ್ಮಲಿ H2SO4 2-. ಸೊ SO4 2- ಇರತ್ತಾ, H+ ಅಲ್ಲಿ ಇರತ್ತಾ. ಸೊ ಹೈಡ್ರೋಜನ್ ಏನ್ ಮಾಡಬೇಕು? ಯೂಶಲಿ ಇಟ್ ವಿಲ್ ಟ್ರೈ ಟು ಆಕ್ಸಿಡೈಸ್. ಸೊ ಇದು ಯಾವ್ದಕ್ಕೆ ಕಾಂಪೀಟ್ ಮಾಡೋದು ಇವಾಗ ಇದರಲ್ಲಿ? ಇಟ್ ಟ್ರೈ ಟು ರೆಡ್ಯೂಸ್. ಸೊ ನಮ್ ಕ್ಯಾಥೋಡ್ ಕಡೆ ಯಾರ್ಯಾರು ಕಾಂಪಿಟೇಷನ್ ಇದಿರೋದು? ಹೈಡ್ರೋಜನ್ ವರ್ಸಸ್ ನಿಮ್ದು ಯಾರು ಇನ್ನೊಬ್ರು H2O. ವಾಟರ್ ಇದೆ ಅಲ್ವಾ ಇದರಲ್ಲಿ, ಡೈಲ್ಯೂಟ್ ಆಗಿರೋದ್ರಿಂದ ಕಾನ್ಸಂಟ್ರೇಟೆಡ್ ಆಗಿದೆ, ಬಟ್ ಸ್ಟಿಲ್ ವಾಟರ್ ಇದೆ ಇದರಲ್ಲೂ. ಸೊ ಇದರಲ್ಲೂ ಕೂಡ ಕ್ಯಾಥೋಡ್ ಕಡೆ ಯಾರ್ಯಾರು ಕಾಂಪಿಟೇಷನ್? H+ ಅಯಾನ್ ವರ್ಸಸ್ H2O ವಾಟರ್. ಆನೋಡ್ ಕಡೆ ಯಾರ್ಯಾರು ಕಾಂಪಿಟೇಷನ್ ಮಾಡ್ತಿರೋದು? ಇದ್ರದ್ದು ಆಪೋಸಿಟ್, ದಟ್ ಈಸ್ SO4 2- ವರ್ಸಸ್ ವಾಟರ್. ಎರಡು ಕಡೆ ವಾಟರ್ ಕಾಂಪೀಟ್ ಮಾಡತ್ತೆ. ಈ ಕಡೆನು SO4 2- ಜೊತೆಗೆ ವಾಟರ್ ಕಾಂಪಿಟೇಷನ್ ಮಾಡ್ತಿದೆ. ಕ್ಲಿಯರ್? ಇಷ್ಟ ಅರ್ಥ ಆಯ್ತು. ಈಗ ಕಾಂಪಿಟೇಷನ್ ಯಾರು ವಿನ್ ಆಗ್ತಾರೆ? ಕ್ಯಾಥೋಡ್ ರಿಡಕ್ಷನ್ ಆಗಬೇಕು. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಏನಿರಬೇಕು? ಹೈ ಇರಬೇಕು. ಯಾವ್ದ್ರದ್ದು ಹೈ ಇರುತ್ತೆ ಅದಲ್ಲಿ ಏನಾಗುತ್ತೆ? ರಿಡಕ್ಷನ್ ಆಗುತ್ತೆ. ಸೊ ನಾನು ರಿಡಕ್ಷನ್ ಪೊಟೆನ್ಷಿಯಲ್ ನೋಡಿದಾಗ ನಂದು H+ ಗಂತೂ 0 ಇತ್ತು, ವಾಟರಿಗೆ ನೋಡಿದ್ರೆ ದಟ್ ಈಸ್ -0.83 ಬರ್ತಿದೆ. ದಟ್ ಈಸ್ ಯೋರ್ ರಿಡಕ್ಷನ್ H2O to H2, ಎಸ್, -0.83 ಬರ್ತಿದೆ, ಆಯ್ತಾ. ಸೊ ಇವಾಗ ಯಾರು ರೆಡ್ಯೂಸ್ ಆಗ್ತಾರೆ? ಸೊ ಇಲ್ಲಿ ನೀವಂತೀರಾ ಇದ್ರದ್ದು ನಂದು ಏನಾಗಿದೆ, E0 ಜಾಸ್ತಿ ಇದೆ, ಅದು ವಿನ್ ಆಗೋಗುತ್ತೆ. ನಂದು ಬಂದ್ಬಿಟ್ಟು E0 ವ್ಯಾಲ್ಯೂ ಹೈಡ್ರೋಜನ್ ಜಾಸ್ತಿ ಇದೆ, ಸೊ ದೇರ್ ಫೋರ್ ಹೈಡ್ರೋಜನ್ ವಿನ್ ಆಗತ್ತೆ ಅಂತ ಹೇಳ್ಬಿಡ್ತೀರಾ. ಯಾಕಂದ್ರೆ ರಿಡಕ್ಷನ್ ಪೊಟೆನ್ಷಿಯಲ್ ಯಾವ್ದು ವ್ಯಾಲ್ಯೂ ದೊಡ್ಡದು, 0 ಅಥವಾ -0.83? 0 ಅಲ್ವಾ. ಸೊ ನೀವೇನು ಹೇಳ್ತೀರಾ? ಇದು ವಿನ್ ಆಗತ್ತೆ ಮ್ಯಾಮ್, ಇದಾಗಬೇಕು. ಬಟ್ ಏನಕ್ಕಾಗಲ್ಲ? ಇಟ್ ಈಸ್ ಡೈಲ್ಯೂಟ್. ಸೊ ಈ H+ ಕಾನ್ಸಂಟ್ರೇಷನ್ಗಿಂತ ವಾಟರ್ ಕಾನ್ಸಂಟ್ರೇಷನ್ ಇಲ್ಲಿ ಮೋರ್ ಆಗುತ್ತೆ. ಅಂಡ್ ದೇರ್ ಫೋರ್ ನಾನು ಹೇಳ್ದೆ ಇಲ್ಲಿ ನೀವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ತಗೊಂಡ್ಬಿಟ್ರಿ, ಇಲ್ಲಿ ತಗೊಳ್ಳಿ ಯಾವ್ದ್ರದ್ದು ಕ್ವಾಂಟಿಟಿ ಜಾಸ್ತಿ ಇದೆ, ವಾಟರ್ ಕ್ವಾಂಟಿಟಿ ಜಾಸ್ತಿ ಇದೆ. ಸೊ ದೇರ್ ಫೋರ್ ವಾಟರ್ ವಿಲ್ ವಿನ್ ದ ರೇಸ್. ಕ್ಲಿಯರ್? ಸೊ ಇದ್ರಲ್ಲಿ ಬರ್ತಾ ಹೋದ್ರೆ ಇವಾಗ ಆಕ್ಸಿಡೈಸ್ ಆಗಬೇಕು. ಸೊ ಆಕ್ಸಿಡೇಷನ್ ಪೊಟೆನ್ಷಿಯಲ್ ನೋಡ್ಕೊಂತ ಹೋಗೋಣ. ಸೊ ನೋಡಿ, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೂಡ ಈ ತರ ಇದೆ. ಅಂಡ್ ಹಿಯರ್ ಆಲ್ಸೋ ನಂದು ವಾಟರ್ ವಿನ್ ಆಗುತ್ತೆ, ಕ್ವಾಂಟಿಟಿ ಅದರದ್ದು ಜಾಸ್ತಿ ಇದೆ ಅದಕ್ಕೆ, ಆಯ್ತಾ. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ. ಇನ್ನೊಂದು ಏನಕ್ಕೆ ವಿನ್ ಆಗುತ್ತೆ ನೋಡಿ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದ್ರದ್ದು H2O ಇಂದ O2 ಕೊಡಕ್ಕೆ -1.23 ಇದೆ, ಇದಕ್ಕೆ -1.96 ಇದೆ. ದಿಸ್ ಇಸ್ ಲೆಸ್ ನೆಗೆಟಿವ್. ಸೊ ದೇರ್ ಫೋರ್ ದಿಸ್ ರಿಯಾಕ್ಷನ್ ಇಸ್ ಫೀಸಿಬಲ್. ನೆಕ್ಸ್ಟ್ ಬರೋಣ, ಕಾನ್ಸಂಟ್ರೇಟೆಡ್ H2SO4. ಈಗ ಕಾಂಪಿಟೇಷನ್ ಅಲ್ಲಿ ಯಾರು ವಿನ್ ಆಗಿದ್ರು? H+. ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ ವಾಟರ್ ಕಡಿಮೆ ಇರುತ್ತೆ. ಸೊ ಕಾಂಪಿಟೇಷನ್ ಕ್ಲಿಯರ್ಲಿ ಯಾರು ವಿನ್ ಆಗ್ತಾರೆ? H+ ವಿನ್ ಆಗ್ತಾರೆ. ಸೊ H+ ಇಲ್ಲಿ ರಿಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಕಾಂಪಿಟೇಷನ್ ಬರೋಣ. ಸೊ ನೆಕ್ಸ್ಟ್ ಕಾಂಪಿಟೇಷನ್ ಯಾರು ವಿನ್ ಆಗ್ತಾರೆ ಮತ್ತೆ? ಎಸ್, ಇದು ವಿನ್ ಆಗುತ್ತೆ. ಏನಕ್ಕಂದ್ರೆ SO4 2- ಕಾನ್ಸಂಟ್ರೇಷನ್ ಏನಾಗಿದೆ ಸೊಲ್ಯೂಷನ್ ಅಲ್ಲಿ ಜಾಸ್ತಿ ಇದೆ. ಕ್ಲಿಯರ್? ಸೊ ಏನ್ ತಗೊಂತೀರಾ? ಜಾಸ್ತಿ ಆದ್ರದ್ದು ಕ್ವಾಂಟಿಟಿ ಇದೆ, ಕಡಿಮೆ ಆದ್ರದ್ದು ಕ್ವಾಂಟಿಟಿ ಇದೆ. ಇವೆಲ್ಲ ಏನು ಬೇಕಾಗಿಲ್ಲ. ಡೈಲ್ಯೂಟ್ ವಾಟರ್ ಕ್ವಾಂಟಿಟಿ ಮೋರ್, ಸೊ ಎರಡು ಕಡೆ ವಾಟರ್ ಆಗುತ್ತೆ. ಕಾನ್ಸಂಟ್ರೇಟೆಡ್ H2SO4 ಕ್ವಾಂಟಿಟಿ ಮೋರ್, ನಾರ್ಮಲ್ H2SO4 ಆಗುತ್ತೆ. ಸೊ ಕಾನ್ಸಂಟ್ರೇಟೆಡ್ H2SO4 ಸಿಮಿಲರ್ ಟು ಮೋಲ್ಟನ್ ಟೈಪ್, ಡೈಲ್ಯೂಟ್ H2SO4 ಸಿಮಿಲರ್ ಟು ಇಕ್ವಿಯಸ್ ಟೈಪ್. ಕ್ಲಿಯರ್? ಓಕೆ. ಸೊ ಕ್ವೆಶನ್ಸ್ ಬರೋಣ. ಇದ್ರಲ್ಲಿ ಏನೇನು ಕ್ವೆಶನ್ಸ್ ಕೇಳಿದ್ದಾರೆ? ಆನ್ ಎಲೆಕ್ಟ್ರಾಲಿಸಿಸ್ ಆಫ್ ಡೈಲ್ಯೂಟ್ H2SO4, ಡೈಲ್ಯೂಟ್ H2SO4 ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನಿಮ್ಗೆ ಆನೋಡ್ ಕಡೆ ಏನ್ ಪ್ರಾಡಕ್ಟ್ ಬರುತ್ತೆ ಅಂತ ಕೇಳ್ತಿರೋದು, ಆಯ್ತಾ. ಆನೋಡ್ ಕಡೆ ಏನ್ ಪ್ರಾಡಕ್ಟ್ ಬರುತ್ತೆ? ಸೊ ಆನೋಡ್ ಅಲ್ಲಿ ಏನಾಗ್ತಿರ್ಬೇಕು? ಆಕ್ಸಿಡೇಷನ್ ಆಗಬೇಕು. ಆಕ್ಸಿಡೇಷನ್ ಅಂಡ್ ಡೈಲ್ಯೂಟ್ ಆಗಿರೋದ್ರಿಂದ ವಾಟರ್ ಕ್ವಾಂಟಿಟಿ ಮೋರ್ ಆಗಿರೋದ್ರಿಂದ ಬೋತ್ ಆನೋಡ್ ಅಂಡ್ ಕ್ಯಾಥೋಡ್ ಕಡೆ ಏನ್ ಮಾಡುತ್ತೆ?
ವಾಟರ್ ಆಗುತ್ತೆ. ಆ್ಯಂಡ್ ವಾಟರ್ ರೆಡ್ಯೂಸ್ ಆಗಿದ್ರೆ H2 ಗ್ಯಾಸ್ ಕೊಡುತ್ತೆ. ಆನ್ ರಿಡಕ್ಷನ್ ಗೊತ್ತಿರಬೇಕು. ಆಕ್ಸಿಡೇಷನ್ ಆದರೆ ವಾಟರು ಯಾವಾಗಲೂ ಆಕ್ಸಿಜನ್ ಗ್ಯಾಸ್ ಕೊಡುತ್ತೆ. ಕ್ಲಿಯರ್? ಸೊ ಯಾವ ಗ್ಯಾಸ್ ಕೊಡಬೇಕು? ಆ್ಯನೋಡ್ ಇರೋದ್ರಿಂದ ಆಕ್ಸಿಡೇಷನ್, ಆಕ್ಸಿಜನ್ ಗ್ಯಾಸ್. ಕ್ಲಿಯರ್? ನೆಕ್ಸ್ಟ್ ಒನ್, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್. ಇಲ್ಲಿ ನಾನು ನಿಮಗೆ ಯಾವುದೇ ಒಂದು ಅದರದ್ದು ಸ್ಟೇಟ್ಮೆಂಟ್ ಎಲ್ಲ ಕೊಡಲ್ಲ, ಡೈರೆಕ್ಟ್ ಆಗಿ ವಿ ವಿಲ್ ಗೋ ಟು ದ ಫಾರ್ಮುಲೆ. ಸೊ ಏನು ಫಾರ್ಮುಲೆ? ಸೊ ಫಸ್ಟ್ ಲಾ ಏನು ಹೇಳುತ್ತೆ? ಎಲೆಕ್ಟ್ರಾಲಿಸಿಸ್ ಮಾಡ್ಬೇಕಾದ್ರೆ ಏನ್ ನಮ್ಮ ಅಮೌಂಟ್ ಆಫ್ ಮಾಸ್ ಡೆಪಾಸಿಟ್ ಅಥವಾ ಲಿಬರೇಟ್ ಆಗಿದೆ W, ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು ನಿಂದು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ನೀವು ಕೊಟ್ಟಿರೋದು. ಆಯ್ತಾ? ಅಂಡ್ ಇದನ್ನ ತಗೊಂತ ಹೋದ್ರೆ ಇಟ್ ವಿಲ್ ಬಿ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಏನು? ಕರೆಂಟ್ ಇಂಟು ಟೈಮ್. ಟೈಮ್ ಯಾವಾಗಲೂ ಸೆಕೆಂಡ್ಸ್ ಅಲ್ಲಿ ಬರೆದಿರುತ್ತೆ. ಆಯ್ತಾ? ಕರೆಂಟ್ ಯಾವಾಗಲೂ ಆಂಪಿಯರ್ ಅಲ್ಲಿ ಇರುತ್ತೆ ನೋಡ್ಕೊಳ್ಳಿ. ಇವಾಗ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ರೆ is equal to ZIT. ಸೊ ಎಲೆಕ್ಟ್ರೋಕೆಮಿಕಲ್ ಸೆಲ್ ಕಾನ್ಸ್ಟೆಂಟ್ ಬರುತ್ತೆ. ಅಂಡ್ ಇದನ್ನ ಇಕ್ವಿವೆಲೆಂಟ್ ವೇಟ್ ಟರ್ಮ್ಸ್ ಅಲ್ಲಿ ಬರೆದ್ರೆ ಇಟ್ ವಿಲ್ ಬಿ ಇಕ್ವಿವೆಲೆಂಟ್ ವೇಟ್ IT 96,000 ಡಿವೈಡೆಡ್ ಬೈ 96,500. ಕ್ಲಿಯರ್? ಫಸ್ಟ್ ಲಾ ಇದಾಯ್ತಾ? ಓಕೆ. ಇನ್ನೊಂದೇನು ಹೇಳುತ್ತೆ ಫಸ್ಟ್ ಲಾದಿಂದ ನಾವು ಹೇಳ್ಬೋದು, 1 ಮೋಲ್ ಆಫ್ ಎಲೆಕ್ಟ್ರಾನ್ಗೆ ಎಷ್ಟು ಮೋಲ್ ಆಫ್ ನಿಮಗೆ ಎಲೆಕ್ಟ್ರಿಸಿಟಿ ಬೇಕು? ಫ್ಯಾರಡೆ 1 ಫ್ಯಾರಡೆ ಎಲೆಕ್ಟ್ರಿಸಿಟಿ ಬೇಕಾಗಿರುತ್ತೆ. ಆಯ್ತಾ? 1 ಮೋಲ್ ಆಫ್ ಎಲೆಕ್ಟ್ರಾನ್ಗೆ ಯಾವತ್ತಾದ್ರೂ 1 ಫ್ಯಾರಡೆ ತಗೊಂತಾರೆ ಚಾರ್ಜ್. ಅಂಡ್ 2 ಮೋಲ್ಸ್ ಆಫ್ ಎಲೆಕ್ಟ್ರಾನ್ಗೆ 2 ಫ್ಯಾರಡ್ ನಮಗೆ ಬೇಕಾಗತ್ತೆ. ಆ ಥರ. ಸೊ N ಮೋಲ್ಸಿಗೆ N ಫ್ಯಾರಡ್. ಕ್ಲಿಯರ್? ಸೊ ಸೆಕೆಂಡ್ ಲಾ ಏನು ಹೇಳುತ್ತೆ ಅದನ್ನ ನೋಡ್ಕೊಳ್ಳೋಣ. ಸೆಕೆಂಡ್ ಲಾ ಏನು ಹೇಳಲ್ಲ ಅಂತ ಹೇಳಿದ್ರೆ, ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ದು 2 ಸೆಲ್ಸ್ ಇದಾವೆ. ಈ ತರ 2 ಸೆಲ್ ಇದಾವೆ. ಈ 2 ಸೆಲ್ನು ಸೀರೀಸ್ ಆಗಿ ಹಾಕಿದೀರಾ. ಸೀರೀಸ್ ಆಗಿ ಹಾಕ್ಬಿಟ್ಟು ಇವೆರಡು ಸೆಲ್ಗೂ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿನ ಏನ್ ಮಾಡಿದೀರಾ? ಪಾಸ್ ಮಾಡಿದೀರಾ. ಸೊ ಇದರಲ್ಲೂ ಕ್ಯೂ ಮಾಡಿದ್ರೆ ಇದರಲ್ಲೂ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಕ್ಯೂ ಮಾಡಿದೀರಾ. ಸೊ ಏನ್ ಸಬ್ಸ್ಟೆಂಟ್ ಇಲ್ಲಿ ಡೆಪಾಸಿಟ್ ಆಗುತ್ತೆ W1 ಅಂಡ್ ಇದ್ರದ್ದು ಇಕ್ವಿವೆಲೆಂಟ್ E1 ಅಂಡ್ ಇದ್ರದ್ದು ಡೆಪಾಸಿಟ್ ಆಗಿರೋ W2 ಇಕ್ವಿವೆಲೆಂಟ್ ವೇಟ್ E2 ಇದೇನಾಗಿರುತ್ತೆ? ಪ್ರಪೋರ್ಷನಲ್ ಆಗಿರುತ್ತೆ. ಸೊ W1 ಈಸ್ ಇಕ್ವಿವೆಲೆಂಟ್ ಟು ಇಕ್ವಿವೆಲೆಂಟ್ ವೇಟ್ ಆಫ್ E1 ಅಂಡ್ W2 ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಕ್ವಿವೆಲೆಂಟ್ E2. ಏನಾಯ್ತು? W2 ಈಸ್ ಈಕ್ವಲ್ ಟು E1 ಡಿವೈಡೆಡ್ ಬೈ E2. ಕ್ಲಿಯರ್? ಓಕೆ. ಸೊ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಏನ್ ಮಾಡಿದೀವಿ ನಾವು? ಸೇಮ್ ಸಪ್ಲೈ ಮಾಡಿದೀವಿ. ಅಂಡ್ ನಮಗೇನು ಗೊತ್ತಿದೆ ಅಲ್ಲಿಂದ? ಸೊ ಇಟ್ ಈಸ್ ಈಕ್ವಲ್ ಟು ಇಕ್ವಿವೆಲೆಂಟ್ ವೇಟ್ I ಇಂಟು T ಡಿವೈಡೆಡ್ ಬೈ 96,500 ಇತ್ತು. ಆ್ಯಂಡ್ ಇದೇನಾಗಿದೆ? ಸೊ ದಿಸ್ ಈಸ್ ಈಕ್ವಲ್ ಚಾರ್ಜ್ ತಾನೇ ಕೊಟ್ಟಿರೋದು ನಾವಲ್ಲಿ. ಸೊ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಈಕ್ವಲ್ ಆಗಿದೆ ಅದಕ್ಕೆ. ಓಕೆನಾ? ಓಕೆ. ಸೊ ಈಗ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸಿಗೆ ಬರೋಣ. ಸೊ ಏನು ಕೊಟ್ಟಿದ್ದಾರೆ? ದ ನಂಬರ್ ಆಫ್ ಫ್ಯಾರಡ್ಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 20 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಫ್ರಮ್ ಮುಲ್ಟನ್ ಕ್ಯಾಲ್ಸಿಯಂ ಕ್ಲೋರೈಡ್. ಸೊ ಮುಲ್ಟನ್ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ 20 ಗ್ರಾಮ್ಸ್ ಆಫ್ ಕ್ಯಾಲ್ಸಿಯಂ ಒಬ್ಟೈನ್ ಮಾಡೋಕ್ಕೆ ನನಗೆ ಎಷ್ಟು ಫ್ಯಾರಡ್ ಆಫ್ ನನಗೆ ಎಲೆಕ್ಟ್ರಿಸಿಟಿ ನಾನು ಅಲ್ಲಿ ಕೊಡಬೇಕು. ಸೊ ಎಷ್ಟು ಫ್ಯಾರಡ್ ರಿಕ್ವೈರ್ಡ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟು ಕ್ಯಾಲ್ಸಿಯಂ ಕ್ಲೋರೈಡ್ನ ಯಾವ ಥರ ಬರಿಬೋದು? 2+ + 2Cl-. ಆಯ್ತಾ? ಸೊ ನನಗೆ ಇದ್ರ ಅಕಾರ್ಡಿಂಗ್ ನನಗೆ ಏನಾಗ್ತಿದೆ ನೋಡಿ. ಸೊ ಒಂದು ಕ್ಯಾಲ್ಸಿಯಂ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಮಾಡಬೇಕು ಅಂದರೆ 2 ಮೋಲ್ ಆಫ್ ಎಲೆಕ್ಟ್ರಾನ್ ಕೊಡಬೇಕು. ಸೊ 1 ಮೋಲ್ ಕ್ಯಾಲ್ಸಿಯಂಗೆ 2 ಮೋಲ್ಸ್ ಆಫ್ ಎಲೆಕ್ಟ್ರಾನ್ ಬೇಕು. ಸೊ 2 ಫ್ಯಾರಡ್ ಎಲೆಕ್ಟ್ರಿಸಿಟಿ ಬೇಕಾಗತ್ತಾ? 1 ಮೋಲ್ ಆಫ್ ಕ್ಯಾಲ್ಸಿಯಂ ಎಷ್ಟು? ಈಕ್ವಲ್ ಟು ಮೋಲಿಕ್ಯುಲರ್ ವೇಟಾ? ಸೊ 40 ಗ್ರಾಮ್ಸಿಗೆ 2 ಫ್ಯಾರಡ್ ಬೇಕು. 20 ಗ್ರಾಮ್ಸಿಗೆ ಎಷ್ಟು ಬೇಕಾಗುತ್ತೆ? ಆಬ್ವಿಯಸ್ಲಿ X ವಿಲ್ ಬಿ ಈಕ್ವಲ್ ಟು 20 ಇಂಟು 2 ಡಿವೈಡೆಡ್ ಬೈ 40. ಎಷ್ಟಾಯಿತು? ಸೊ ಇಟ್ ವಿಲ್ ಬಿ ಯೋರ್ 1. ಸೊ ಎಷ್ಟು ಫ್ಯಾರಡ್ಸ್ ಬೇಕು? ಓನ್ಲಿ 1 ಫ್ಯಾರಡ್. ಕ್ಲಿಯರ್? ನೆಕ್ಸ್ಟ್ ಕ್ವೆಶ್ಚನ್ಗೆ ಬರೋಣ. ಸೊ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಆಫ್ ಮುಲ್ಟನ್ ಸೋಡಿಯಂ ಕ್ಲೋರೈಡ್. ಸೊ ಮುಲ್ಟನ್ ಸೋಡಿಯಂ ಕ್ಲೋರೈಡ್ ಎಲೆಕ್ಟ್ರಾಲಿಸಿಸ್ ಆಗಬೇಕಾದ್ರೆ ಸೊ ನೋ ಕಾಂಪಿಟೇಷನ್. ಸೊ ದ ಟೈಮ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಎಷ್ಟು ಕ್ಲೋರಿನ್ ಗ್ಯಾಸ್? ನೀಟಾಗಿ ನೋಡಿ, ಕ್ಲೋರಿನ್ ಗ್ಯಾಸ್ 0.10 ಮೋಲ್ ಆಫ್ ಕ್ಲೋರಿನ್ ಗ್ಯಾಸ್ ಪ್ರೊಡ್ಯೂಸ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು? 3 ಆಂಪಿಯರ್ಸ್ ಕರೆಂಟಿಗೆ. ಸೊ ಆಬ್ವಿಯಸ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ NaCl ಮುಲ್ಟನ್ ಸೋಡಿಯಂ ಕ್ಲೋರೈಡ್. ನನಗೆ ಗೊತ್ತಿದೆ ಆ್ಯನೋಡ್ ಅಲ್ಲಿ ಏನಾಗಿರುತ್ತೆ ನಮ್ಮದು
ಆಕ್ಸಿಡೇಷನ್ ಆಗಬೇಕು. ಸೊ ಅಲ್ಲಿ ನಂದು ಏನಾಗಿರುತ್ತೆ, ಕ್ಲೋರಿನ್ ಯೂಸ್ ಆಗುತ್ತೆ. ಕ್ಲೋರಿನ್ ಏನಾಗುತ್ತೆ ಇವಾಗ, ಆಕ್ಸಿಡೈಸ್ ಆಗತ್ತೆ. ಸೊ ಕ್ಲೋರಿನ್ ಗ್ಯಾಸ್ ನನಗೆ ಪ್ರಾಡಕ್ಟ್ ಆಗಿ ಬರುತ್ತೆ. ಸೊ ಕ್ಲೋರಿನ್ ಗ್ಯಾಸ್ ಯಾವ ತರ ಪ್ರಾಡಕ್ಟ್ ಬರುತ್ತೆ, 2 moles ಆಫ್ ಕ್ಲೋರಿನ್ ಆನಯಾನ್ 2 moles ಆಫ್ ಎಲೆಕ್ಟ್ರಾನ್ ಕೊಟ್ರೆ 1 mole ಆಫ್ ಕ್ಲೋರಿನ್ ಗ್ಯಾಸ್ ಸಿಗ್ತಿದ್ಯಾ. ಸೊ ಇಲ್ಲಿಂದ ಏನ್ ಗೊತ್ತಾಗ್ತಿದೆ ನನಗೆ ನೋಡಿ, 2 farad ಇಂದ 1 mole ಆಫ್ Cl2 ಗ್ಯಾಸ್ ಸಿಗ್ತಿದೆ. ನನಗೇನು ಕೇಳಿರೋದು, ನನಗೆ 0.10 ಮೋಲಾರ್ಗೆ ಎಷ್ಟು ಬೇಕಾಗಿರುತ್ತೆ. ಸೊ ಎಕ್ಸ್ ಫ್ಯಾರೆಡ್ ಎಷ್ಟಿಗೆ, 0.10 Cl2ಗೆ ಕ್ಲೋರಿನ್ ಗ್ಯಾಸ್ಗೆ. ಸೊ ಎಷ್ಟು ಬಂತು, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಫ್ಯಾರೆಡ್ಸ್ ಬೇಕು ನನಗೆ, 2 × 0.10 ಫ್ಯಾರೆಡ್ ಬೇಕಾ. ಟೈಮ್ ಕೇಳಿರೋದು, ನನ್ನ ಹತ್ರ ಇಕ್ವೇಶನ್ ಇದೆ, ದಟ್ ಈಸ್ ಡಬ್ಲ್ಯೂ ಇಕ್ವೇಶನ್ ಹಾಕೋಣ. ಮೋಲ್ಸ್ ಕೊಟ್ಟಿರೋದ್ರಿಂದ ನೋ ಇಷ್ಟಿನ ಹಾಕ್ಬಿಡೋಣ ಸೀದಾ, ಆಯ್ತಾ. ಸೊ 3 amperes ಕರೆಂಟ್ ಕೊಟ್ಟಾಗ ನನಗೆ ಎಷ್ಟು ಟೈಮಲ್ಲಿ ಬೇಕಾಗಿದೆ. ಸೊ ನನಗೆ Q = ಏನು ಗೊತ್ತಿದೆ, Q = I × T, ಕರೆಕ್ಟ್. ಅಂಡ್ ನನಗೆ ಇನ್ನೊಂದು ಏನು ಗೊತ್ತಿದೆ, 1Q = 96,500 ಇದೆ. ಸೊ ಈ ಫ್ಯಾರೆಡ್ ಏನಾಗಿದೆ, ಈ ಫ್ಯಾರೆಡ್ನ ನಾನು ಕ್ಯೂ ಅಲ್ಲಿ ಟರ್ನ್ ಮಾಡಬೇಕು ಅಂತ ಹೇಳಿದ್ರೆ ನಾನೇನು ಮಾಡ್ತಿದ್ದೀನ, ಸೊ ಐ ವಿಲ್ ರೈಟ್ my x as 2 × 0.10 × 96,500 ಬರೆದು ಬಿಡ್ತೀನಿ, ಆಯ್ತಾ. ಕ್ಲಿಯರ್, ಓಕೆ. 1Q ಎಷ್ಟಾಗಿದೆ, 96,500 ಫ್ಯಾರೆಡ್ ಇಕ್ವಿವೆಲೆಂಟ್ ಆಗಿದೆ. ಸೊ ಇಲ್ಲಿ ಫ್ಯಾರೆಡ್ ಅಲ್ಲಿ ಬರಿಬೇಕಾ ನಾನು, ಎಷ್ಟು ಫ್ಯಾರೆಡ್ ಬೇಕು, ಓಕೆ. ಸೊ ಎಷ್ಟು ಕ್ಯೂ ಅಲ್ಲಿ ಬೇಕು ನನಗೆ, ಫ್ಯಾರೆಡ್ ಅಲ್ಲಿ ಬರಬೇಕು ಅಂದ್ರೆ 96,500 ಒಂದಕ್ಕೆ, ಆ್ಯಂಡ್ 96,500 ಯಾವುದಕ್ಕೆ ಇಕ್ವಿಲೆಂಟ್ ಆಗಿದೆ, ಇಂಟು 2 × 0.10 = I ಎಷ್ಟು ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಟೈಮ್ ಕಂಡುಹಿಡಿಬೇಕಾ, ಸೊ ಸೆಕೆಂಡ್ಸಲ್ಲಿ ಟೈಮ್ ಸಿಗುತ್ತಾ, ಸೆಕೆಂಡ್ಸಲ್ಲಿ ಸಿಗುತ್ತೆ. ಸೊ ಏನು ಆನ್ಸರ್ ಬರುತ್ತೆ, ಸೆಕೆಂಡ್ಸಲ್ಲಿ ಇದ್ದಿದ್ದು 96,500 × 2 × 0.10 / 3 ಸಿಗುತ್ತೆ. ಮಿನಿಟ್ಸಲ್ಲಿ ಮಾಡಬೇಕು ಅಂದರೆ ಏನು ಸಿಕ್ಕಿದೆ, T ಸೆಕೆಂಡ್ಸ್ / 60 ಮಾಡ್ರಿ ಅಷ್ಟೇ. ಸೊ ಇದನ್ನು ಮಿನಿಟ್ಸಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸೀದಾ ಇಲ್ಲಿಗೆ ಬರೋಣ, ಕೆಳಗೆ ಬರೆಯೋಕೆ ಆಗ್ತಿಲ್ಲ, ಅದಕ್ಕೆ ಇಂಟು 60 ಎಷ್ಟು ಬರುತ್ತೆ, ಅಪ್ರಾಕ್ಸಿಮೇಟ್ಲಿ = 110 ಮಿನಿಟ್ಸ್ ಬರುತ್ತೆ ಇದು ನೋಡಿ. ಕ್ಲಿಯರ್. ಸೊ ಈ ಥರನೂ ಮಾಡ್ಬೋದು. ಇನ್ನೊಂದು ಮೆಥಡ್ ಏನಿದೆ ಅಂತ ಹೇಳಿದ್ರೆ, ಸೊ ವೇಟ್ = ನಿಮ್ದೇನಿದೆ, ಇಕ್ವಿವೆಲೆಂಟ್ ವೇಟ್ IT / 96,500 ಇತ್ತಾ, ಕರೆಕ್ಟ್. ಸೊ ಇದನ್ನ ಏನು ಮಾಡ್ಬೋದು, ವೇಟ್ನ ಏನು ಬರಿಬೋದು, ನಂಬರ್ ಆಫ್ ಮೋಲ್ಸ್ ಇಂಟು ಮಾಲಿಕ್ಯುಲರ್ ಮಾಸ್ ಬರಿಬೋದಾ. ಇಕ್ವಿವೆಲೆಂಟ್ ವೇಟ್ ಮಾಲಿಕ್ಯುಲರ್ ಮಾಸ್, ಕ್ಲೋರಿನ್ಗೆ ಎಷ್ಟು ಇಕ್ವಿವೆಲೆಂಟ್ ವೇಟ್, ಇಕ್ವಿವೆಲೆಂಟ್ ಎಷ್ಟು ಬರುತ್ತೆ, / 2 ಮಾಡ್ತೀರಾ, 2 I × T × 96,500. ಸೊ ಈ ಥರ ಡೈರೆಕ್ಟಾಗಿ ಮಾಡಂಗಿದ್ರೆ ಮಾಡ್ಬೋದು. ಯಾವಾಗ ಮಾಡ್ಬೋದು, ನಿಮಗೆ ಮಾಲಿಕ್ಯುಲರ್ ಮಾಸ್ ಕ್ಲೋರಿಂದು ಗೊತ್ತಿದ್ರೆ, ಆಯ್ತಾ. ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬರೋಣ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೆಲಿವರ್ಡ್ ಅಟ್ ಕ್ಯಾಥೋಡ್. ಕ್ಯಾಥೋಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೆಲಿವರ್ ಆಗುತ್ತೆ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಬೈ ಎ ಕರೆಂಟ್ ಆಫ್ 1 ಆಂಪಿಯರ್ ಅಂಡ್ 60 ಸೆಕೆಂಡ್ಸ್. ಸೊ Q = IT, ಕ್ವಾಂಟಿಟಿ ಆಫ್ ಚಾರ್ಜ್ ಆಯಿತು, ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿನ. ಸೊ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ Q = IT ಆಗುತ್ತೆ. ಸೊ ಎಷ್ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಆಯಿತು, 1 × 60. ಸೊ Q = 60 ಆಯಿತು, ಆಯ್ತಾ. ಸೊ ನನಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಕೇಳಿದ್ದಾರೆ. ಸೊ 60 ಕೂಲಮ್ ಇದ್ರ ಬಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ, ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ = ಎಷ್ಟು ಕ್ವಾಂಟಿಟಿ ಆಫ್ ಚಾರ್ಜ್ ಇದೆ ಡಿವೈಡೆಡ್ ಬೈ ನಂದು 1 ಎಲೆಕ್ಟ್ರಾನ್ ಎಷ್ಟು ಚಾರ್ಜ್ ಇದೆ, ಚಾರ್ಜ್ ಆನ್ ಎಲೆಕ್ಟ್ರಾನ್. ಇದನ್ನು ತೆಗೆದ್ರೆ ನನಗೆ ಏನು ಸಿಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ ಸಿಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ = Q ಎಷ್ಟು ಕೊಟ್ಟಿದ್ದಾರೆ, ಇದೆ 60 ಡಿವೈಡೆಡ್ ಬೈ 1.60 × 10⁻⁻19. ಆ್ಯಂಡ್ ಇದನ್ನು ತೆಗಿತಾ ಹೋದರೆ ಯು ವಿಲ್ ಗೆಟ್ ಯೋರ್, ಸೊ 3. 0.375 × 10⁻37.5 × 10⁻19 ಬರುತ್ತೆ, ಪ್ಲಸ್ 19 ಮೇಲೆ ಹೋಗೋದ್ರಿಂದ. ಸೊ ಎಲೆಕ್ಟ್ರಾನ್ ಎಷ್ಟಾಯಿತು, ಸೊ ಇಟ್ ಗಿವನ ಇಲ್ಲ, ಓಕೆ. ಇದನ್ನು ಈ ಕಡೆ ತಗೊಂಡ್ರೆ ಇನ್ನೊಂದು ಆ್ಯಡ್ ಆಗತ್ತಾ, 20 ಇದಿದೆ ಅಲ್ವಾ, ಎಸ್. ಹಾಂ, ಆಪ್ಷನ್ ನಂಬರ್ C ವಿಲ್ ಬಿ ಅ ಕರೆಕ್ಟ್ ಆಪ್ಷನ್.
ನೆಕ್ಸ್ಟ್ ಒಂದಿಗೆ ಬರೋಣ, ಬ್ಯಾಟ್ರೀಸ್, ಫ್ಯೂಯಲ್ ಸೆಲ್ಸ್ ಅಂಡ್ ಕರೋಷನ್. ಸೊ ಇದನ್ನ ನಾನು ಆಬ್ವಿಯಸ್ಲಿ ಹೇಳ್ತೀನಿ, ನಿಮಗೆ ತುಂಬಾ ನೆನ್ಪಿಟ್ಕೊಳ್ಬೇಕಾಗತ್ತೆ. ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ನೀಟಲ್ಲಿ 4 ಮಾರ್ಕ್ಸಿಗೆ. ಬಟ್ ಒಂದ್ಸತಿ ನಿಮ್ದು ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಯು ಆಬ್ವಿಯಸ್ಲಿ ಗೋ ವಿತ್ ದಿಸ್. ನಿಮಗೆ ಕ್ವಶನ್ ಬಂದ್ರೆ ನೀವು ಪಕ್ಕ ಆನ್ಸರ್ ಮಾಡ್ತೀರಾ. ಸೊ ಪ್ರೈಮರಿ ಸೆಲ್ಸ್ ಅಂಡ್ ಸೆಕೆಂಡರಿ ಸೆಲ್ಸ್, 2 ಟೈಪ್ ಆಫ್ ಬ್ಯಾಟ್ರೀಸ್ ಇರುತ್ತೆ ನಮ್ದು. ನೋಡ್ತಾ ಹೋದ್ರೆ ಸೆಲ್ಸ್ ಅಲ್ಲಿ ಪ್ರೈಮರಿ ಸೆಲ್ಸ್ ಅಂಡ್ ಸೆಕೆಂಡರಿ ಸೆಲ್ಸ್. ಪ್ರೈಮರಿ ಸೆಲ್ಸ್ ಏನಾಗಿರ್ತವೆ, ಇರ್ರಿವರ್ಸಿಬಲ್. ಸೊ ಒಂದ್ಸತಿ ನೀವು ಡಿಸ್ಚಾರ್ಜ್ ಮಾಡಿದ್ರಿ ಅಂತ ಹೇಳಿದ್ರೆ, ಅಂದ್ರೆ ಯೂಸ್ ಮಾಡಿದ್ರಿ ಆ ಬ್ಯಾಟ್ರಿನ, ನೀವು ಮತ್ತೆ ಅದನ್ನ ಚಾರ್ಜ್ ಮಾಡಕ್ಕಾಗಲ್ಲ. ಸೆಕೆಂಡರಿ ಬ್ಯಾಟ್ರೀಸ್ ಅಂದ್ರೆ ಚಾರ್ಜ್ ಮಾಡ್ಕೊಬಹುದು. ಪ್ರೈಮರಿಗೆ ಏನ್ ಎಕ್ಸಾಂಪಲ್ ಆಗಿರ್ಬೋದು, ವಾಚ್ ಅಲ್ಲಿ ಏನ್ ಸೆಲ್ ಹಾಕೊಂತಿರಲ್ವಾ, ಅದನ್ನ ಚಾರ್ಜ್ ಮಾಡ್ಕೊಂತೀರಾ? ಇಲ್ಲ. ರಿಮೋಟ್ ಅಲ್ಲಿ ಏನ್ ಸೆಲ್ ಆಗ್ತಿರಲ್ವಾ, ಚಾರ್ಜ್ ಮಾಡ್ಕೊಂತೀರಾ? ಇಲ್ಲ, ಎಸ್ದು ಬಿಡ್ತೀರಾ. ಸೊ ದಟ್ ಈಸ್ ಸೇಮ್. ಸೆಕೆಂಡರಿ ಬ್ಯಾಟ್ರಿ ನೀವು ಜನರೇಟರ್ ಅಲ್ಲಿ ಏನೇನು ಯೂಸ್ ಮಾಡ್ಕೊಂತೀರಾ, ಫೋನ್ ಅಲ್ಲಿ ಏನೇನು ಯೂಸ್ ಮಾಡ್ತೀರಾ, ದಟ್ ಈಸ್ ಆಲ್ ಯೋರ್ ಸೆಕೆಂಡರಿ ಸೆಲ್ಸ್. ಸೊ ರಿವರ್ಸ್ ಆಗ್ತಿದೆ, ರೈಟ್? ಸೊ ಚಾರ್ಜ್ ಆಗ್ಬೇಕಾದ್ರೆ ಫಾರ್ವರ್ಡ್ ಡೈರೆಕ್ಷನ್, ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಫಾರ್ವರ್ಡ್ ಡೈರೆಕ್ಷನ್ ಆದ್ರೆ, ನಂದು ಚಾರ್ಜ್ ಆಗ್ಬೇಕಾದ್ರೆ ಆಬ್ವಿಯಸ್ಲಿ ನೆಗೆಟಿವ್, ನಮ್ದು ರಿವರ್ಸ್ ಆಗಬೇಕು. ಸೊ ರಿವರ್ಸಿಬಲ್ ಇರಲೇಬೇಕು, ಕರೆಕ್ಟ್? ಸೊ ಇಟ್ ನಾಟ್ ಬಿ ರೀಚಾರ್ಜ್, ಕ್ಯಾನ್ ಬಿ ರೀಚಾರ್ಜ್. ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ. ಈಗ ಒಂದೊಂದೇ ಬ್ಯಾಟ್ರೀಸ್ ತಗೊಂಡ್ಬಿಟ್ಟು ನಾವೇನ್ ಮಾಡೋಣ, ಅದ್ರದ್ದು ಆನೋಡ್ ಏನು, ಕ್ಯಾಥೋಡ್ ಏನು, ಎಲೆಕ್ಟ್ರೋಲೈಟ್ ಏನು, ಅಷ್ಟು ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋಣ. ಲೆಡ್ ಸ್ಟೋರೇಜ್ ಲೆಕ್ಲಾಂಜಿ ಬ್ಯಾಟ್ರಿ ಅವ್ರು ಡ್ರೈ ಸೆಲ್ಗೆ ತಗೊಳ್ಳೋಣ. ಅದ್ರಲ್ಲಿ ಏನಾಗುತ್ತೆ, ಆನೋಡು ಜಿಂಕ್ ಆಗಿರುತ್ತೆ, ಕ್ಯಾಥೋಡು ನಂದು ಮ್ಯಾಂಗನೀಸ್ ಡೈಆಕ್ಸೈಡ್ ಆಗಿರುತ್ತೆ, ಆಯ್ತಾ? ಆನೋಡಲ್ಲಿ ಯಾವಾಗಲೂ ಆಕ್ಸಿಡೇಷನ್ ಆಗುತ್ತೆ, ಕ್ಯಾಥೋಡಲ್ಲಿ ಯಾವಾಗಲೂ ರೆಡ್ಯೂಸ್ ಮಾಡ್ರಿ ಅಷ್ಟೇ. ನೆಕ್ಸ್ಟ್ ಎಲೆಕ್ಟ್ರೋಲೈಟ್ ಏನೇನು ಯೂಸ್ ಮಾಡ್ತೀರಾ, ಅಮೋನಿಯಂ ಕ್ಲೋರೈಡ್, ಜಿಂಕ್ ಕ್ಲೋರೈಡ್ ಆನೋಡ್ ಕಡೆ, ಅಂಡ್ ಮ್ಯಾಂಗನೀಸ್ ಡೈಆಕ್ಸೈಡ್ ಅಂಡ್ ಕಾರ್ಬನ್ ಬಂದ್ಬಿಟ್ಟು ಕ್ಯಾಥೋಡ್ ಕಡೆ. ಲೆಡ್ ಸ್ಟೋರೇಜ್ ಬ್ಯಾಟ್ರಿಯಲ್ಲಿ ಆನೋಡು ಲೆಡ್, ಕ್ಯಾಥೋಡ್ ಅಲ್ಲಿ ಲೆಡ್ ಆಕ್ಸೈಡ್ ಪ್ಲಸ್ ನಂದು ಎಲೆಕ್ಟ್ರೋಲೈಟ್ ಅಲ್ಲಿ ಡೈಲ್ಯೂಟ್ H2SO4. ಕ್ಲಿಯರ್? ನೆಕ್ಸ್ಟ್ ನಿಕಲ್ ಕ್ಯಾಡ್ಮಿಯಂ ಸೆಲ್ ಅಲ್ಲಿ ಏನಾಗುತ್ತೆ, ಆನೋಡ್ ಅಲ್ಲಿ ಕ್ಯಾಡ್ಮಿಯಂ ತಗೊಂತೀರಾ, ಕ್ಯಾಥೋಡ್ ಅಲ್ಲಿ ಏನ್ ತಗೊಂತೀರಾ, ನಿಕಲ್ ಆಕ್ಸೈಡ್ ತಗೊಂತೀರಾ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಎಲೆಕ್ಟ್ರೋಲೈಟ್ ಆಬ್ವಿಯಸ್ಲಿ ನೀವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ತಗೊಂತೀರಾ ಅಥವಾ ಪೊಟ್ಯಾಶ್ ಅಂತ ಕೊಟ್ಟಿರ್ತಾರೆ. ಲಿಥಿಯಂ ಬ್ಯಾಟ್ರೀಸ್, ಸೊ ಆನೋಡ್ ಲಿಥಿಯಂ ತಗೊಂತೀರಾ, ಕ್ಯಾಥೋಡ್ ಅಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡ್ ಅಂಡ್ ಲಿಥಿಯಂ ಅಯಾನ್ ತಗೊಂತೀರಾ, ಕೆಟಯಾನ್. ಸೊ ಏನ್ ಎಲೆಕ್ಟ್ರೋಲೈಟ್ ತಗೊಂತೀರಾ, LiClO4, ಆಯ್ತಾ? ನೆಕ್ಸ್ಟ್ ಬರೋಣ ಫ್ಯೂಯಲ್ ಸೆಲ್ಸ್. ಫ್ಯೂಯಲ್ ಸೆಲ್ಸ್ ಅಂದ್ರೆ ಏನಿಲ್ಲ, ಫ್ಯೂಯಲ್ ಏನಿರುತ್ತೆ ನಂದು ಹೈಡ್ರೋಜನ್, ಆಕ್ಸಿಜನ್ ಇವೆಲ್ಲ ಏನ್ ಫ್ಯೂಯಲ್ ಇರುತ್ತೆ, ಇದನ್ನ ಫ್ಯೂಯಲ್ ನ ಕಂಬಸ್ಟನ್ ಮಾಡಿ ಏನ್ ಪ್ರೊಡ್ಯೂಸ್ ಮಾಡ್ತೀವಿ ಎನರ್ಜಿ, ದಟ್ ಈಸ್ ಯೋರ್ ಫ್ಯೂಯಲ್ ಸೆಲ್ಸ್. ಸೊ ಕೆಮಿಕಲ್ ಎನರ್ಜಿ ಆಫ್ ಫ್ಯೂಯಲ್, ದಟ್ ಈಸ್ ಕಂಬಸ್ಟನ್ ಆಫ್ ಫ್ಯೂಯಲ್ ಇಂದ ಏನ್ ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗಿದೆ, ದಟ್ ಈಸ್ ಯೋರ್ ಫ್ಯೂಯಲ್ ಸೆಲ್ಸ್, ಆಯ್ತಾ? ನೆಕ್ಸ್ಟ್ ಏನೇನ್ ಮಾಡ್ತೀರಾ, ಆನೋಡ್ ಕಡೆ ಹೈಡ್ರೋಜನ್ ತಗೊಂತೀರಾ, ಕ್ಯಾಥೋಡ್ ಕಡೆ ಆಕ್ಸಿಜನ್ ತಗೊಂತೀರಾ. ಆನೋಡ್ ಆಕ್ಸಿಡೇಷನ್, ಹೈಡ್ರೋಜನ್ ಆಕ್ಸಿಡೇಷನ್ ಆಗಬೇಕು, ಎಲೆಕ್ಟ್ರಾನ್ಸ್ ಯಾ ಕಡೆ ಬರುತ್ತೆ, ಪ್ರಾಡಕ್ಟ್ ಸೈಡ್. ಕ್ಯಾಥೋಡ್ ರಿಡಕ್ಷನ್ ಆಗಬೇಕು. ಸೊ ರಿಡಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಏನು, H+ ಆಡ್ ಆಗ್ಬೋದು, ಅಥವಾ ಎಲೆಕ್ಟ್ರಾನ್ ಏನ್ ಮಾಡಬೇಕು, ಆಡ್ ಮಾಡಬೇಕು, ರೈಟ್? ಸೊ H+ ನಾನು ಆಡ್ ಮಾಡಿದ್ದೀನ, ಆಕ್ಸಿಜನ್ಗೆ ಒಂದು H+ ಇದೆ, ಅದು OH- ಆಗಿದೆ, ಕ್ಲಿಯರ್? ಸೊ ಎಲೆಕ್ಟ್ರೋಲೈಟ್ ಏನ್ ತಗೊಂತೀರಾ ನೀವು, NaOH ತಗೊಬೋದು, KOH ತಗೊಬೋದು, ಫಾಸ್ಫೋರಿಕ್ ಆಸಿಡ್ ಕೂಡ ತಗೊಬೋದು. ಫಾಸ್ಫೋರಿಕ್ ಆಸಿಡ್ ತಗೊಂಡ್ರೆ ಯೂಶಲಿ ನಿಮ್ದು ಟೆಂಪರೇಚರ್ 200 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಮಾಡಿರ್ಬೇಕಾಗತ್ತೆ. ಲಾಸ್ಟ್ ಅಂತ ಇದ್ರಲ್ಲಿ ಬರೋಣ, ಕರೋಷನ್. ಕರೋಷನ್ ಅಂದ್ರೆ ಏನಿಲ್ಲ, ತುಕ್ ಹಿಡಿಯತ್ತಲ್ಲ, ದಟ್ ಈಸ್ ಯೋರ್ ಕರೋಷನ್. ರಸ್ಟ್ ಫಾರ್ಮೇಶನ್ ಆಗೋದು. ಏನಿಗೆ ಫಾರ್ಮೇಶನ್ ಆಗತ್ತೆ ನಿಮ್ಗೆ ಹೇಳ್ತಾರೆ, ಮನೇಲಿ ನೀರಲ್ಲಿ ಹಾಕ್ಬಿಡ ಕಬ್ಬಣನ, ಆಯ್ತಾ? ಹಂಗೆ ಗಾಳಿಯಲ್ಲಿ ಬಿಡಬೇಡ, ಏನಾಗ್ತಾರೆ, ಎಣ್ಣೆ ಹಾಕ್ತಾರೆ ಅದ್ರ ಮೇಲೆ, ರೈಟ್? ಗೊತ್ತಿದಲ್ವಾ, ಗ್ರೀಸ್ ಎಲ್ಲ ಹಾಕ್ತೀರಾ ತುಕ್ ಹಿಡಿಬಾರ್ದು ಅಂತ, ದಟ್ ಈಸ್ ಓನ್ಲಿ ಕರೋಷನ್. ಸೊ ಏಕ್ ಕರೋಷನ್ ಆಯ್ತು, ಕರೋಷನಿಗೆ ಕಾರಣ ಏನು, ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಂಡ್ ವಾಟರ್ ಮಾಯಿಶ್ಚರ್, ಅದನ್ನೇ ಬರೀತೀರಾ. ಆನೋಡ್ ಕಡೆ ಏನಾಗ್ಬೇಕು ಇವಾಗ, ಆಕ್ಸಿಡೇಷನ್ ಆಗಬೇಕು, ಅಂಡ್ ತುಕ್ ಹಿಡಿಯೋದ್ರಲ್ಲಿ ಆಕ್ಸೈಡ್ ಫಾರ್ಮೇಶನ್ ಆಗಿರೋದು. ಸೊ ಫಸ್ಟ್ ಥಿಂಗ್ ಶುಡ್ ಬಿ ಕ್ಲಿಯರ್, ಆನೋಡ್ ಅಲ್ಲಿ ಐರನ್ ಇರುತ್ತೆ ಅಂತ ಅಂತೂ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬರೋಣ, ಕ್ಯಾಥೋಡ್ ಅಲ್ಲಿ ಏನಾಗಿರುತ್ತೆ ನಂದು, H+, ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಜನ್, ಕ್ಯಾಥೋಡ್ ಕಡೆ ಆಕ್ಸಿಜನ್ ಬೇರೆ ಇರುತ್ತಲ್ಲ ಅದು ಅಟ್ಮಾಸ್ಫಿಯರ್ ಅಲ್ಲಿ. ಸೊ ಇವಾಗ ಐರನ್ ಆಕ್ಸಿಡೇಷನ್ ಆಯ್ತು. ನೆಕ್ಸ್ಟ್ ಏನಾಯ್ತು, ಆಕ್ಸಿಡೇಷನ್ ಆಗಿರೋ ಐರನ್ ಅಟ್ಮಾಸ್ಫಿಯರ್ ಇಲ್ಲ ಆಕ್ಸಿಜನ್ ಅಂಡ್ ಅಟ್ಮಾಸ್ಫಿಯರ್ ಇಲ್ಲ ಮಾಯಿಶ್ಚರ್ ಜೊತೆ ಕಂಬೈನ್ ಆಗುತ್ತೆ, ಐರನ್ ಆಕ್ಸೈಡ್ ಫಾರ್ಮೇಶನ್ ಮಾಡ್ತು. ನೆಕ್ಸ್ಟ್ ಈ ಐರನ್ ಆಕ್ಸೈಡ್ ಇನ್ನ ಮಾಯಿಶ್ಚರ್ ಕನ್ವರ್ಟ್ ಆದ್ರೆ ತುಕ್ ಹಿಡಿಯುತ್ತೆ, ದಿಸ್ ಇಸ್ ಯೋರ್ ರಸ್ಟ್ ಅಂತ ಹೇಳ್ತೀರಾ ಅಷ್ಟೇ. ಸೊ ಇದನ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು ನೀವು, ಫಸ್ಟ್ ಒನ್, ನೀವು ಗ್ರೀಸ್ ಇಂದ, ಪೇಂಟ್ ಇಂದ ಅಥವಾ ನಾನ್ ಕರೋಡಿಂಗ್ ಎಲಿಮೆಂಟ್ಸ್ ಇಂದ ಏನ್ ಮಾಡ್ತೀರಾ, ಅದನ್ನ ಕೋಟ್ ಮಾಡ್ತೀರಾ. ನಾನ್ ಕರೋಡಿಂಗ್ ಎಲಿಮೆಂಟ್ಸ್ ಏನೇನಾಗಿರ್ಬೋದು, ನಿಕ್ಕಲು, ಕ್ಯಾಡ್ಮಿಯಮು, ಅಲ್ಯೂಮಿನಿಯಂ ಇವೆಲ್ಲ. ಸೆಕೆಂಡ್ ಮೆಥಡ್ ಈಸ್ ಗೆಲ್ವನೈಸೇಷನ್. ಗೆಲ್ವನೈಸೇಷನ್ ಅಲ್ಲಿ ಏನ್ ಮಾಡ್ತೀರಾ, ಲೋ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವ್ದ್ರದ್ದು ಇದೆ, ದಟ್ ಈಸ್ ನಮ್ದು ಐರನ್ ಗಿಂತ ಯಾವ್ದ್ರದ್ದು ಲೋ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇದೆ
ಅದನ್ನ ಯೂಸ್ ಮಾಡ್ತೀರಾ, ದಟ್ ಈಸ್ ಯೋರ್ ಜಿಂಕ್ ಯೂಸ್ ಮಾಡ್ತೀರಾ ಗ್ಯಾಲ್ವನೈಸೇಷನ್ ಅಲ್ಲಿ. ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಮಾಡ್ತೀರಾ, ಅಂದ್ರೆ ಒಂದ್ ಎಲಿಮೆಂಟ್ ಇಂದ ಕೋಟ್ ಮಾಡ್ತೀರಾ, ದಟ್ ಎಲಿಮೆಂಟ್ ಆಕ್ಟ್ ಆಸ್ ಅ ಸ್ಯಾಕ್ರಿಫೈಸ್ ಮಾಡೋದು. ಸೊ ಆ ಎಲಿಮೆಂಟ್ ಆಕ್ಸಿಡೈಸ್ ಆಗತ್ತೆ ಹೊರತು ನನ್ನ ಐರನ್ ನ ಆಕ್ಸಿಡೈಸ್ ಮಾಡಕ್ಕೆ ಬಿಡೋದಿಲ್ಲ. ಕರೆಕ್ಟ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮ್ದು ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಬರುತ್ತೆ. ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂದ್ರೆ ಇದೇ ಐರನ್ ನಾನು ಕನೆಕ್ಟ್ ಮಾಡಿರ್ತೀನಿ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ ಜೊತೆ. ಸೊ ಯಾರು ಇವಾಗ ಆಕ್ಸಿಡೈಸ್ ಆಗ್ತಾರೆ, ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್. ಆಯ್ತಾ. ನೆಕ್ಸ್ಟ್ ಒಂದು ಲಾಸ್ಟ್ ಒಂದು ಅಲ್ಕಲೀನ್ ಫಾಸ್ಫೇಟ್ ಕೂಡ ಯೂಸ್ ಮಾಡ್ಬೋದು, ಅಂಡ್ ಅಲ್ಕಲೀನ್ ಕ್ರೋಮೇಟ್ ಸೊಲ್ಯೂಷನ್ ಕೂಡ ನೀವು ಯೂಸ್ ಮಾಡ್ಬೋದು. ಆಯ್ತಾ. ಸೊ ಇದ್ರ ಕ್ವಶನ್ಸಿಗೆ ಬರೋಣ. ಎ ಡಿವೈಸ್ ದಟ್ ಕನ್ವರ್ಟ್ಸ್ ಎನರ್ಜಿ ಆಫ್ ಕಂಬಸ್ಷನ್ ಆಫ್ ಫ್ಯೂಯಲ್ಸ್. ಸೊ ಫ್ಯೂಯಲ್ಸ್ ಲೈಕ್ ಹೈಡ್ರೋಜನ್ ಅಂಡ್ ಮಿಥೇನ್ ಏನಿದೆ ಫ್ಯೂಯಲ್ಸ್ ನ, ಇದರಿಂದ ಕಂಬಸ್ಷನ್ ಮಾಡಿ ಏನ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ಏನ್ ಹೇಳ್ತೀವಿ? ಸೊ ಆಬ್ವಿಯಸ್ಲಿ ನಾವು ಡೆಫಿನೇಷನ್ ಅಲ್ಲಿ ನೋಡಿದ್ವಿ, ಫ್ಯೂಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಆಯ್ತಾ. ನೆಕ್ಸ್ಟ್ ಒಂದಿಗೆ ಬರೋಣ. ದ ಎಫಿಷಿಯನ್ಸಿ ಆಫ್ ಫ್ಯೂಯಲ್ ಸೆಲ್ ಇಸ್ ಗಿವನ್ ಬೈ. ಸೊ ಎಫಿಷಿಯನ್ಸಿ ಆಫ್ ಫ್ಯೂಯಲ್ ಸೆಲ್ ಯಾವಾಗಲೇ ಆದ್ರೂ ನೀವು ಎಫಿಷಿಯನ್ಸಿ ಆಫ್ ಏನ್ ನೀವು ಕಾರ್ನಾಟ್ ಸೈಕಲ್ ಏನೇನು ನೋಡ್ತೀರಾ ದಟ್ ಈಸ್. ಸೊ ನಮ್ದು ಎಫಿಷಿಯಂಟ್ ವರ್ಕ್ ಡನ್ ಏನ್ ಹೇಳ್ತೀವಿ ನಾವು ಡೆಲ್ಟಾ ಜಿ ಎಲ್ ರೆಪ್ರೆಸೆಂಟ್ ಮಾಡ್ತೀವಿ, ಅದೇ ಒಂದು ಕೆಮಿಕಲ್ ರಿಯಾಕ್ಷನ್ದು, ಅಂಡ್ ಎಂಥಾಲ್ಪಿ ಚೇಂಜ್. ಸೊ ದಿಸ್ ಇಸ್ ಯೋರ್ ಎಫಿಷಿಯನ್ಸಿ ಆಫ್ ಫ್ಯೂಯಲ್ ಸೆಲ್ಸ್. ಸೊ ದಿಸ್ ಇಸ್ ಆಪ್ಷನ್ ನಂಬರ್ ಬಿ. ಸೊ ಇದನ್ನು ಒಂದು ನೆನ್ಪಿಟ್ಕೊಳ್ಳಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಇವಾಗಲೇ ಈ ಕ್ವಶನ್ದು. ನೆಕ್ಸ್ಟ್ ಒಂದಿಗೆ ಬರೋಣ. ಜಿಂಕ್ ಕ್ಯಾನ್ ಬಿ ಕೋಟೆಡ್ ಆನ್ ಐರನ್ ಟು ಪ್ರೊಡ್ಯೂಸ್ ಗ್ಯಾಲ್ವನೈಸ್ಡ್ ಐರನ್, ಬಟ್ ದ ರಿವರ್ಸ್ ಈಸ್ ನಾಟ್ ಪಾಸಿಬಲ್. ಇಟ್ಸ್ ಬಿಕಾಸ್. ಸೊ ನಾವು ಐರನ್ ಮೇಲೆ ಜಿಂಕ್ ನ ಕೋಟ್ ಮಾಡಬಹುದು, ಬಟ್ ಐರನ್ ಮೇಲ್ಗಡೆ ಜಿಂಕ್ ನ ಕೋಟ್ ಮಾಡಬಹುದು, ಬಟ್ ಜಿಂಕ್ ಮೇಲ್ಗಡೆ ಐರನ್ ಕೋಟ್ ಮಾಡಿಕೊಂಡು ಜಿಂಕ್ ನ ಪ್ರೊಟೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆ ರೀಸನ್? ನಾನು ಅವಾಗಲೇ ಹೇಳಿದೆ, ಜಿಂಕ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವಿಲ್ ಬಿ ಹೈಯರ್ ದ್ಯಾನ್ ಯೋರ್ ನಾರ್ಮಲ್ ನಿಮ್ದು ಯಾವ್ದು ಐರನ್ದು. ಆಯ್ತಾ. ಸೊ ಇದಾಗ್ತಿರೋದ್ ಕಾರಣದಿಂದ ಏನಾಗತ್ತೆ ನಿಮ್ದು ಆಬ್ವಿಯಸ್ಲಿ ಜಿಂಕ್ ಏನಾಗಿರುತ್ತೆ, ಹ್ಯಾಸ್ ಹೈಯರ್ ನೆಗೆಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ದ್ಯಾನ್ ಐರನ್. ಸೊ ಆಪ್ಷನ್ ನಂಬರ್ ಡಿ ಇಸ್ ಕರೆಕ್ಟ್ ಆಪ್ಷನ್. ಹೈ ಏನಕ್ಕೆ ಇರುತ್ತೆ ಇವಾಗ? ನನ್ನ ಲೋ ಇದೆ ಅಂತ ಹೇಳಿದ್ನ, ವೇಟ್ ಅ ಸೆಕೆಂಡ್. ನೋ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ರಿಡಕ್ಷನ್ದು ಹೈ ಇರುತ್ತೆ. ಸೊ ರೆಡ್ಯೂಸ್ ಜಿಂಕ್ ಆಗತ್ತೆ ದ್ಯಾನ್ ಐರನ್. ಆಯ್ತಾ. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಜಿಂಕ್ ವಿಲ್ ಬಿ ಹೈಯರ್ ದ್ಯಾನ್ ದಟ್ ಆಫ್ ಯೋರ್ ಐರನ್. ಅದಕ್ಕೋಸ್ಕರ ಈ ತರ ಆಗೋದು. ನೆಕ್ಸ್ಟ್ ಒಂದು ಕಂಡಕ್ಟೆನ್ಸಿಗೆ ಬರೋಣ. ಸೊ ಕಂಡಕ್ಟೆನ್ಸ್ ಅಂದ್ರೆ ಏನಿಲ್ಲ, ಎಷ್ಟು ಈಸಿಲಿ ನಮ್ದು ಎಲೆಕ್ಟ್ರಾನ್ ಫ್ಲೋ ಆಗ್ಬೋದು ಒಂದು ಕಂಡಕ್ಟರ್ ಥ್ರೂ, ದಟ್ ಈಸ್ ಯೋರ್ ಕಂಡಕ್ಟೆನ್ಸ್ ಅಷ್ಟೇ. ಸೊ ಕಂಡಕ್ಟೆನ್ಸ್ ಅಂತ ಬಂದ್ರೆ ರೆಸಿಪ್ರೋಕಲ್ ಆಫ್ ಜಿ, ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ ನ ತಗೊಂಡ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಆಯ್ತಾ. ಇದೊಂದು ಫಾರ್ಮುಲಾ ಆಯ್ತು. ರೆಸಿಸ್ಟೆನ್ಸ್ ಅಂದ್ರೇನು? ಸೊ ಅಪೋಸ್ ಮಾಡೋದು ಫ್ಲೋ ಆಫ್ ಕರೆಂಟ್ಗೆ. ಸೊ ಫ್ಲೋ ಆಫ್ ಕರೆಂಟ್ಗೆ ಅಪೋಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಕರೆಂಟ್ ಫ್ಲೋ ಆಗಬೇಕು. ನಾನು ಒಂದು ಪೈಪ್ ಕೊಟ್ಟಿದ್ದೀನಿ ಈ ತರ. ಆಯ್ತಾ. ಇದೇ ತರ ನಾನು ದೊಡ್ಡ ಪೈಪ್ ಮಾಡಿದ್ದೀನಿ, ಸೇಮ್ ಸೈಜ್, ಏರಿಯಾ ಜಾಸ್ತಿ ಮಾಡಿದ್ದೀನಿ. ಆಯ್ತಾ. ಇನ್ನೊಂದ್ರಲ್ಲಿ ಏನ್ ಮಾಡಿದ್ದೀನಿ, ಚಿಕ್ಕ ಪೈಪ್ ತಗೊಂಡಿದ್ದೀನಿ. ಇನ್ನೊಂದ್ರಲ್ಲಿ ದೊಡ್ಡ ಪೈಪು, ಸೇಮ್ ಏರಿಯಾ ತಗೊಂಡಿದ್ದೀನಿ. ಇದರಲ್ಲಿ ಏನಾಗಿದೆ, ಲೆಂತ್ ಕಾನ್ಸ್ಟೆಂಟ್, ಏರಿಯಾ A1 A2. ಇದರಲ್ಲಿ ಏನಾಗಿದೆ, ಲೆಂತ್ ಡಿಫ್ರೆಂಟ್, ಏರಿಯಾ ಕಾನ್ಸ್ಟೆಂಟ್ ಆಗಿದೆ. ಆಯ್ತಾ. ಈಗ ಎಲೆಕ್ಟ್ರಾನ್ ನಾನು ಈ ಕಡೆಯಿಂದ ಈ ಕಡೆವರೆಗೂ ಹೋಗಕ್ಕೆ ಹೇಳ್ತೀನಿ ನೋಡಿ, ಎಲೆಕ್ಟ್ರಾನ್ನ. ಸೊ ನೆನ್ಪು ಹೇಗೆ ಇಟ್ಕೊಳೋದು, ಬಹೆಟ್ ಮಾಡ್ದಲೆ ಎಲೆಕ್ಟ್ರಾನ್ ಈ ಕಡೆಯಿಂದ ಈ ಕಡೆ ಹೋಗೋಕೆ ಹೇಳ್ತೀನಿ. ನಂದು ಎಷ್ಟು ಡಿಸ್ಟೆನ್ಸ್ ವರೆಗೂ ಹೋಗ್ತಿದೆ ನನ್ಗೆ ಅದೆಲ್ಲ ಲೆಕ್ಕ ಇಲ್ಲ. ನನ್ನ ಎಲೆಕ್ಟ್ರಾನ್ಸ್ ಎಷ್ಟು ಬೇಗ ಈ ಕಡೆ ಸೈಡ್ ಕಾಣಿಸುತ್ತೆ ಅದು ಇಂಪಾರ್ಟೆಂಟ್. ಸೊ ಈಗ ಜಾಸ್ತಿ ಜನ ಸಡನ್ ಆಗಿ ಚಿಕ್ಕ ಏರಿಯಾದಲ್ಲಿ ತುಂಬಾ ಇಕ್ಕಟ್ಟಾಗಿ ಹೋಗ್ತಿದ್ರೆ ಬೇಗ ಮುಂದುವರಿಯಕ್ಕಾಗತ್ತಾ? ಇಕ್ಕಟ್ಟಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಹಿಂಗಾಗುತ್ತೆ. ಸೊ ಲೆಂತ್ ಏನಾಯ್ತು, ಲೆಂತ್ ಇಲ್ಲ, ಏರಿಯಾ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಜಾಸ್ತಿ ರೆಸಿಸ್ಟೆನ್ಸ್ ಇದೆಯಾ? ಇದರಲ್ಲಿ ಬೇಗ ಮೂವ್ ಆಗ್ಬೋದಾ? ಫ್ರೀ ಓಡೋಗ್ಬೋದು ಎಲ್ಲ ಕಡೆಯಿಂದನು. ಸೊ ಐ ಕ್ಯಾನ್ ಸೇ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾನ. ಏರಿಯಾ ಎಷ್ಟು ಜಾಸ್ತಿ, ರೆಸಿಸ್ಟೆನ್ಸ್ ಅಷ್ಟು ಕಡಿಮೆ. ಕರೆಕ್ಟ್. ಇದ್ರಲ್ಲಿ ಬರೋಣ. ಸೊ ಲೆಂತ್, ಏರಿಯಾ ಸೇಮ್ ಆಗಿ ತಗೊಂಡಿದ್ದೀನಿ, ಬಟ್ ಇದರಲ್ಲಿ ಅವರು ಇಕ್ಕಟ್ಟಲ್ಲೂ ಬರಬೇಕು ಅಂತ ಹೇಳಿದ್ರೆ ಇಷ್ಟು ಉದ್ದಕ್ಕೆ ಬರಬೇಕು, ಆಮೇಲೆ ನನಗೆ ಕಣ್ಣಿಗೆ ಕಾಣಿಸ್ಕೊಂತಾರೆ. ಬಟ್ ಇನ್ನೊಂದು ಪೈಪಲ್ಲಿ ಇಕ್ಕಟ್ಟಿಂದ ಬರಬೇಕು, ಬಟ್ ಇಷ್ಟು ಬಂದ್ರೆ ಸಾಕು, ಕಾಣಿಸ್ಕೊಂಡ್ಬಿಡ್ತಾರೆ. ಸೊ ಬೇಸಿಕಲಿ ಬೇಗ ಯಾರು ಕಾಣಿಸ್ಕೊಂತಾರೆ, ಲೆಂತ್ ಕಡಿಮೆ ಇರೋರು. ಸೊ ರೆಸಿಸ್ಟೆನ್ಸ್ ಇಲ್ಲಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಹೇಳ್ಬೋದಾ? ಸೊ ಇಲ್ಲಿಂದ ನಾನು ಏನು ಹೇಳ್ಬೋದು, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಡಿವೈಡೆಡ್ ಬೈ ಏರಿಯಾ ಹೇಳ್ಬೋದಾ?
ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ತಗೊಳ್ಳಿ, ಒನ್ ರೆಸಿಸ್ಟಿವಿಟಿ ಲೆಂತ್ ಡಿವೈಡೆಡ್ ಬೈ ಏರಿಯಾ ಆಯ್ತಾ. ಸೊ ಇದೊಂದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಇವಾಗ ಮಾಡ್ಕೊಳಲ್ವಾ ಇಲ್ಲಿಗೆ. ಸೊ ಇವಾಗ ಏನಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ನಂದು ಲೆಂತ್ ಆಯಿತು, ರೆಸಿಸ್ಟಿವಿಟಿ ಆಯಿತು ಆ್ಯಂಡ್ ಏರಿಯಾ ಆಯ್ತಾ. ಈಗ ಇದರದ್ದೇ 1 ಡಿವೈಡೆಡ್ ಬೈ ರೆಸಿಸ್ಟಿವಿಟಿ ಏನಾಯಿತು, ಕಂಡಕ್ಟಿವಿಟಿ ಆಯಿತು. ಎ ಡಿವೈಡೆಡ್ ಬೈ ಏನಾಯಿತು, ಜಿ ನಾಟ್ ಆಯಿತು, ಜಿ ಸ್ಟಾರ್. ಸೊ ಜಿ ಸ್ಟಾರ್ ಅಂದರೆ ಏನು, ಸೆಲ್ ಕಾನ್ಸ್ಟೆಂಟ್. ಇದು ಯಾವಾಗಲೇ ಆದರೂ ಒಂದು ಪರ್ಟಿಕ್ಯುಲರ್ ಸೆಲ್ಗೆ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ತಿಳ್ಕೊಂಡಿರಿ ಆಯ್ತಾ. ಇದನ್ನೇನು ಹೇಳ್ತೀರಾ, ಕಪ್ಪ ಅಂತ ಹೇಳ್ತೀರಾ, ಕಂಡಕ್ಟಿವಿಟಿ ಕೊಟ್ಟಿದ್ರೆ, ಕಂಡಕ್ಟೆನ್ಸ್ ಕೊಟ್ಟಿದ್ರೆ ಆ ಥರ ಆಯ್ತಾ. ಓಕೆ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಬೇಸಿಕಲಿ ಇದು ಕಂಡಕ್ಟೆನ್ಸ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು 2 ಕಂಡಕ್ಟೆನ್ಸ್ ಇರುತ್ತೆ, ಮೋಲಾರ್ ಕಂಡಕ್ಟೆನ್ಸ್ ಆ್ಯಂಡ್ ಇಕ್ವಿವೆಲೆಂಟ್ ಕಂಡಕ್ಟೆನ್ಸ್ ಅಂತ. ಮೋಲಾರ್ ಕಂಡಕ್ಟೆನ್ಸ್ ಆ್ಯಂಡ್ ಇಕ್ವಿವೆಲೆಂಟ್ ಕಂಡಕ್ಟೆನ್ಸ್. ಇದರಲ್ಲಿ ಏನಿರಲ್ಲ, ಮೋಲಾರ್ ಕಂಡಕ್ಟೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು 2ರಲ್ಲೂ ಇಕ್ವಿವೆಲೆಂಟ್ ಕಂಡಕ್ಟೆನ್ಸ್ ಅಲ್ಲಿ ಕಂಡಕ್ಟೆನ್ಸ್ ಇದೆ, ಬಟ್ ಇದರಲ್ಲಿ ನೀವು 1 ಮೋಲ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ 1 ಮೋಲ್ನಿಂದ ತಗೊಂಡಿರ್ತೀರಾ. ಸೊ ಮೊಲಾರಿಟಿನ ತಗೊಂತೀರಾ. ಇದರಲ್ಲಿ ಡೆಫಿನೇಷನ್ ಬಂದ್ರೆ ನೀವು 1 ನಾರ್ಮಲ್ ಸೊಲ್ಯೂಷನ್ ತಗೊಂತೀರಾ. ಸೊ ನಾರ್ಮಾಲಿಟಿ ಕಾನ್ಸಂಟ್ರೇಷನ್ ತಗೊಂತೀರಾ ಅಷ್ಟೇ. ಸೊ ಇವೆರಡೇ ಆಗಿರುತ್ತೆ ಫಾರ್ಮುಲಾ ಬಂದ್ಬಿಟ್ಟು. ಓಕೆ, ಇದೆರಡು. ಈಗ ನಿಮ್ದು ಯೂನಿಟ್ಸಿಗೆ ಬರೋಣ. ಸೊ ಯಾವಾಗ ನಿಮಗೆ ಸೈಮನ್ ಪರ್ ಸೆಂಟಿಮೀಟರ್ ಯೂನಿಟ್ ಅಲ್ಲಿ ಕೊಟ್ಟಿರ್ತಾರೆ ಆ್ಯಂಡ್ ನಿಮಗೆ ಆನ್ಸರ್ ಮೋಲಾರ್ ಕಂಡಕ್ಟಿವಿಟಿದು ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲೇ ಬೇಕಾಗಿರುತ್ತೆ ಆ್ಯಂಡ್ ಕಾನ್ಸಂಟ್ರೇಷನ್ ಯಾವಾಗಲೂ ಇದೇ ಥರ ಇರುತ್ತೆ ನೋಡಿ. ಈ ಕೇಸಲ್ಲಿ ನೀವೇನು ಮಾಡ್ತೀರಾ, ಯಾವಾಗಲೂ 1000 ಮಲ್ಟಿಪ್ಲೈ ಮಾಡಿ. ನಿಮಗೆ ಕಪ್ಪ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆ್ಯಂಡ್ ಮೋಲಾರ್ ಕಂಡಕ್ಟೆನ್ಸ್ ಎರಡರಲ್ಲೂ ಸೆಂಟಿಮೀಟರ್ ಆನ್ಸರ್ ಇದ್ರೆ ಏನು ಮಾಡ್ತೀರಾ, ಯೂನಿಟಲ್ಲಿ 1000 ಮಲ್ಟಿಪ್ಲೈ ಮಾಡ್ತೀರಾ. ಮೀಟರಲ್ಲಿ ಇದ್ರೆ ಡಿವೈಡೆಡ್ ಬೈ 1000 ಮಾಡ್ತೀರಾ. ಕ್ಲಿಯರ್? ಮೀಟರ್ ಇದ್ರೆ ಡಿವೈಡೆಡ್ ಬೈ 1000 ಮಾಡ್ತೀರಾ. ಇಷ್ಟು ಒಂದು ಇಂಪಾರ್ಟೆಂಟ್ ಕೇಸ್ ಆಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಕೇಸ್, ಇದರಲ್ಲಿ ಮಧ್ಯದಲ್ಲಿ ಇರೋ ರಿಲೇಷನ್ ಏನಿದೆ. ಸೊ ಮೋಲಾರ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಝೆಡ್ ಇಂಟು ನಮ್ದು ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್. ಝೆಡ್ ಅಂದ್ರೆ ಏನು, ದಟ್ ಈಸ್ ಯೋರ್ ವೇಲೆನ್ಸಿ ಫ್ಯಾಕ್ಟರ್. ಸೊ ಎಲ್ಲಿಂದ ಬಂತು ಇದು ಈಕ್ವೇಶನು, ನಂದು ಗೊತ್ತಿದೆ. ನಾರ್ಮಾಲಿಟಿ ಏನಾಗಿದೆ, ನಾರ್ಮಾಲಿಟಿ ಇಸ್ ಈಕ್ವಲ್ ಟು ಝೆಡ್ ವೇಲೆನ್ಸಿ ಫ್ಯಾಕ್ಟರ್ ಇಂಟು ಮೊಲಾರಿಟಿನ. ಸೊ ಮೊಲಾರ್ ಕಂಡಕ್ಟೆನ್ಸ್ ಇಂದ ಅಂಡ್ ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್ ಇಂದ ನಾರ್ಮಾಲಿಟಿ ಏನು ಬರಿಬೋದು, ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್ ಇಂಟು ಕೆ ಡಿವೈಡೆಡ್ ಬೈ ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್ ಬರಿಬೋದಾ. ಇದನ್ನೇನು ಬರಿಬೋದು ನಾನು, ಝೆಡ್ ಮೊಲಾರಿಟಿನ ಹೇಗೆ ಬರಿಬೋದು ನಾನು, ಕೆ ಡಿವೈಡೆಡ್ ಬೈ ಮೋಲಾರ್ ಕಂಡಕ್ಟೆನ್ಸಾ. ಕೆ ಕ್ಯಾನ್ಸಲ್, ಸ್ಪೆಸಿಫಿಕ್ ಕಂಡಕ್ಟೆನ್ಸು. ಸೊ ಮೋಲಾರ್ ಕಂಡಕ್ಟೆನ್ಸ್ ಏನಾಯಿತು, ಝೆಡ್ ಇಂಟು ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್. ಅರ್ಥ ಆಯ್ತಾ ಎಲ್ಲಿಂದ ಬಂತಿದ್ದು. ಓಕೆ, ಸೊ ವೇಲೆನ್ಸಿ ಫ್ಯಾಕ್ಟರ್ ಇಂದ ಈಸಿಲಿ ನೀವೇನು ಮಾಡ್ಬೋದು, ಮೋಲಾರ್ ಕಂಡಕ್ಟೆನ್ಸ್ನ ಫೈಂಡ್ ಔಟ್ ಮಾಡ್ಬೋದು, ಅಥವಾ ವೇಲೆನ್ಸಿ ಫ್ಯಾಕ್ಟರ್ನ ಡಿವೈಡ್ ಮಾಡ್ಬಿಟ್ಟು ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್ನ ತೆಗಿಬೋದು. ನಾವ್ ಲೆಟ್ ಅಸ್ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್ ಆನ್ ದಿಸ್. ಸೊ ದ ಮೋಲಾರ್ ಕಂಡಕ್ಟಿವಿಟಿ ಆಫ್, ಸೊ ನಿಮಗೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಮೋಲ್ ಪರ್ ಡಿ ಎಮ್ ಕ್ಯೂಬ್ ಯಾವಾಗ ಬರುತ್ತೆ, ದಟ್ ಈಸ್ ಯೋರ್ ಕಾನ್ಸಂಟ್ರೇಷನ್. ಮೋಲ್ ಡಿವೈಡೆಡ್ ಬೈ ವಾಲ್ಯೂಮ್, ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ವಾಲ್ಯೂಮ್, ಆಬ್ವಿಯಸ್ಲಿ ಕಾನ್ಸಂಟ್ರೇಷನ್ ಟರ್ಮೇ. ಸೊ ಏನಾಯ್ತು, ಕಾನ್ಸಂಟ್ರೇಷನ್ ಮೊಲಾರಿಟಿ ಎಷ್ಟು ಕೊಟ್ಟಿದ್ದಾರೆ, 0.5 ಕೊಟ್ಟಿದ್ದಾರೆ. ವಿತ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟಿವಿಟಿ ಎಷ್ಟು ಕೊಟ್ಟಿದ್ದಾರೆ, 5.76 ಇಂಟು 10⁻³ ಸೈಮನ್ ಪರ್ ಸೆಂಟಿಮೀಟರ್. ನೋಡಿ, ಪರ್ ಸೆಂಟಿಮೀಟರ್ ಅಲ್ಲಿ ಯಾವಾಗಲೂ ಕೊಟ್ಬಿಟ್ಟು ಆನ್ಸರು ಪರ್ ಸೆಂಟಿಮೀಟರ್ ಅಲ್ಲೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಏನು ಮಾಡ್ತೀರಾ ನೀವು, ಸಿಂಪ್ಲಿ ಮಲ್ಟಿಪ್ಲೈ ಬೈ 1000 ಅಷ್ಟೇ. ಸೊ ಮೋಲಾರ್ ಕಂಡಕ್ಟಿವಿಟಿ ಏನಾಯಿತು, ಕೆ ಇಂಟು 1000 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 5.76 ಇಂಟು 10⁻³ ಇಂಟು 1000 ಡಿವೈಡೆಡ್ ಬೈ 0.5. ಇದು ಕ್ಯಾನ್ಸಲ್ ಆಗೋಯ್ತು. 0.5 ಡಿವೈಡ್ ಬೈ 5.76 ಏನಾಗುತ್ತೆ, ಈಕ್ವಲೆಂಟು ನಂದು 10 ಸಮಥಿಂಗ್ 10 ಪ್ಲಸ್ ಬರುತ್ತೆ. ಸೊ 11.52 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಆಯ್ತಾ. ಈಕ್ವಲೆಂಟ್ ಟು 10 ಹೇಗೆ ಮಾಡಿದ್ರೆ, ಮಲ್ಟಿಪ್ಲೈ ಡಿವೈಡ್ ಬೈ 10 ಮಾಡಿದೆ. 5 ಅಂತು 5 10s 50 ಆಯ್ತಾ. ಆ್ಯಂಡ್ ಪಾಯಿಂಟ್ ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ 10 ಪ್ಲಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಬರದೆ ಅಷ್ಟೇ, 11.52. ಕ್ಲಿಯರ್? ನೆಕ್ಸ್ಟ್ ಮಂತಿಗೆ ಬರೋಣ. ಅಟ್ 25 ಡಿಗ್ರಿ ಸೆಲ್ಸಿಯಸ್ ಮೋಲಾರ್ ಕಂಡಕ್ಟೆನ್ಸ್. ಸೊ ಮೋಲಾರ್ ಕಂಡಕ್ಟೆನ್ಸ್ದು ಎಷ್ಟು ಕಾನ್ಸಂಟ್ರೇಷನ್, 0.1 ಮೋಲಾರ್ ಕಾನ್ಸಂಟ್ರೇಷನ್ ಅಲ್ಲಿ ಎಷ್ಟಾಗಿದೆ, 9.54. ಓಕೆ, ಇದನ್ನು ನೀವು ಕೋಲ್ರಾಶ್ ಲಾ ಮಾಡ್ಬೇಕಾದ್ರೆ ನೋಡೋಣ. ಸೊ ಲೆಟ್ ಅಸ್ ಡೂ ಫಸ್ಟ್ ಕೋಲ್ರಾಶ್ ಲಾ. ಅಲ್ಲಿ ಶಿಫ್ಟ್ ಮಾಡ್ಬಿಡೋಣ ಈ ಕ್ವಶನ್ನ.
ಎಸ್. ಸೊ ಕೋಲ್ರಾಶ್ ಲಾ ರಿಲೇಟೆಡ್ ಆದ ಕ್ವಶನ್. ಸೊ ಕೋಲ್ರಾಶ್ ಲಾ ಮಾಡೋಣ. ಕೋಲ್ರಾಶ್ ಲಾ ಏನ್ ಹೇಳುತ್ತೆ, ಮತ್ತೆ ನಾನು ನಿಮ್ಗೆ ಹೇಳಕ್ ಹೋಗಲ್ಲ ಏನು. ಇನ್ಫೈನೈಟ್ ಡೈಲ್ಯೂಷನ್ ಇದ್ದಾಗ ವೀಕ್ ಎಲೆಕ್ಟ್ರೋಲೈಟ್ದು ಯಾವ ತರ ಕರ್ವ್ ಬರುತ್ತೆ. ಸೊ ಬಂದ್ಬಿಟ್ಟು ಈ ತರ ಕರ್ವ್ ಬರುತ್ತೆ ಮೋಲಾರ್ ಕಂಡಕ್ಟಿವಿಟಿ ವರ್ಸಸ್ ಕಾನ್ಸಂಟ್ರೇಷನ್ ಮಾಡಿದ್ರೆ, ಆಯ್ತಾ. ಸೊ 1/√c ಕಾನ್ಸಂಟ್ರೇಷನ್ ಮಾಡಿದ್ರೆ ಈ ತರ ಬರುತ್ತಾ, ಸಾರಿ √c, ಆಯ್ತಾ. ನೆಕ್ಸ್ಟ್ ನಾನು ಸ್ಟ್ರಾಂಗ್ ಕಂಡಕ್ಟೆನ್ಸ್ ನ ತಗೊಂಡ್ರೆ ನಂದು ಏನಾಗುತ್ತೆ, ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಯ್ತು ನಾರ್ಮಲಿ. ಸೊ ಇದು ನಂದು ವೀಕ್ ಎಲೆಕ್ಟ್ರೋಲೈಟ್ದು ಈ ತರ ಬಂದಿದೆ. ನಾನು ಯಾವುದೇ ಒಂದು ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂ ತಗೊಳಕ್ಕಾಗಲ್ಲ, ಅದಕ್ಕೋಸ್ಕರ ಕೋಲ್ರಾಶ್ ಲಾ ಬಂದಿತ್ತು. ಇದೇನು ಹೇಳುತ್ತೆ, ಅಟ್ ಇನ್ಫೈನೈಟ್ ಡೈಲ್ಯೂಷನ್ ನನ್ನ ಲಾನ್ ಹೇಳ್ತೀರಾ ನೋಡಿ. ವೀಕ್ ಎಲೆಕ್ಟ್ರೋಲೈಟ್, ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಿರೋದು, weak electrolyte behave as strong electrolyte ತರ ಬಿಹೇವ್ ಆಗುತ್ತೆ. therefore infinite dilution ಅಲ್ಲಿ molar conductivity ಏನಾಗಿರುತ್ತೆ, it will be summation of ionic conductivity of cations plus anion ಆಗಿರುತ್ತೆ ಅಂತ ಹೇಳ್ತಿರತ್ತೆ. so this is your ಕೋಲ್ರಾಶ್ ಲಾ, ಆಯ್ತಾ. ಈಗ ಕೋಲ್ರಾಶ್ ಲಾ ಅಲ್ಲಿ ನಾನು ಏನ್ ತಗೊಂತೀನಿ ಅಂದ್ರೆ ಒಂದು ಇಕ್ವೇಶನ್ ಇಂದ ತಗೊಂತೀನಿ. ಏನ್ ಇಕ್ವೇಶನ್ ತಗೊಂಡಿದ್ದೀನಿ, AX/BY ತಗೊಂಡಿದ್ದೀನಿ, ಆಯ್ತಾ. ಸೊ ಇದೇನಾಗಿದೆ, ಒಂದು ವೀಕ್ ಎಲೆಕ್ಟ್ರೋಲೈಟ್ ಆಗಿದೆ. ಇದೇನ್ ಕೊಡತ್ತೆ ನಿಮ್ಗೆ ಇವಾಗ, Y ಪ್ಲಸ್ Y ಮೋಲ್ಸ್ ಆಫ್ X ಮೈನಸ್ ಅಯಾನ್ ಕೊಡ್ತಿದೆ. ಇದರದ್ದು ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಹೇಗೆ ಬರೀತೀರಾ, ಇಟ್ ವಿಲ್ ಬಿ ಈಕ್ವಲ್ ಟು X ಇಂಟು ಅಯಾನಿಕ್ ಕಂಡಕ್ಟಿವಿಟಿ ಆಫ್ AY ಪ್ಲಸ್ Y ಇಂಟು, ಇದು Y ಬರೀಬೇಕು, ಇಂಟು ಮೋಲಾರ್ ಅಯಾನಿಕ್ ಕಂಡಕ್ಟಿವಿಟಿ ಆಫ್ BX ಮೈನಸ್. ಕ್ಲಿಯರ್. ಸೊ ಇದೊಂದು ಇಕ್ವೇಶನ್ ಅರ್ಥ ಆಗಬೇಕು. ಈಗ ಇದ್ರದ್ದು ಏನು ಬರೋಣ, ನಾವು ಅಪ್ಲಿಕೇಶನ್ಸಿಗೆ ಬರೋಣ ಬೇಗ. ಅಪ್ಲಿಕೇಶನ್ಸ್ ಅಲ್ಲಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೇಳಿದ್ರೆ ನೀವೇನ್ ಬರೀತೀರಾ, ದಿಸ್ ಫಾರ್ಮುಲಾ. ಸೊ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಕೊಟ್ಟಿರ್ತಾರೆ, ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಕೊಟ್ಟಿರ್ತಾರೆ, ಡಿಗ್ರಿ ಆಫ್ ಡಿಸೋಸಿಯೇಷನ್. ಪರ್ಸೆಂಟೇಜ್ ಅಲ್ಲಿ ಕೇಳಿದ್ರೆ, ಪರ್ಸೆಂಟೇಜ್ ಅಲ್ಲಿ ಕೇಳಿದ್ರೆ ಏನ್ ಮಾಡ್ತೀರಾ, ಇದನ್ನೇ ಇಂಟು 100 ಮಾಡ್ತೀರಾ ಪರ್ಸೆಂಟೇಜ್ ಕೇಳಿದ್ರೆ. ಅಂಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕೇಳಿದ್ರೆ ನೀವೇನ್ ಮಾಡ್ತೀರಾ, ಕಾನ್ಸಂಟ್ರೇಷನ್ ಆಲ್ಫಾ ಸ್ಕ್ವೇರ್ ಏನ್ ಬಂದಿತ್ತು ಇಲ್ಲಿ 1 ಮೈನಸ್ ಆಲ್ಫಾ. ಅಂಡ್ ಯಾವತ್ತೇ ಆದ್ರೂ ನಿಮ್ದು ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಅಲ್ಲಿ ಏನ್ ಮಾಡ್ತಾರೆ, ಸಾಲ್ಯುಬಲ್ ಸಾಲ್ಟ್ಸ್ಗಳಲ್ಲಿ ಸಾಲ್ಯುಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ನಿಮಗೆ ಸಾಲ್ಯುಬಿಲಿಟಿ ಅಥವಾ ಮೊಲಾರ್ ಕಂಡಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ನಿಮಗೆ ಇದು ಗೊತ್ತಿರಬೇಕು, ಯಾವ ಕ್ವಶನ್ ಅಲ್ಲಿ ಮೊಲಾರಿಟಿ ಕೊಟ್ಟಿರ್ತಾರೆ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಗೆ, ದಾಟ್ ವಿಲ್ ಬಿ ಈಕ್ವಲ್ ಟು ಇಟ್ಸ್ ಸಾಲ್ಯುಬಿಲಿಟಿ. ಸೊ ನೋಡಿ, ನಿಮಗೆ ಮೊಲಾರಿಟಿ ಕೊಟ್ಟಿದ್ದಾರೆ, ನೀವು ಮೊಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಏನ್ ಮಾಡ್ತೀರಾ, ಮೊಲಾರಿಟಿ ವಿಲ್ ಬಿ ಈಕ್ವಲ್ ಟು ಸಾಲ್ಯುಬಿಲಿಟಿ ತಗೊಂಡ್ಬಿಡ್ತೀರಾ. ಅಥವಾ ಕ್ವಶನ್ ಅಲ್ಲಿ ಮೊಲಾರಿಟಿನೇ ಕೊಟ್ಟಿಟ್ಬಿಡ್ತಾರೆ ಡೈರೆಕ್ಟ್ ಆಗಿ, ಇನ್ ಏನು ಕೊಟ್ಟಿರಲ್ಲ. ಸೊ ಮೊಲಾರಿಟಿ ಈಕ್ವಲ್ ಟು ಸಾಲ್ಯುಬಿಲಿಟಿನ, ಸೊ ಡೈರೆಕ್ಟ್ ಆಗಿ ಏನ್ ಆನ್ಸರ್ ಇದೆ ಅದನ್ನೇ ಬರೀತಾ ಹೋಗ್ತೀರಾ. ಸೊ ಲೆಟ್ ಅಸ್ ಸಾಲ್ವ್ ಕ್ವೆಶ್ಚನ್ಸ್. ಫಾಲೋಯಿಂಗ್ ಲಿಮಿಟಿಂಗ್ ಮೊಲಾರ್ ಕಂಡಕ್ಟಿವಿಟೀಸ್ ಆರ್ ಗಿವನ್. ಸೊ ನಿಮ್ದು CH3COOHದು ಏನಾಗಿರುತ್ತೆ ಲಿಮಿಟಿಂಗ್ ಮೊಲಾರ್ ಕಂಡಕ್ಟಿವಿಟಿ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ನೋಡಿ, CH3COOH ನ ತಗೊಂಡ್ಬಿಡೋಣ. ಇದ್ರಲ್ಲಿ ಏನ್ ಬೇಕು ನನಗೆ, 1 ಮೋಲ್ ಆಫ್ CH3 ಪ್ಲಸ್ CH3COO ಮೈನಸ್ 1 ಮೋಲು ಪ್ಲಸ್ H ಪ್ಲಸ್ 1 ಮೋಲ್ ಬೇಕು. ಕರೆಕ್ಟ್. ಇದನ್ನು ಡಿಸೋಸಿಯೇಟ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, H2S4O ಅನಾ, H2SO4 ಇದು SO4 ಇದು. ಸೊ ಏನು ಸಿಗುತ್ತೆ ಇಲ್ಲಿಂದ, ನಂದು SO4 2 ಮೈನಸ್ 1 ಮೋಲು ಪ್ಲಸ್ 2H ಪ್ಲಸ್ ಸಿಗುತ್ತೆ. ಕರೆಕ್ಟ್. K2 ಅಲ್ಲಿ ಏನಾಗ್ತಾ ಇರುತ್ತೆ ನನಗೆ, SO4 2 ಮೈನಸ್ ಪ್ಲಸ್ 2K ಪ್ಲಸ್ ಸಿಗುತ್ತೆ. ಇದರಲ್ಲಿ ಏನು ಸಿಗುತ್ತೆ ನನಗೆ, CH3COO ಮೈನಸ್ ಪ್ಲಸ್ K ಪ್ಲಸ್ ಸಿಗುತ್ತೆ. ಸೊ ಇಲ್ಲಿ K3 ಇಲ್ಲ, CH3 ಇದು, ಆಯ್ತಾ. ಈ ತರ ಸಿಗ್ತಿದೆ ನನಗೆ. ಫೈನಲ್ ಇಕ್ವೇಶನ್ ಏನ್ ಬರಬೇಕು, ಈ ಇಕ್ವೇಶನ್ ಬರಬೇಕು. ಯಾವ ತರ ಬರೆಸ್ತೀರಾ ನೋಡಿ, ನನಗೆ ಬೇಕಾಗಿರೋ ಟರ್ಮ್ ಯಾವ್ಯಾವು, ಈ ಟರ್ಮ್ ಬೇಕು ನನಗೆ. ಅಂಡ್ ಈ ಟರ್ಮ್ ಅಲ್ಲಿ ಎಷ್ಟು ಬೇಕು ನನಗೆ, 1 ಮಾತ್ರ ಬೇಕು, 2 ಇದೆ. ಕರೆಕ್ಟ್. ಸೊ ಸಿಂಪ್ಲಿ ನೋಡಿ, ಇವಾಗ ಏನ್ ಮಾಡ್ಬೋದು, ಫಸ್ಟ್ ಒಂದು ಆಡ್ ಮಾಡಬೇಕು ಅಂತ ಗೊತ್ತಿದೆ. ಸೊ ಆಡ್ ಮಾಡ್ಬಿಡೋಣ ಅದನ್ನ. CH3COO ಮೈನಸ್ ಪ್ಲಸ್ K ಪ್ಲಸ್ ಇದೆ, ಆಯ್ತಾ. ಇದನ್ನ ಆಡ್ ಮಾಡಿದೆ. ಸೊ ಇದನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ ಈಕ್ವಲ್ ಆಗ್ಬಿಡತ್ತ ನೋಡಿ. ಸೊ ಇಲ್ಲಿಂದ 2K ಇದೆ, ಇಲ್ಲಿ 1K ಇದೆ,
ಆಯ್ತಾ. ಸೊ ಇದನ್ನ ಒಂದು ಟರ್ಮ್ ತಗೊಂಡ್ಬಿಡೋಣ ಹಿಂಗೆ. ಆ್ಯಂಡ್ ಇನ್ನೊಂದು ಆ್ಯಡ್ ಏನು ಮಾಡಬೇಕು, ಇದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ಕೊಳೋಣ, ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಳಲ್ವಾ. 2 ಮೈನಸ್ ಪ್ಲಸ್ 2h ಪ್ಲಸ್. ಮೈನಸ್ ಯಾವ್ದು ಮಾಡಬೇಕು, ಆಬ್ವಿಯಸ್ಲಿ ಇದನ್ನೇ ಮೈನಸ್ ಮಾಡಬೇಕು. ಪ್ಲಸ್ 2k ಪ್ಲಸ್. ಮೈನಸ್ ಮಾಡಿದ ಅರ್ಥ ಆಯ್ತಾ. ಓಕೆ, ಇವಾಗ ಎಷ್ಟು ಟೈಮ್ಸ್ ಅಲ್ಲಿ ನಾವು ಮೈನಸ್ ಮಾಡ್ತೀವಿ ಅದನ್ನ ನೋಡಬೇಕು. ಸೊ CH3COO ಮೈನಸ್ ಇದೆ, 2 H+ ಇದೆ. H+ ಕ್ಯಾನ್ಸಲ್ ಆಗಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ನಾನೇನ್ ಮಾಡಬೇಕು, ಅಥವಾ ಇದನ್ನ ಡಿವೈಡೆಡ್ ಬೈ 2 ಮಾಡಬೇಕು, ಅಥವಾ ಅದನ್ನ ಮಲ್ಟಿಪ್ಲೈ ಬೈ 2 ಮಾಡಬೇಕು. ಕ್ಲಿಯರ್. ಸೊ ನಾನೇನ್ ಮಾಡ್ತೀನಿ, ಸಿಂಪ್ಲಿ ಎಸ್ ಐ ವಿಲ್ ಮಲ್ಟಿಪ್ಲೈ, ಯಾಕಂದ್ರೆ Z ಟರ್ಮ್ಸ್ನ ಮಲ್ಟಿಪ್ಲೈ ಮಾಡ್ಬಿಟ್ಟು ನೋಡೋಣ ಏನ್ ಬರುತ್ತೆ. ಇದನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡೋದನ್ನ. ಸೊ 2k ಪ್ಲಸ್ ಬಂತು. ಇಲ್ಲಿ ಮೈನಸ್ ಇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗೋಯ್ತು ನೀಟಾಗಿ. ಆಯ್ತಾ. ಪ್ಲಸ್ H4 2 ಮೈನಸ್ ಮೈನಸ್ H4 2 ಮೈನಸ್ ಕ್ಯಾನ್ಸಲ್ ಆಯ್ತಾ. ಫೈನಲ್ ಆಗಿ ನನಗೆ ಏನು ಸಿಗ್ತಿದೆ, ಇದರಿಂದ ಸಿಗ್ತಿರೋದು ನನಗೆ 2 ಟೈಮ್ಸ್ ಸಿಗ್ತಿದೆ ಇದರಿಂದ. ಸೊ ಏನಾಯ್ತು ನನಗೆ, ದಿಸ್ ಈಸ್ ಈಕ್ವಲ್ ಟು 2z ಪ್ಲಸ್ ಏನಾಗಿದೆ ಇದು H2SO4 x ಮೈನಸ್ 5 ಇದೆ. ಆಯ್ತಾ. ಸೊ ಇದೇನಕ್ಕೆ ಈಕ್ವಲ್ ಆಗಿದೆ, 2 ಇಂಟು ಮೋಲಾರ್ ಕಂಡಕ್ಟಿವಿಟಿ ಆಫ್ ಇದಕ್ಕ. ಸೊ ನನಗೆ ಮೋಲಾರ್ ಕಂಡಕ್ಟಿವಿಟಿ ಮಾತ್ರ ಬೇಕಾಗಿರೋದು. ಸೊ ಏನಾಗಿರುತ್ತೆ, ಇದು ಡಿವೈಡೆಡ್ ಬೈ 2 ಆಗಿರುತ್ತೆ. ಸೊ ಇಟ್ ವಿಲ್ ಬಿ 2z x ಮೈನಸ್ y ಡಿವೈಡೆಡ್ ಬೈ 2 ಪ್ಲಸ್ 2z ಡಿವೈಡೆಡ್ ಬೈ 2 ಆಗತ್ತಾ. ಇಲ್ಲೇ ಬರಿತೀನಿ ನೋಡಿ. ಸೊ ಮೋಲಾರ್ ಕಂಡಕ್ಟಿವಿಟಿ ವಿಲ್ ಬಿ ಈಕ್ವಲ್ ಟು x ಮೈನಸ್ y ಪ್ಲಸ್ 2z ಬರೆದ್ಬಿಟ್ಟು ಡಿವೈಡೆಡ್ ಬೈ 2 ಬರಿಬೋದಾ. ಸೊ ಇದನ್ನು ಮತ್ತೆ ಸ್ಪ್ಲಿಟ್ ಮಾಡ್ಬೋದಾ ನಾನು, x ಡಿವೈಡೆಡ್ ಬೈ 2 ಪ್ಲಸ್ 2z ಡಿವೈಡೆಡ್ ಬೈ 2 ಬರಿಬೋದಾ. ಸೊ z ಆಯ್ತಾ. ಸೊ ಯಾವ್ದು ಆಪ್ಷನ್ ಇದೆ, ಆಪ್ಷನ್ ನಂಬರ್ ಡಿ. ಸೊ ಇದನ್ನು ಡೈರೆಕ್ಟಾಗಿ ಬರೆಯಕ್ಕೆ ಹೋಗಬೇಡಿ ಯಾವತ್ತಾದರೂ, ಏನಕ್ಕಂದ್ರು 2 ಮೋಲ್ಸ್ ಸಿಗಿರೋದು. ಸೊ ಇಲ್ಲಿಂದ 2 ಮೋಲ್ಸ್ ತಾನೇ ಸಿಕ್ಕಿರೋದು ನನಗೆ. ಎಷ್ಟು ಸಿಕ್ಕಿದೆ ಇಲ್ಲಿಂದ ಸಿಕ್ಕಿರೋದು ನನಗೆ 2CH3COO ಮೈನಸ್ಸು ಪ್ಲಸ್ 2H ಪ್ಲಸ್ಸು. ಬೇಕಾಗಿರೋದು ಏನಕ್ಕೆ, ಒಂದು ಮೋಲ್ಗೆ ತಾನೆ, ಅದಕ್ಕೆ. ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ಎಸ್ ನೋಡಿ, ಇವಾಗ ಇದನ್ನ ಮಾಡೋಣ. ಸೊ ಮೊಲಾರ್ ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ 0.1 ಮೊಲಾರ್ ಕಾನ್ಸಂಟ್ರೇಷನ್ ಅಲ್ಲಿ, ಯಾವುದೋ ಒಂದು ಸಿ ಕಾನ್ಸಂಟ್ರೇಷನ್. ಎಷ್ಟು, 9.54 ಪರ್ ಓಮ್ ಅಂತ ಹೇಳಿದ್ರೇನು, ಸೈಮನ್. ಅದು ಸೈಮನ್ ಸೆಂಟಿಮೀಟರ್ ಪರ್ ಮೋಲ್, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಎಷ್ಟಾಗಿದೆ. ಸೊ ನಾನು ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಏನು ತಗೊಂಡಿದ್ದೀನಿಲ್ಲ. ಓಕೆ, ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಇದನ್ನು ತಗೋಬಹುದು. ಎಸ್, ಇನ್ಫೈನೈಟ್ ಡೈಲ್ಯೂಷನ್ ಏನು ಕೊಟ್ಟಿದ್ದಾರೆ, 238 ಓಮ್ ಅಂತ ಪರ್ ಓಮ್ ಅಂದ್ರೆ ಏನು, ಸೈಮನ್. ಅಂಡ್ ನನಗೇನು ಕೇಳಿದ್ದಾರೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟಾಗತ್ತೆ ಪರ್ಸೆಂಟೇಜ್ ಅಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಏನ್ ಮಾಡ್ತೀರಾ, ಪರ್ಸೆಂಟೇಜ್ ಕೇಳಿದ್ರೆ ಕಾನ್ಸಂಟ್ರೇಷನ್ ಇನ್ಫೈನೈಟ್ ಡೈಲ್ಯೂಷನ್ ಇಂಟು 100. ಸೊ ಎಷ್ಟಾಯ್ತು, 5.54 9.54 238 ಇಂಟು 100 ಮಾಡ್ತೀರಾ. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟಕ್ಕೆ ಈಕ್ವಲ್ ಆಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ 4ಗೆ ಈಕ್ವಲ್ ಆಗುತ್ತೆ. ಸೊ 4 ಎಲ್ಲಿದೆ, ಎಸ್ 4.008%ಗೆ ಈಕ್ವಲೆಂಟ್ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ NH4OH. ಸೊ NH4OH ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ. ಸೊ ಸಿಂಪಲ್ ಆಗಿ ನೋಡಿ, NH4 ಪ್ಲಸ್ ಪ್ಲಸ್ OH ಮೈನಸ್ 1 ಬೇಕು. ಕೊಟ್ಟಿರೋ ಎಲೆಕ್ಟ್ರೋಲೈಟ್ಸ್ ಯಾವ್ಯಾವು, NH4 ಪ್ಲಸ್ ಪ್ಲಸ್ Cl ಮೈನಸ್ ಇದೆ. ಇನ್ನೊಂದೇನು, Na ಪ್ಲಸ್ ಪ್ಲಸ್ Cl ಮೈನಸ್ ಇದೆ. ಬೇಗ ಬೇಗ ನೀವು ಕೊಟ್ಟಿರೋ ಎಲೆಕ್ಟ್ರೋಲೈಟ್ಸ್ನ ಬದ್ಬಿಡ್ರಿ. ಪ್ಲಸ್ OH ಮೈನಸ್ ಇದೆ. ಬೇಕಾಗಿರೋ ಯಾವ್ಯಾವು ನೋಡ್ಕೊಂಬಿಡಿ. ಸೊ ಇದು ಬೇಕು, ಇವೆರಡು ಇಕ್ವೇಶನ್ನು ಆ್ಯಡ್ ಮಾಡಿಬಿಡಿ. ಸೊ ಏನು ಆ್ಯಡ್ ಮಾಡ್ತೀರಾ, ಆಫ್ NH4Cl ಪ್ಲಸ್ NaOH ಮೈನಸ್ ಏನು ಮಾಡಬೇಕು, ಇದರಿಂದ ಇದು ಹೋಗುತ್ತಾ, ಎಸ್ ಮೈನಸ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಏನು ಮಾಡ್ತೀರಾ, NaCl. ಸೊ ಎಲ್ಲಿದೆ ನೋಡಿ, NaOH ತಾನೇ ಇದ್ದಿದ್ದು. ಎಸ್ Cl ಎಸ್, ವೇರ್ ಇಟ್ ಈಸ್ NH4Cl NaOH. HCl ತಗೊಳಕ್ಕಾಗಲ್ಲ, HCl ತಗೊಂಡ್ರೆ H ಪ್ಲಸ್ ಇನ್ನ ಅಡಿಷನ್ ಆಗೋಗುತ್ತೆ. ಅದಕ್ಕೆ ನನಗೆ ಸೋಡಿಯಂ ಕ್ಲೋರೈಡ್ NH4Cl ಪ್ಲಸ್ NaOH ಮೈನಸ್ NaCl. ಸೊ ಆಪ್ಷನ್ ನಂಬರ್ ಡಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಕರೆಕ್ಟ್. ಸೊ ಐ ಹೋಪ್ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಅರ್ಥ ಆಗಿದೆ. ಇದರಲ್ಲಿ ಏನಂತ ಹೇಳಿದ್ರೆ
ಕನ್ಸೆಪ್ಟ್ಸು ತುಂಬ ಇದಾವೆ, ಬಟ್ ಕನ್ಸೆಪ್ಟ್ಸ್ನ ಅಷ್ಟೊಂದೇನು ನೀವು ನೋಡ್ಕೊಳಕ್ ಹೋಗ್ಬಿಡಿ. ನೀವು ಜಸ್ಟ್ ಏನು ಮಾಡಿ, ಪ್ರಾಬ್ಲಮ್ಸ್ನ ಆದಷ್ಟು ಸಾಲ್ವ್ ಮಾಡಿ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಅರ್ಥ ಆಗುತ್ತೆ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎಷ್ಟೊಂದು ವೇಸ್ಗಳಿರುತ್ತೆ, ಆ ವೇಸ್ನೆಲ್ಲ ಟ್ರೈ ಮಾಡಿ. ಎಕ್ಸ್ಪೆಷಲಿ ನೀವು ಇದೇನು ನೋಡ್ತೀರಲ್ವಾ, ಫ್ಯಾರಡೇಸ್ ಲಾ, ಅದರಲ್ಲಿ ವೇರಿಯಸ್ ಟೈಪ್ಸ್ ಇರುತ್ತೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಇಸ್ ದ ಕೀ. ನೆಕ್ಸ್ಟ್ ಏನು ಮಾಡ್ತೀರಾ, ಕೆಲವೊಂದು ಕಂಡೀಷನ್ಸ್ಗಳನ್ನು ನೀವು ನೋಡ್ಕೊಳಿದ್ರಿ. ಕಂಡೀಷನ್ಸ್ಗಳು ಆ್ಯಂಡ್ ನೀಟಾಗಿ ಫಾರ್ಮುಲಾನ ಹೇಗೆ ಯೂಸ್ ಮಾಡಬೇಕು, ಫಾರ್ಮುಲಾ ಬೈ ಹ್ಯಾಟ್ ಮಾಡೋದ್ರಿಂದ ಆಗಲ್ಲ. ಹೌ ಟು ಯೂಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ನ ಅರ್ಥ ಮಾಡ್ಕೊಳೋದು. ಕ್ಲಿಯರ್? ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.